ನಮಸ್ಕಾರ ಎಲ್ಲರಿಗೂ. ಸೊ ತುಂಬ ದಿನಗಳಿಂದ ಮತ್ತೆ ನಾವು ಸೈನ್ಸ್ ಕ್ಲಾಸ್ಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಆಲ್ ಆಸ್ಪಿರೆಂಟ್ಸ್ ಆಫ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ನೋಡಿ ಇಲ್ಲೇ ಈಗ ಇವತ್ತಿನ ಒಂದು ಟಾಪಿಕ್ ಅತ್ಯಂತ ಪ್ರಾಮುಖ್ಯವಾದಂಥ ಟಾಪಿಕ್ ಯಾವುದು ನೋಡಿ, ಬೈಜಿಕ ಶಕ್ತಿ, ನ್ಯೂಕ್ಲಿಯರ್ ಎನರ್ಜಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್. ಈ ಟಾಪಿಕ್ ಮೇಲೆ ನಿಮಗೆ ಕ್ವಶನ್ಸ್ ಮ್ಯಾಕ್ಸಿಮಮ್ ಕವರ್ ಆಗ್ತವೆ. ಸೊ ಲಾಸ್ಟ್ ಟೈಮಲ್ಲಿ ನಾನು ನಿಮಗೆ ಅಕ್ಟೋಬರ್ ಸೆಕೆಂಡಿಗೆ ಲಾಸ್ಟ್ ಕ್ಲಾಸ್ ಮಾಡಬೇಕಾದಾಗ ನ್ಯೂಕ್ಲಿಯರ್ ಎನರ್ಜಿ ಮೇಲೆ ಒಂದು ಪಾಠ ಮಾಡಬೇಕು ನಾನು. ಬಹುಶಃ ಆದರೆ ಇವತ್ತು ಸಾಯಂಕಾಲ ಮಾಡ್ತೀನಿ ಅಥವಾ ನೈಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಬ್ಯಾಡ್ ಲಕ್ ಆಗಿ ಅದು ಮಾಡೋಕ್ಕಾಗಲಿಲ್ಲ. ಅದರಲ್ಲೇ 2 ಕ್ವಶನ್ಸ್ ಬಂದಿದ್ದಾವೆ. ಸೊ ಇವತ್ತು ಅದು ಗೊತ್ತಾಗ್ತದೆ ಯಾವ ಕ್ವಶನ್ಸ್ ಇದ್ದಾವೆ ಅಂತೇಳಿ. ಓಕೆ, ವಿತೌಟ್ ವೇಸ್ಟಿಂಗ್ ದ ಟೈಮ್ ಮತ್ತೆ ನಾವು ನಮ್ಮ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಇದೊಂದು ಡಿಜಿಟಲ್ ಬೋರ್ಡ್ ಮೇಲೆ ನನ್ನ ಒಂದು ಪ್ರಥಮ ಪ್ರಯೋಗ ಆಗಿರೋದ್ರಿಂದ ಒಂದು ಸ್ವಲ್ಪ ತಪ್ಪಾಗ್ತದೆ, ಕ್ಷಮೆ ಇರಲಿ. ನೋಡಿ, ಎಸ್, ಬೈಜಿಕ ಶಕ್ತಿ. ಏನು ಬೈಜಿಕ ಶಕ್ತಿ ಅಂತಂದರೆ, ಬೈಜಿಕ ಶಕ್ತಿ ನ್ಯೂಕ್ಲಿಯರ್ ಎನರ್ಜಿ. ಇದಕ್ಕಿಂತ ಮುಂಚೆ ನಾವು ಫಸ್ಟ್ ವಿ ವಿಲ್ ಡೀಲ್ ವಾಟ್ ಈಸ್ ದ ಎನರ್ಜಿ ಅಥವಾ ಶಕ್ತಿ ಎಂದರೇನು ಅದನ್ನು ನೋಡೋಣ ನಾವು. ಓಕೆನಾ? ನೋಡಿ, ಇಲ್ಲಿ ಶಕ್ತಿ ಎಂದರೇನು ಅಂತಂದರೆ, ಈಗ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ, ಇದಕ್ಕೆ ನಾವು ಶಕ್ತಿ ಅಂತೇಳಿ ಕರಿತೀವಿ. ಓಕೆನಾ? ಕೆಲಸ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯಕ್ಕೆ ನಾವೇನಂತ ಕರಿತೀವಿ? ದಿಸ್ ಇಸ್ ದ ಎಬಿಲಿಟಿ ಟು ಡೂ ದ ವರ್ಕ್, ಇಟ್ ಈಸ್ ಕಾಲ್ಡ್ ಎನರ್ಜಿ. ಇದು ಶಕ್ತಿ. ನಮಗೆ ಡೆಫಿನಿಷನ್ ತಿಳ್ಕೊಳ್ಳೋಣ, ಆಮೇಲೆ ಬೈಜಿಕ ಶಕ್ತಿಗೆ ಹೋಗೋಣ. ಓಕೆನಾ? ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಸ್ವಲ್ಪ ಬೇಸಿಕ್ಕಾಗಿ ಏನೇನು ಕಲಿಬೇಕು ಅದನ್ನು ನಾವು ಕಲಿಲೇಬೇಕು. ಓಕೆನಾ? ಹಾಗಾದರೆ ಶಕ್ತಿ ಒಂದು ಗೊತ್ತಾಯಿತು ಅಂದರೆ, ಇದೊಂದು ಕೆಲಸ ಮಾಡ್ತಕ್ಕಂಥ, ಈಗ ನಾನೊಂದು ಕೆಲಸ ಮಾಡ್ತಾ ಇದ್ದೀನಪ್ಪ, ನಾನು ಮಾತಾಡ್ತಾ ಇದ್ದೀನಿ, ಇದೊಂದು ಸಾಮರ್ಥ್ಯಕ್ಕೆ ಇದೇನು ನಾವೇನಂತ ಕರಿತೀವಿ? ಶಕ್ತಿ ಅಂತೇಳಿ ಕರಿತೀವಿ. ಹಾಗಾದರೆ ಈ ಶಕ್ತಿ ಒಂದೇ ರೂಪದಲ್ಲಿ ಇರುತ್ತಾ ಸರ್? ನೋ ವೇರ್. ಯಾವ್ಯಾವ ರೂಪದಲ್ಲಿ ಇರ್ತವೆ ನೋಡಿ. ಈಗ ಕೆಮಿಕಲ್ ಎನರ್ಜಿ ಇದೆ, ಸೋಲಾರ್ ಎನರ್ಜಿ ಇದೆ, ಆಯಿತಾ? ಮತ್ತು ಪೆಟ್ರೋಲಲ್ಲಿ ಇರ್ತಕ್ಕಂಥದ್ದು ಕೆಮಿಕಲ್ ಎನರ್ಜಿ ಇದೆ. ಬೇರೆ 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 ರೂಪದಲ್ಲಿ ಶಕ್ತಿ ಅಡಗಿದೆ. ನೋಡಿ, ಶಕ್ತಿ ಬೇರೆ ಬೇರೆ ರೂಪದಲ್ಲಿ ಕಂಡು ಬರ್ತದೆ, ಹೌದಾ? ಹಾಗಾದರೆ ನೆಕ್ಸ್ಟ್ ಶಕ್ತಿಯ ಸಂರಕ್ಷಣಾ ತತ್ವ. ಏನು ಶಕ್ತಿಯ ಸಂರಕ್ಷಣಾ ತತ್ವ ಅಂತಂದರೆ, ಶಕ್ತಿಯನ್ನು ನಾಶ ಮಾಡೋಕ್ಕೂ ಆಗಲ್ಲ ಮತ್ತು ನಾವು ಸ್ಟಾರ್ಟ್ ಮಾಡೋಕ್ಕೂ ಆಗಲ್ಲ, ಅಂದರೆ ಉತ್ಪಾದನೆ ಮಾಡೋಕ್ಕೂ ಆಗಲ್ಲ. ಬಟ್ ಏನು ಮಾಡ್ಬೋದು ಅಂದರೆ, ಒಂದು ರೂಪದಲ್ಲಿರ್ತಕ್ಕಂಥ ಶಕ್ತಿನ ಇನ್ನೊಂದು ರೂಪಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್, ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಸ್ಟೇಟ್ಸ್. ಅದಕ್ಕೆ ನಾವು ಶಕ್ತಿಯ ಸಂರಕ್ಷಣಾ ತತ್ವ ಅಂತೇಳಿ ಕರಿತೀವಿ. ಓಕೆ, ಹಾಗಾದರೆ ಇಂಥ ಶಕ್ತಿಯ ಒಂದು ಮೂಲಮಾನ ಏನು ಸರ್, ಯೂನಿಟ್ ಏನು ಸರ್ ಅಂತ ಕೇಳಿದಾಗ ದ ಆನ್ಸರ್ ವಿಲ್ ಬಿ ಜೌಲ್. ಇದು ಒಂದು ಶಕ್ತಿಯ ಒಂದು ಮೂಲಮಾನ ಯಾವುದು ಅಂತಂದರೆ ಜೌಲ್ ಅಂತೇಳಿ ಕರಿಬೇಕು. ಸೊ ನೋಡಿ, ಕೆಲಸ ಮಾಡ್ತಕ್ಕಂಥ ಇದು ಸಿಂಪಲ್ ಗೊತ್ತಿರಲಿ, ಯಾಕೆಂದರೆ ನಾವು ವಿ ಆರ್ ಡೀಲಿಂಗ್ ವಿತ್ ನ್ಯೂಕ್ಲಿಯರ್ ಎನರ್ಜಿ. ಈ ಒಂದು ಬೈಜಿಕ ಶಕ್ತಿಯೊಂದು ನಾವು ಇದೊಂದು ಡೀಲ್ ಮಾಡ್ತಾ ಇದ್ದೀವಿ ಅಂತಂದಮೇಲೆ ಶಕ್ತಿ ಅಂದರೆ ಗೊತ್ತಿರಲಿ ನಮಗೆ. ಇದು ಒಂದು ಸಾಮರ್ಥ್ಯ, ಇದರಿಂದ ನಾವು ಕೆಲಸ ಮಾಡ್ಬೋದು ಅಥವಾ ಕೆಲಸ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯಕ್ಕೆ ಶಕ್ತಿ ಅಂತೇಳಿ ಕರಿತೀವಿ ಫ್ರೆಂಡ್ಸ್. ಹಾಗಾದರೆ ಈ ಶಕ್ತಿಯ ಒಂದು ರೂಪ ಒಂದೇ ರೂಪದಲ್ಲಿ ಇರಲ್ಲ, ಇದು ಬೇರೆ 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 ಇರ್ತಕ್ಕಂಥ ರೂಪಗಳಿರ್ತವೆ. ನಮಗೆ ಯಾವ ರೂಪ ಬೇಕು ನಾವು ಅದನ್ನು ಕನ್ವರ್ಟ್ ಮಾಡ್ಕೊಳ್ತೀವಿ. ಈಗ ಉದಾಹರಣೆ, ನನಗೆ ಲೈಟ್ ಇದಪ್ಪ, ಲೈಟ್ ಎನರ್ಜಿ ಬೇಕು. ಇದಕ್ಕೆ ನಾನೇನು ಮಾಡ್ತಾ ಇದ್ದೀನಿ? ವಿದ್ಯುತ್ತು ಶಕ್ತಿಯಿಂದ ನಾವು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ವಿದ್ಯುತ್ ತೊಗೊಳ್ತಾ ಇದ್ದೀನಿ, ಆ ವಿದ್ಯುತ್ ಬಟನ್ ಹಾಕಿದ್ರಲ್ಲಿ ಅದರಿಂದ ನನಗೆ ಬೆಳಕಿನ ಶಕ್ತಿಯಾಗಿ ಬರ್ತಾ ಇದೆ. ಇದೇ ರೀತಿ ಒಟ್ಟಿನಲ್ಲಿ ಈಗ ನಾನು ನೀರು ಕಾಯಿಸ್ಬೇಕಪ್ಪ, ನೀರು ಕಾಯಿಸ್ಬೇಕಂದ್ರೆ ಏನು? ವಿದ್ಯುತ್ ಶಕ್ತಿನ ಬಳಸ್ಕೊಳ್ತಾ ಇದ್ದೀನಿ, ಅಲ್ಲೇ ಉಷ್ಣ ಶಕ್ತಿಯಾಗಿ ಪರಿವರ್ತಿಸ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಬೇರೆ ಬೇರೆ ರೂಪಕ್ಕೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಆದರೆ ಅದನ್ನು ನಾವು ಡಿಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ, ಅದನ್ನು ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ. ಸೊ ಹಾಗಾದರೆ ಇದೇ ಶಕ್ತಿ ಸಂರಕ್ಷಣಾ ತತ್ವ. ಅದರದ್ದೊಂದು ಯೂನಿಟ್ ಯಾವುದು ಅಂತಂದರೆ ಜೌಲ್. ವೆರಿ ಗುಡ್. ಹಾಗಾದರೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಗೆಳೆಯರೆ. ಎಸ್, ನೆಕ್ಸ್ಟ್ ಸ್ಲೈಡ್ಗೆ ಏನು ಅಂತಂದರೆ ನೋಡಿ, ಶಕ್ತಿಯ ಜೌಲ್ ಅಲ್ಲಿ ನಮಗೆ ಎಸ್, ಈಗ ವೆರಿ 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 ಇಂಪಾರ್ಟೆಂಟ್. ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ನಮಗೆ ಭಾಳಷ್ಟು ಜನರಿಗೆ ಭಾಳಷ್ಟು ಕನ್ಫ್ಯೂಷನ್ ಏನಪ್ಪ ಅಂತಂದರೆ, ಈ ಆಟಮ್ ಮಾಲಿಕ್ಯೂಲ್ ಎರಡರಲ್ಲಿ ಭಾಳ ಕನ್ಫ್ಯೂಷನ್. ಅರ್ಥ ಆಯ್ತಾ? ಇದು ಹೆಂಗಪ್ಪ ಅಂದರೆ ಒಂಥರ ಸೆಲ್ ಟಿಶ್ಯೂ ಇದ್ದಂಗೆ. ಹೆಂಗೆ? ಸೆಲ್ ಮತ್ತು ಟಿಶ್ಯೂ ಇದ್ದಂಗೆ.
ಈ ಅಟಮ್ ಅಂತಂದ್ರೇನು, ಮಾಲಿಕ್ಯೂಲ್ ಅಂತಂದ್ರೇನು ನಾವೀಗ ನೋಡೋಣ ಒನ್ ಬೈ ಒನ್. ಏನಪ್ಪ ಫಸ್ಟ್ ನಮಗೆ ಅಟಮ್ ಅಥವಾ ಕನ್ನಡದಲ್ಲಿ ಪರಮಾಣು. ಬಹಳ ಜನ ಅಟಮ್ಗೆ ಅಣು ಅಂತ ಹೇಳ್ತಾರೆ, ತಿಳ್ಕೊಳ್ಳಿ. ಅಟಮ್ಗೆ ಅಣು ಅಂತ ಹೇಳ್ತಾರೆ, ಅದು ಪರಮಾಣು ಅಂತ ಹೇಳ್ಬೇಕು ನಾವು. ಓಕೆನಾ? ಏನಂತ ಹೇಳ್ಬೇಕು? ಪರಮಾಣು. ಈಗ ಅಟಮ್ ಮತ್ತೆ ನೋಡಿ, ಅಟಮ್ಗೆ ಮತ್ತೆ ಮಾಲಿಕ್ಯೂಲ್ ಏನು ಡಿಫ್ರೆನ್ಸ್? ಒಂದು ರಾಸಾಯನಿಕ ಧಾತುವಿನ ಅತ್ಯಂತ ಚಿಕ್ಕ ಕಣಕ್ಕೆ ನಾವೇನಂತ ಕರಿತೀವಿ? ಅಟಮ್. ನೋಡಿ ಇಲ್ಲೇ ಏನಿದೆ, ಇದೊಂದು ರಾಸಾಯನಿಕ ಧಾತು. ವೆದರ್ ಇಟ್ ಮೇ ಬಿ ಕ್ಯಾಲ್ಸಿಯಂ, ವೆದರ್ ಇಟ್ ಮೇ ಬಿ ಮೆಗ್ನೀಷಿಯಂ, ವೆದರ್ ಇಟ್ ಮೇ ಬಿ ಸೋಡಿಯಂ, ಎನಿ ಎಲಿಮೆಂಟ್. ಅರ್ಥ ಆಯ್ತಾ? ಯಾವುದೇ ಒಂದು ಎಲಿಮೆಂಟ್ನ ಒಂದು ಚಿಕ್ಕ ಅದು ಒಡೆದಾಗ ಏನಪ್ಪ ಅಂತಂದರೆ ಫೈನಲ್ ಪ್ರಾಡಕ್ಟ್ ಅದೇ ಆಗಿರ್ಬೇಕು, ಅದಕ್ಕಿಂತ ಜಾಸ್ತಿ ಯಾವುದೂ ಆಗಬಾರ್ದು. ಓಕೆನಾ? ಅದು ಒಂದ್ಸಾರಿ ಹೊಡೆದ್ಮೇಲೆ ಇನ್ನೊಂದ್ಸರಿ ಇದು ಒಡೆಯಕ್ಕೆ ಬರಬಾರ್ದು, ಅದೇ ಫೈನಲ್ ಒಡೆಯಕ್ಕೆ ಬರೋದು. ಅಂಥದಕ್ಕೆ ನಾವೇನಂತ ಕರಿತೀವಿ? ಅಟಮ್ ಅಂತ ಕರಿತೀವಿ. ನೋಡಿ, ರಾಸಾಯನಿಕ ಧಾತುವಿನ ಅತ್ಯಂತ ಚಿಕ್ಕ ಕಣಕ್ಕೆ ನಾವು ಅಟಮ್ ಅಂತೇಳಿ ಕರಿತೀವಿ. ಯಾಕೆ ಸರ್ ಇದನ್ನ ಹೇಳ್ತಾ ಇದ್ದಾರೆ? ಬೈಜಿಕ್ ಎನರ್ಜಿ ಅಂತ ಹಾಕಿದ್ದಾರೆ. ಬೈಜಿಕ್ ಎನರ್ಜಿ ಹೋಗೋದಕ್ಕಿಂತ ಮುಂಚೆ ಬೇಸಿಕ್ ಗೊತ್ತಿರಬೇಕು ಗೆಳೆಯರೆ. ವೆರಿ ಇಂಪಾರ್ಟೆಂಟ್ ಬೇಸಿಕ್. ಓಕೆನಾ? ಸೊ ಆಟಮ್ ಅಂತಂದರೆ ರಾಸಾಯನಿಕ ಧಾತುವಿನ ಅತ್ಯಂತ ಚಿಕ್ಕ ಕಣಕ್ಕೆ ಅಟಮ್ ಅಂತೇಳಿ ಕರಿತೀವಿ. ಅಂಥ ಅಟಮ್ಗಳು 2 ಅಥವಾ 3, 4 ಹಿಂಗೆ ಸೇರಿಬಿಟ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಅಣು ಅಂತೇಳಿ ಕರಿತೀವಿ. ಇಂಗ್ಲೀಷಲ್ಲಿ ಮಾಲಿಕ್ಯೂಲ್ ಅಂತೇಳಿ ಕರಿತೀವಿ. ದ ಗ್ರೂಪ್ ಆಫ್ ಅಟಮ್ಸ್ ಈಸ್ ಕಾಲ್ಡ್ ಮಾಲಿಕ್ಯೂಲ್ಸ್. ಪರಮಾಣುಗಳ ಗುಚ್ಛಕ್ಕೆ ಅಥವಾ ಗುಂಪಿಗೆ ನಾವೇನಂತ ಕರಿತೀವಿ? ಅಣು ಅಂತೇಳಿ ಕರಿತೀವಿ. ಹೌದಾ? ಫಸ್ಟು ಅತ್ಯಂತ ಚಿಕ್ಕ ಕಣ ಯಾವುದಪ್ಪ ಅಂತ ಕೇಳ್ಬಿಡ್ತಾರೆ. ಈಗ ಅಣು ದೊಡ್ಡದ, ಅಟಮ್ ದೊಡ್ಡದ ಅಥವಾ ಮಾಲಿಕ್ಯೂಲ್ ದೊಡ್ಡದ ಅಂತ ಕೇಳಿದ್ರೆ ನೀವು ಯಾವ್ದು ಹೇಳಬೇಕು? ಮಾಲಿಕ್ಯೂಲ್ ದೊಡ್ಡದು, ಅಟಮ್ ಚಿಕ್ಕದು. ಇದು ಇಂಗ್ಲೀಷಲ್ಲಿ ಗೊತ್ತಾಗ್ಬಿಡ್ತದೆ. ಆದರೆ ಕನ್ನಡದಲ್ಲಿ ಅಣು ದೊಡ್ಡದ, ಪರಮಾಣು ದೊಡ್ಡದ ಅಂತ ಕೇಳಿದಾಗ ನೀವೇನಂತೀರಾ? ಯಾವಾಗಲೂ ಅಣು ಚಿಕ್ಕದು ಅಂದರೆ 2 ಅಕ್ಷರ ಇದೆ. ಯಾವುದನ್ನಪ್ಪ ಅಂತಂದರೆ ಈ ಒಂದು ಅಣುನೇ ದೊಡ್ಡದು ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಬಟ್ ಅಣುನೇ ಚಿಕ್ಕದು ಅಂತ ಹೇಳ್ತೀವಿ, ಯಾಕಂದರೆ 2 ಅಕ್ಷರ ಇದೆ. ಪರಮಾಣು ದೊಡ್ಡದು ಅಂತ ತಿಳ್ಕೊಳ್ತೀವಿ, ಯಾಕಂದರೆ 4 ಅಕ್ಷರ ಇದೆ. ಅಲ್ಲ, ಸ್ವಲ್ಪ ಜನರಿಗೆ ಆಗ್ತದೆ, ಹೀಗೆ ಕನ್ಫ್ಯೂಷನ್ ಆಗ್ತದೆ. ಸೊ 4 ಅಕ್ಷರ ಇದ್ರೂ ಕೂಡ ಪರಮಾಣು ಚಿಕ್ಕದು, ಅಣು ದೊಡ್ಡದು. ಗೊತ್ತಿರಲಿ, ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡಲ್ಲ. ಎಸ್, ಆಯಿತು. ಹಾಗಾದರೆ ರಾಸಾಯನಿಕ ಧಾತುವಿನ ಅತ್ಯಂತ ಚಿಕ್ಕ ಕಣಕ್ಕೆ ಅಣು ಅಂತ ಹೇಳಿ ಕರೆದ್ರೆ ಅಂಥ ಅಣುಗಳ ಒಂದು ಗುಂಪಿಗೆ ರಾಸಾಯನಿಕ ಧಾತುವಿನ ಅತ್ಯಂತ ಚಿಕ್ಕ ಕಣಕ್ಕೆ ಪರಮಾಣು ಅಂತೇಳಿ ಕರೆದ್ರೆ ಅಂಥ ಒಂದು ಪರಮಾಣುವನ್ನು ಗುಂಪಿಗೆ ಅಥವಾ ನಾವೇನಂತ ಕರಿತೀವಿ? ಅಣು ಅಂತೇಳಿ ಕರಿತೀವಿ. ಬೇಕಾದ್ರೆ ಎಕ್ಸಾಂಪಲ್ ನೀವು ತೊಗೋಬೋದು. ಇಲ್ಲಿ ಏನಪ್ಪ ಅಣುಗೆ ಎಕ್ಸಾಂಪಲ್? ಈಗ ಆಕ್ಸಿಜನ್ ಒಂದಿದ್ರೆ ಇದು ಏನಿದು? ಅಣು, ಪರಮಾಣು. ಓಕೆನಾ? ಅದನ್ನೇ 2 ಇದ್ರೆ ಇದು ನಾವು ಅಣು ಅಂತ ಹೇಳ್ಬೋದು. ಅಣು ಒಂದಿದ್ರೆ ಪರಮಾಣು. ನೋಡಿ, ಆಕ್ಸಿಜನ್ ಒಂದೇ ಇದ್ರೆ ಪರಮಾಣು, 2 ಆಕ್ಸಿಜನ್ ಇದ್ರೆ ಅಣು. ಓಕೆನಾ? ದಿಸ್ ಈಸ್ ಆಟಮ್, ದಿಸ್ ಈಸ್ ಮಾಲಿಕ್ಯೂಲ್. ಓಕೆನಾ? ಅಟಮ್ಗೆ ಮಾಲಿಕ್ಯೂಲ್ ಡಿಫ್ರೆನ್ಸ್ ಗೊತ್ತಾಯ್ತಾ? ನೆಕ್ಸ್ಟ್ ಹೋಗೋಣ ಹಾಗಾದ್ರೆ ಗೆಳೆಯರೆ. ಈಗ ಇದು ಇಂಪಾರ್ಟೆಂಟ್. ಅಟಮಿಕ್ ಥಿಯರಿ ಅಂತೇಳಿ ಕರಿತೀವಿ ನಾವು. ಅಟಮಿಕ್ ಥಿಯರಿ, ಅಣು ಸಿದ್ಧಾಂತವನ್ನು ಯಾರು ಮಂಡಿಸಿದ್ದಾರೆ ಅಂತಂದರೆ ಜಾನ್ ಡಾಲ್ಟನ್ ಅಂತಕ್ಕಂಥವ್ರು ಅಣು ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಸರ್, ಹಾಗಾದರೆ ಅಣು ಸಿದ್ಧಾಂತ ಅಂದರೆ ಏನು ಸರ್? ಎಸ್, ಓಕೆ. ಹೆಂಗೆ ಸೆಲ್ ಥಿಯರಿ, ಜೀವಕೋಶ ಸಿದ್ಧಾಂತ ಅಂತ ಬರ್ತದೆ. ಜೀವಕೋಶ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಶ್ವಾನ್ ಮತ್ತು ಸ್ಲೀಡನ್ ಜೀವಕೋಶ ಸಿದ್ಧಾಂತವನ್ನು ಮಂಡಿಸಿದ್ರು. ಅವ್ರೇನು ಹೇಳಿದ್ರು? ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಸಕಲ ಜಲಾಚಲ ಜೀವಿಗಳೆಲ್ಲವೂ ಜೀವಕೋಶಗಳಿಂದನೇ ಆಗಿದ್ದಾವೆ ಅಂತ ಹೇಳಿದರು. ಓಕೆನಾ? ಅದೇ ಜೀವಕೋಶ ಒಂದು ಸಿದ್ಧಾಂತ ಅಥವಾ ಕೋಶ ಸಿದ್ಧಾಂತ ಅಥವಾ ಸೆಲ್ ಥಿಯರಿ. ಇಟ್ ವಾಸ್ ಗಿವನ್ ಬೈ ಶ್ವಾನ್ ಆ್ಯಂಡ್ ಸ್ಲೀಡನ್. ಅದೇ ರೀತಿ ಅಟಾಮಿಕ್ ಸಿದ್ಧಾಂತ ಅಥವಾ ಪರಮಾಣು ಸಿದ್ಧಾಂತ ಇದೇನಂತಂದರೆ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಈ ಒಂದು ಅಣುವಿನಿಂದನೇ ಮಾಡಲ್ಪಟ್ಟಿದ್ದಾವೆ ಅಂತ ಹೇಳ್ತಕ್ಕಂಥ ಒಂದು ಪ್ರಮೇಯ, ಅಂತ ಹೇಳ್ತಕ್ಕಂಥ ಒಂದು ಕಾನ್ಸೆಪ್ಟ್ಗೆ ನಾವೇನಂತ ಕರಿತೀವಿ? ಈ ಒಂದು ಪರಮಾಣು ಸಿದ್ಧಾಂತ. ಹಾಗಾದರೆ ಪರಮಾಣು ಸಿದ್ಧಾಂತವನ್ನು ಕೊಟ್ಟಂಥವ್ರು ಯಾರು ಅಂತಂದರೆ ಜಾನ್ ಡಾಲ್ಟನ್. ಯಾವ ರೀತಿ ಶ್ವಾನ್ ಮತ್ತು ಸ್ಲೀಡನ್ ಕೋಶ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ, ಅದೇ ರೀತಿ ಇವರು ಪರಮಾಣು ಸಿದ್ಧಾಂತವನ್ನು ಕೊಟ್ಟಿದ್ದಾರೆ. ಓಕೆನಾ? ಗೊತ್ತಿರಲಿ, ಪರಮಾಣು ಚಿಕ್ಕದು, ಪರಮಾಣುಗಳ ಒಂದು ಗುಂಪಿಗೆ ಅಣು ಅಂತೇಳಿ ಕರಿತೀವಿ. ಓಕೆನಾ? ಆ ರೀತಿ ಅಣು ಸಿದ್ಧಾಂತವನ್ನು ಕೊಟ್ಟಂಥವ್ರು ಯಾರು ಅಂತ ಕೇಳಿದಾಗ ಜಾನ್ ಡಾಲ್ಟನ್. ಓಕೆ, ಹಾಗಾದರೆ ಮುಂದಿನ ಸ್ಲೈಡ್ಗೆ ಹೋಗೋಣ. ನೆಕ್ಸ್ಟ್ ಏನಪ್ಪ ಅಂತಂದರೆ ವೆರಿ 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 ಇಂಪಾರ್ಟೆಂಟ್, ಪರಮಾಣುವಿನ ರಚನೆ. ನಾನು ಭಾಳ ಸಾರಿ ಎಕ್ಸಾಮ್ಗೆ ಹೇಳಿದ್ದೀನಿ, ಭಾಳ ಸಾರಿ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಪರಮಾಣುವಿನ ರಚನೆ ಭಾಳ ಇಂಪಾರ್ಟೆಂಟ್. ನಿಮಗೆ ಈ ಒಂದು ಚಿತ್ರ ಸ್ವಲ್ಪ ಬ್ಲರ್ ಆಗಿದೆ, ನಾನು ಬೇಕಾದರೆ ನಿಮಗೆ ಚಿತ್ರ ಇಲ್ಲಿ ಹಾಕ್ಕೊಳ್ತೀನಿ.
ಈಗ ಇಲ್ಲಿರಲಿ, ಆಯ್ತು. ಚಿತ್ರ ಇಲ್ಲಿ ಸಿಂಪಲ್ ಹಿಂಗೆ ಹಾಕ್ಕೊಳ್ತೀನಿ ನೋಡಿ, ಸಿಂಪಲ್ ಆಗಿ ಆಯ್ತು. ನಿಮ್ಗೆ ಈ ಕಡೆ ಕಾಣಿಸಲ್ಲ ತಾನೆ? ನಾನು ಹಿಂಗೆ ಹಾಕಿದ್ದೆ ಚಿತ್ರ ನಿಮಗೆ ಅವಾಗ ನೋಡಿ. ಇದು ನ್ಯೂಕ್ಲಿಯಸ್ಸು, ಇಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರ್ತವೆ, ಓಕೆನಾ? ಇದರ ಸುತ್ತಲೂ ಎಲೆಕ್ಟ್ರಾನ್ಗಳು ತಿರುಗ್ತಾ ಇರ್ತವೆ. ಸರ್ ಎಷ್ಟು ಸಾರಿ ಹೇಳ್ತಾ ಇದ್ದಾರೆ ಸರ್, ಅಟಮಿಕ್ ಸ್ಟ್ರಕ್ಚರ್ ವೆರಿ ಇಂಪಾರ್ಟೆಂಟು, ಭಾಳ ಜನ ಮರೀತಾರೆ, ಮತ್ತು ನಾನು ಹೇಳ್ತಾನೆ ಇರಬೇಕಾಗುತ್ತೆ, ಓಕೆನಾ? ಈಗ ಈ ಒಂದು ಯಾವುದೇ ಒಂದು ಈ ಅಣು ಸಿದ್ಧಾಂತವನ್ನು ಕೊಟ್ಟಿದ್ದಾನಲ್ಲ, ಅಣು ಅಂತಂದ್ರೆ ಏನಪ್ಪ, ಬೇಸಿಕಲಿ ಹೆಂಗಿರ್ತದೆ ಅಣು ಅಂತಂದರೆ, ಒಂದು ಅಣುವಿನಲ್ಲಿ ಈ ರೀತಿ ಇಷ್ಟು ಭಾಗ ಇರ್ತದೆ, ಸ್ಟ್ರಕ್ಚರ್ ಇರ್ತದೆ. ಏನಿರ್ತದೆಪ್ಪ ಅದರಲ್ಲಿ? ಇಲ್ಲಿ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಅಂತ ಇರ್ತದೆ. ನ್ಯೂಕ್ಲಿಯಸ್ ಜೀವಕೋಶದಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್ ಅಲ್ಲ ಇದು, ಆಯ್ತಾ? ಇಲ್ಲಿ ಎಲೆಕ್ಟ್ರಾನ್ಗಳಿರ್ತವೆ, ಎಲೆಕ್ಟ್ರಾನ್ಸ್ಗಳಿರ್ತವೆ. ಎಲ್ಲಿರ್ತವೆ ನೋಡಿ ಎಲೆಕ್ಟ್ರಾನ್ಗಳು? ಇದನ್ನು ಕೇಳಿದಾನೆ ಎಕ್ಸಾಮ್ಗೆ, ಕೇಳ್ತಾನೆ. ಸುತ್ತಲೂ ಇರ್ತವೆ ಅಥವಾ ಮಧ್ಯದಲ್ಲಿ ಇರ್ತವೆ? ಸುತ್ತಲೂ ಇರ್ತವೆ. ಎಲೆಕ್ಟ್ರಾನ್ಗಳು ಇವೆಲ್ಲ ಎಲೆಕ್ಟ್ರಾನ್ಗಳು ಸುತ್ತಲೂ ಇರ್ತವೆ, ಓಕೆ. ಹಾಗಾದರೆ ಮಧ್ಯದಲ್ಲಿ ಇರ್ತಕ್ಕಂಥವ್ರು ಯಾರು? ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಇವರು ಪ್ರೋಟಾನ್, ಇವರು ನ್ಯೂಟ್ರಾನ್. ಇಲ್ಲೇ ಇದ್ದಾರೆ, ಇಲ್ಲೇ ಗುರುತಿಸ್ಬಿಡ್ತೀನಿ, ಇವರು ನ್ಯೂಟ್ರಾನ್, ಓಕೆನಾ? ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇಬ್ಬರು ಇದ್ದಾರೆ, ಓಕೆನಾ? ಇಬ್ಬರನ್ನು ಸೇರಿಸ್ಬಿಟ್ಟು ನ್ಯೂಕ್ಲಿಯಸ್ನಲ್ಲಿ ಇಬ್ಬರು ಇರ್ತಾರೆ, ಓಕೆನಾ? ಇವರು ಎಲೆಕ್ಟ್ರಾನ್ಗಳು ಎಲ್ಲಿದ್ದಾರೆ ನೋಡಿ? ಸುತ್ತಲೂ ಇದ್ದಾರೆ, ಓಕೆ. ಹಾಗಾದರೆ ಒಂದು ಕಾನ್ಸೆಪ್ಟ್ಗಳು ತಿಳ್ಕೊಳ್ಬೇಕು ಇಲ್ಲಿ, ಏನು ಅಂತಂದರೆ ಎಲೆಕ್ಟ್ರಾನ್ಗಳು ಸುತ್ತಲೂ ತಿರುಗ್ತಾವೆ ಅಂತೇಳಿ ಗೊತ್ತಾಯಿತು ನಮಗೆ. ಮತ್ತು ಇನ್ನೊಂದು, ಈ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಸೆಂಟ್ರದಲ್ಲಿರ್ತದೆ, ಕೇಂದ್ರದಲ್ಲಿರ್ತದೆ, ನ್ಯೂಕ್ಲಿಯಸ್ಸಲ್ಲಿರ್ತದೆ ಅಂತ ಗೊತ್ತಾಯಿತು, ಓಕೆನಾ? ವೆರಿ ಇಂಪಾರ್ಟೆಂಟು. ಈಗ ಗೊತ್ತಾಗ್ತದೆ ಎಕ್ಸಾಮಲ್ಲಿ ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಹಿಂಗೆ ಕನ್ಫ್ಯೂಷನ್ ಆಗಿಬಿಡ್ತದೆ. ಕನ್ಫ್ಯೂಷನ್ ಆಗಬಾರ್ದು ನೋಡಿ ಗೆಳೆಯರೆ. ಸೆಂಟ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿರ್ತಾರೆ, ಸುತ್ತಲೂ ಎಲೆಕ್ಟ್ರಾನ್ಗಳಿರ್ತಾರೆ. ಹಾಗಾದರೆ ಎಷ್ಟು ಸ್ಟ್ರಕ್ಚರ್ ಗೊತ್ತಾಯ್ತಾ? ಇಷ್ಟು ಸ್ಟ್ರಕ್ಚರ್ ಗೊತ್ತಿರಲಿ ನಿಮಗೆ ಎಲ್ಲೆಲ್ಲಿ ಇರ್ತಾರೆ ಅಂತೇಳಿ. ಪ್ರೋಟಾನ್ ಯಾವ ಚಾರ್ಜ್ ಇರ್ತದೆ, ನ್ಯೂಟ್ರಾನ್ ಯಾವ ಚಾರ್ಜ್ ಇರ್ತದೆ, ಎಲೆಕ್ಟ್ರಾನ್ ಯಾವ ಚಾರ್ಜ್ ಇರ್ತದೆ. ಹಾಗಾದರೆ ಪ್ರೋಟಾನ್ ಕಂಡುಹಿಡಿದವರು ಯಾರು, ನ್ಯೂಟ್ರಾನ್ ಕಂಡುಹಿಡಿದವರು ಯಾರು, ಎಲೆಕ್ಟ್ರಾನ್ ಕಂಡುಹಿಡಿದವರು ಯಾರು? PSI ಪೇಪರ್ ಕ್ವಶನ್ ಬಂತು ಇಲ್ಲಿ. ನೆಕ್ಸ್ಟ್ ನೋಡಿ, ಇದನ್ನು ನೆಕ್ಸ್ಟ್ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಸ್ಲೈಡು. ಪರಮಾಣು ರಚನೆ ಆಯಿತು ತಾನೆ? ಇಲ್ಲಿದೆ ಅದೇ ಚಿತ್ರ ಇದೆ, ಬಟ್ ಇಲ್ಲಿ ನಿಮಗೆ ಗೊತ್ತಿರಲಿ. ಈ ಒಂದು ಪರಮಾಣು ರಚನೆಯಲ್ಲಿ ಯಾರ್ಯಾರಿದ್ರಪ್ಪ? 3 ಜನ ಇದ್ರು ಅಂತ ಹೇಳಿದ್ದೀನಿ ನಾನು. ಯಾರ್ಯಾರು? ಎಲೆಕ್ಟ್ರಾನ್ ಇದ್ದರು, ಪ್ರೋಟಾನ್ ಇದ್ದರು, ಮತ್ತು ನ್ಯೂಟ್ರಾನ್ ಇದ್ದರು. ಇವರು 3 ಜನನೂ ಇದ್ದರು, ಹೌದಾ? ನೋಡಿ, ಎಲೆಕ್ಟ್ರಾನ್ನಲ್ಲಿ ಯಾವ ಚಾರ್ಜ್ ಇದೆ? ಎಲೆಕ್ಟ್ರಾನಲ್ಲಿ ಋಣ ಚಾರ್ಜ್ ಇದೆ. ಏನು? ಋಣ ಚಾರ್ಜ್ ಇದೆ. ಏನಿದೆ ನೋಡಿ, ಋಣ ಚಾರ್ಜ್, ಓಕೆನಾ? ಈ ಋಣ ಚಾರ್ಜ್ ಇದೆ. ಋಣ ವಿದ್ಯುತ್ ಆವೇಶಗಳನ್ನು ಹೊಂದಿದ್ದಾವೆ. ಯಾವುದು? ಎಲೆಕ್ಟ್ರಾನಲ್ಲಿ. ಇವ್ರು ಯಾರು ಕಂಡುಹಿಡಿದ್ರಪ್ಪ? ಎಲೆಕ್ಟ್ರಾನನ್ನು ಯಾರು ಕಂಡುಹಿಡಿದ್ರು ಅಂತಂದರೆ J.J. ಥಾಮ್ಸನ್. ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ವಿಚ್ ವಾಸ್ ಆಸ್ಕ್ಡ್ ಇನ್ ದ ವೆರಿ ರೀಸೆಂಟ್ PSI ಎಕ್ಸಾಮ್, ಓಕೆನಾ? 2021 ಅಕ್ಟೋಬರ್ 3 ಕೇಳಿರ್ತಕ್ಕಂಥ ಒಂದು PSI ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಯಾವುದು? J.J. ಥಾಮ್ಸನ್. ನಾನು ನಿಮಗೆ ಸ್ಟ್ರಕ್ಚರ್ ಹೇಳ್ಬೇಕಾದ್ರೆ, ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಹೇಳ್ಬೇಕಾದ್ರೆ ಇದನ್ನು ಹೇಳಿದ್ದೆ, ಓಕೆನಾ? ಇದನ್ನು ಕೇಳಿರ್ತಕ್ಕಂಥ ಕ್ವಶನ್ಸ್. ಹಾಗಾದರೆ ನೆಕ್ಸ್ಟ್ ಯಾರಪ್ಪ ಇನ್ನೊಬ್ಬರು ಅಂತಂದರೆ, ಈಗ ಪ್ರೋಟಾನ್, ಓಕೆನಾ? ಎಲೆಕ್ಟ್ರಾನ್ ಇದ್ದಾರೆ, ಅವ್ರು ಸುತ್ತಲೂ ತಿರುಗ್ತಾರೆ, ಓಕೆನಾ? ಅವರು ನೆಗೆಟಿವ್ ಚಾರ್ಜನ್ನು ಹೊಂದಿದ್ದಾರೆ, ಋಣ ವಿದ್ಯುತ್ ಆವೇಶವನ್ನು ಹೊಂದಿದ್ದಾರೆ. ಸೊ ಪ್ರೋಟಾನ್ ನೆಕ್ಸ್ಟ್ ಯಾರಪ್ಪ? ಪ್ರೋಟಾನ್ ಏನಪ್ಪ ಅಂದರೆ ಧನ ವಿದ್ಯುತ್ ಆವೇಶಗಳನ್ನು ಹೊಂದಿದ್ದಾರೆ, ಅಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಯಾರಪ್ಪ ಅಂತಂದರೆ ಪ್ರೋಟಾನ್. ಹಾಗಾದರೆ ಪ್ರೋಟಾನ್ ಕೊಟ್ಟಂಥವ್ರು ಯಾರು ಸರ್? ಇಲ್ಲಿ ಸ್ವಲ್ಪ ಗೊಂದಲ ಇದೆ. ಏನು ಗೊಂದಲ ಇದೆ ಅಂತಂದರೆ, ನೋ ಡೌಟ್ ರೂದರ್ಫೋರ್ಡ್ ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ ನಾವೆಲ್ಲ, ಓಕೆನಾ? ಬಟ್ ಆಪ್ಷನ್ನಲ್ಲಿ ಗೋಲ್ಡ್ಸ್ಟೀನ್ ಅಂತ ಇತ್ತು ಅಂತಂದರೆ ನೀವು ಗೋಲ್ಡ್ಸ್ಟೀನ್ ಕೂಡ ನೀವು ಫೋಕಸ್ ಮಾಡಬೇಕು. ಲಾಸ್ಟ್ ಟೈಮ್ PSI ಕ್ವಶನ್ ಪೇಪರ್ ಇಲ್ಲಿ ಕೇಳಬೇಕಾದಾಗ ಎಲೆಕ್ಟ್ರಾನ್ಗಳು ಯಾರು ಕಂಡುಹಿಡಿದಾರೆ ಅಂತ ಕೇಳಿದಾಗ ಇವು 4 ಆಪ್ಷನ್ ಕೊಟ್ಟಿದ್ರ. ಯಾರು? J.J. ಥಾಮ್ಸನ್, ರೂದರ್ಫೋರ್ಡ್, ಗೋಲ್ಡ್ಸ್ಟೀನ್, ಜೇಮ್ಸ್ ಚಾಡ್ವಿಕ್. 4 ಇದ್ರು, ಇವ್ರು 4 ಜನ ಇದ್ರು. ಬಟ್ ಅಲ್ಲಿ ಎಲೆಕ್ಟ್ರಾನ್ ಕೇಳಿರೋದ್ರಿಂದ ನಾವು J.J. ಥಾಮ್ಸನ್ ಹಾಕಿದ್ವಿ. ಬಟ್ ಇಲ್ಲಿ ಪ್ರೋಟಾನ್ ಕೇಳಿದಾಗ ಏನಪ್ಪ ಅಂದರೆ ನಾವು ರೂದರ್ಫೋರ್ಡ್ ಹಾಕಬೇಕು. ಇನ್ ಕೇಸ್ ಅದರಲ್ಲಿ ಆಪ್ಷನ್ ಇರಲಿಲ್ಲ, ಗೋಲ್ಡ್ಸ್ಟೀನ್ ಇತ್ತು ಅಂತಂದರೆ ಗೋಲ್ಡ್ಸ್ಟೀನ್ ಕೂಡ ನಮಗೆ ಆಪ್ಷನ್ ಹಾಕಬೇಕು. ಹಾಗಾದರೆ ಅದು ಪಾಸಿಟಿವ್ಲಿ ಚಾರ್ಜ್ಡ್ ಇದೆ, ಧನಾತ್ಮಕ ಒಂದು ಆವೇಶಗಳಿದ್ದಾವೆ. ಸೊ ನ್ಯೂಟ್ರಾನ್ ಯಾವ ಒಂದು ಚಾರ್ಜ್ ಇದೆ ಸರ್? ಯಾವುದೂ ಇಲ್ಲ ಸರ್. ನ್ಯೂಟ್ರಾನಲ್ಲಿ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ದಿಟ್ ಈಸ್ ಎ ಚಾರ್ಜ್ಲೆಸ್ ಪಾರ್ಟಿಕಲ್. ಯಾವುದು ಅಂದರೆ ಒಂದು ವಿದ್ಯುತ್ ಆವೇಶ ರಹಿತ. ನೋಡಿ ಇಲ್ಲಿ ತಟಸ್ಥ ಅಥವಾ ವಿದ್ಯುತ್ ಆವೇಶ ರಹಿತ ಆಗಬೇಕದು. ಇಲ್ಲಿದೆ ರಹಿತ, ವಿದ್ಯುತ್ ಆವೇಶ ರಹಿತ. ಇದು ವೆರಿ ಬೇಸಿಕ್, ಎಲ್ರಿಗೂ ಗೊತ್ತಿರಬೇಕಾದಂಥ ವಿಷಯ ಇದು, ಓಕೆನಾ? ಆಯಿತು. ಹಾಗಾದರೆ ನೆಕ್ಸ್ಟ್ ಏನು ಕಟ್ ಆಗಿದೆಯಾ?
ಎಸ್ ಇಲ್ಲ ಇಷ್ಟೇ ಇದೆ ಸ್ಲೈಡ್ ಇದು ನೋಡಿ ಗೊತ್ತಿರಬೇಕೇನಂತಂದರೆ ಒಂದು ಮೂರಿದಾವೆ ಇದರಲ್ಲಿ ಎಲೆಕ್ಟ್ರಾನ್ಗಳಿದ್ದಾವೆ ಪ್ರೋಟಾನ್ಗಳಿದ್ದಾವೆ ನ್ಯೂಟ್ರಾನ್ಗಳಿದ್ದಾವೆ ಎಲೆಕ್ಟ್ರಾನ್ಗಳು ಸುತ್ತಲೂ ಸುತ್ತುತ್ತವೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಸೆಂಟ್ರಲ್ ಇರ್ತವೆ ಆಯಿತಾ ಈ ಎಲೆಕ್ಟ್ರಾನ್ಗಳು ನೆಗೆಟಿವ್ಲಿ ಚಾರ್ಜ್ ಇರ್ತವೆ ಋಣ ಆಯಾನುಗಳಿರ್ತವೆ ಇದನ್ನು ಕಂಡುಹಿಡಿದಿರ್ತಕ್ಕಂಥವ್ರು ಜೆ ಥಾಮ್ಸನ್ನು ಪ್ರೋಟಾನ್ಗಳು ಧನ ಒಂದು ಆವೇಶವನ್ನು ಹೊಂದಿರ್ತವೆ ಇದನ್ನು ಕಂಡುಹಿಡಿದಿರ್ತಕ್ಕಂಥವ್ರು ರೂದರ್ಫೋರ್ಡು ಇನ್ ಕೇಸ್ ಗೋಲ್ಡ್ ಸ್ಟೀನ್ ಇದ್ರೂ ಕೂಡ ಹಾಕಬೇಕು ಇನ್ನು ನ್ಯೂಟ್ರಾನ್ಗಳು ಕಂಡುಹಿಡಿದಿರ್ತಕ್ಕಂಥವ್ರು ಇದೇನಪ್ಪ ಅಂದರೆ ಚಾರ್ಜ್ಲೆಸ್ ಪಾರ್ಟಿಕಲ್ಸ್ ಇದು ವಿದ್ಯುದಾವೇಶ ರಹಿತವಾಗಿರ್ತವೆ ತಟಸ್ಥವಾಗಿರ್ತವೆ ಇದನ್ನು ಕಂಡುಹಿಡಿದಿರ್ತಕ್ಕಂಥವ್ರು ಜೇಮ್ಸ್ ಚಾಡ್ವಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಡ್ವಿಕ್ ಇಂಪಾರ್ಟೆಂಟು ಇಷ್ಟು ನಿಮಗೆ ಇಂಪಾರ್ಟೆಂಟ್ ಗೊತ್ತಿರಲಿ ಸೊ ಹಾಗಾದರೆ ನೆಕ್ಸ್ಟ್ ಮುಂದೆ ಹೋಗೋಣ ಎಸ್ ಮುಂದಿನ ಸ್ಲೈಡ್ಗೆ ಏನಂತಂದರೆ ಚಾಡ್ವಿಕ್ ಈಗ ಎಸ್ ನ್ಯೂಕ್ಲಿಯಾನ್ ಎಸ್ ಹಾಗಾದರೆ ನ್ಯೂಕ್ಲಿಯಾನ್ ಏನು ನ್ಯೂಕ್ಲಿಯಾನ್ ಅಂತಂದರೆ ಸರ್ ನ್ಯೂಕ್ಲಿಯಸ್ ಗೊತ್ತಾಯಿತು ಪ್ರೋಟಾನ್ ಗೊತ್ತಾಯಿತು ನ್ಯೂಟ್ರಾನ್ ಗೊತ್ತಾಯಿತು ಎಲೆಕ್ಟ್ರಾನ್ ಗೊತ್ತಾಯಿತು ನ್ಯೂಕ್ಲಿಯಾನ್ ಅಂದರೆ ಏನು ಸರ್ ಇಲ್ಲೇನು ನಾವು ಹೇಳಿದ್ದೀವಿ ಈ ಒಂದು ಸ್ಟ್ರಕ್ಚರಲ್ಲಿ ಏನು ಹೇಳಿದ್ದೀವಿ ಹಿಂಗಿದ್ದಾಗ ಇಲ್ಲಿ ಪ್ರೋಟಾನ್ ಇರ್ತದೆ ಇಲ್ಲಿ ನ್ಯೂಟ್ರಾನ್ ಇರ್ತದೆ ಅಂತ ಹೇಳಿದ್ದೆ ಕಾಣ್ತದೆ ತಾನೆ ಹೀಗಿದ್ದಾಗ ಇಲ್ಲಿ ಪ್ರೋಟಾನ್ ಇರ್ತದೆ ಇಲ್ಲಿ ನ್ಯೂಟ್ರಾನ್ ಇರ್ತದೆ ಅಂತ ಹೇಳಿದ್ದೆ ಇಲ್ಲಿ ಎಲೆಕ್ಟ್ರಾನ್ ಇರ್ತದೆ ಅಂತ ಹೇಳಿದ್ದೆ ಓಕೆನಾ ಇವೆರಡನ್ನೂ ಸೇರಿಸ್ಬಿಟ್ಟು ನಾವು ನ್ಯೂಕ್ಲಿಯಾನ್ ಅಂತೇಳಿ ಕರಿತೀವಿ ಏನೋ ಕನ್ನಡದಲ್ಲಿ ಬರಿತೀವಿ ನೋಡಿ ಎರಡನ್ನೂ ಸೇರಿಸ್ಬಿಟ್ಟು ನ್ಯೂಕ್ಲಿಯಾನ್ ಅಂತೇಳಿ ಕರಿತೀವಿ ಯಾವುದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡು ಸೇರಿಸ್ಬಿಟ್ಟು ನ್ಯೂಕ್ಲಿಯಾನ್ಗಳಂತೇಳಿ ಕರಿತೀವಿ ನೋಡಿ ಇಲ್ಲಿದೆ ನೋಡಿ ನ್ಯೂಕ್ಲಿಯಾನ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಎರಡನ್ನೂ ಸೇರಿಸಿ ನ್ಯೂಕ್ಲಿಯಾನ್ ಅಂತೇಳಿ ಕರಿತೀವಿ ಓಕೆನಾ ನ್ಯೂಕ್ಲಿಯಾನ್ ಅಂತೇಳಿ ಕರಿತೀವಿ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಓಕೆನಾ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಎರಡೂ ಸೇರಿಸ್ಬಿಟ್ಟು ನ್ಯೂಕ್ಲಿಯಾನ್ಗಳಂತ ಕರಿತೀವಿ ಓಕೆ ಹಾಗಾದರೆ ನಮಗೆ ಅಲ್ಲಿರ್ತಕ್ಕಂಥ ಚಾರ್ಜ್ ಪಾರ್ಟಿಕಲ್ಸ್ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ಗಳು ಗೊತ್ತಾಯಿತು ನ್ಯೂಕ್ಲಿಯಾನ್ ಬಗ್ಗೆನೂ ಗೊತ್ತಾಯಿತು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಎರಡನ್ನೂ ಸೇರಿಸಿ ನಾವು ನ್ಯೂಕ್ಲಿಯಾನ್ಗಳಂತೇಳಿ ಕರಿತೀವಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಈಗ ಹೆಂಗೆ ಕೇಳ್ಬೋದು ಕ್ವಶನಲ್ಲಿ ನ್ಯೂಕ್ಲಿಯಾನ್ಗಳು ಇವುಗಳನ್ನು ಹೊಂದಿರ್ತವೆ ಅಂತೇಳಿ ಕೊಟ್ಬಿಟ್ಟು ಆಪ್ಷನ್ಸ್ನಲ್ಲಿ ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟಾನ್ ಎಲೆಕ್ಟ್ರಾನ್ ಹಿಂಗೆ ಕೊಟ್ಬಿಡ್ತಾನೆ ಯಾವುದರ ಎಲೆಕ್ಟ್ರಾನ್ ತಂದು ಹಾಕಿದೆ ಅಂದರೆ ತೆಗೆದು ಬಿಡ್ಬೇಕು ನೀವಲ್ಲಿ ನ್ಯೂಕ್ಲಿಯಾನಲ್ಲಿ ಎಲೆಕ್ಟ್ರಾನ್ ಇರೋದಿಲ್ಲ ನ್ಯೂಕ್ಲಿಯಾನ್ನಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡೇ ಇರ್ತದೆ ಹಾಗಾದರೆ ನ್ಯೂಕ್ಲಿಯಾನ್ ಎಲ್ಲಿರ್ತದೆ ಅಂದರೆ ನ್ಯೂಕ್ಲಿಯಸ್ ಎಲ್ಲಿರ್ತದೆ ಹಿಂಗೂ ಕೇಳ್ಬೋದು ನ್ಯೂಕ್ಲಿಯಾನ್ ಎಲ್ಲಿರ್ತದೆ ಔಟರ್ ಆರ್ಬಿಟಲ್ ಇರ್ತದೆ ಸೆಂಟ್ರಲ್ ಇರ್ತದೆ ನೋ ನ್ಯೂಕ್ಲಿಯಾನ್ ವಿಲ್ ಬಿ ಆಲ್ವೇಸ್ ಇನ್ ದ ಸೆಂಟರ್ ಓಕೆನಾ ಎಸ್ ನ್ಯೂಕ್ಲಿಯಾನ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ಇಲ್ಲಿ ನಿಮಗೆ ಬೈಜಿಕ ಶಕ್ತಿ ಹೋಗ್ಬೇಕಂದ್ರೆ ಇವು ಕಾನ್ಸೆಪ್ಟ್ಗಳು ಬೇಕು ನಿಮಗೆ ಏನಪ್ಪ ಅಂತಂದರೆ ಪರಮಾಣು ಸಂಖ್ಯೆ ಪರಮಾಣು ರಾಶಿ ಭಾಳ ಜನರಿಗೆ ಗೊತ್ತಾಗಲ್ಲ ಏನಿದೆಯಪ್ಪ ಇದರಲ್ಲಿ ಸಿಂಪಲ್ ಆಗಿದೆ ಹೌದಾ ಈಗ ಗೊತ್ತಿದ್ದವ್ರು ಏನಪ್ಪ ಅಂದ್ರೆ ಸರ್ ಇಷ್ಟೆಲ್ಲ ಈಸಿ ಯಾಕೆ ಹೇಳ್ಕೊಡ್ತೀರಾ ಸರ್ ಅರ್ಥ ಆಯ್ತಾ ಗೊತ್ತಿಲ್ಲದೇ ಇದ್ದಾರಪ್ಪ ಭಾಳ ಜನ ಇದ್ದಾರೆ ಗೊತ್ತಿಲ್ಲದೇ ಇರೋರು ನೋಡಿ ಕೈ ಎತ್ತಿ ಇದ್ದಾರೆ ಗೊತ್ತಿಲ್ಲದೇ ಇರೋ ಹೌದು ಸರ್ ನಾನು ಅಂತೇಳಿ ಅರ್ಥ ಆಯ್ತಾ ನೋಡಿ ಇದ್ರೆ ಏನಪ್ಪ ಅಂದರೆ ಅಟಮಿಕ್ ನಂಬರ್ ಆ್ಯಂಡ್ ಅಟಮಿಕ್ ಮಾಸ್ ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಪ್ಪ ಏನಿದು ಅಟಮಿಕ್ ನಂಬರ್ ಆ್ಯಂಡ್ ಅಟಮಿಕ್ ಮಾಸ್ ಈಗ ಅಟಮಿಕ್ ನಂಬರಲ್ಲಿ ಏನಿರ್ತದೆ ಅಂತಂದರೆ ಈ ಪ್ರೋಟಾನ್ಗಳನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು ಒಟ್ಟು ಪ್ರೋಟಾನ್ಗಳ ಸಂಖ್ಯೆಗೆ ನಾವೇನಂತ ಕರಿತೀವಿ ಅಟಮಿಕ್ ನಂಬರ್ ಅಂತಂದರೆ ಬರೀ ಪ್ರೋಟಾನ್ಗಳಂತಲೇ ಅಷ್ಟೇ ತಿಳ್ಕೊಳ್ಬೇಕು ಅರ್ಥ ಆಯ್ತಾ ಪ್ರೋಟಾನ್ಗಳ ಒಟ್ಟು ಸಂಖ್ಯೆಗೆ ನಾವೇನಂತ ಕರಿತೀವಿ ಅಟಮಿಕ್ ನಂಬರ್ ಅಂತೇಳಿ ಕರಿತೀವಿ ಹಾಗಾದರೆ ಅಟಮಿಕ್ ಮಾಸ್ ಅಂದ್ರೆ ಏನು ಸರ್ ಪ್ರೋಟಾನ್ ಆ್ಯಂಡ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಂದು ಒಟ್ಟು ಸಂಖ್ಯೆಗೆ ನಾವೇನಂತ ಕರಿತೀವಿ ಅಟಮಿಕ್ ಮಾಸ್ ಅಂತ ಕರಿತೀವಿ ಅಥವಾ ಕನ್ನಡದಲ್ಲಿ ಪರಮಾಣು ರಾಶಿ ಅಂತೇಳಿ ಕರಿತೀವಿ ಓಹೋ ಸರ್ ನೀವು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇವೆರಡು ಸೇರಿಸಿದ್ರೆ ಏನಂತ ಹೇಳ್ತೀರಾ ಏನಂತ ಕರೀತಾರೆ ಅಂತ ಹೇಳಿದ್ರಿ ಸರ್ ಇದಕ್ಕಿಂತ ಮುಂಚೆ ಸ್ಲೈಡಲ್ಲಿ ಎಲ್ಲೋ ಒಂದು ಕೇಳಿದ್ದೆ ಎಸ್ ಆಬ್ವಿಯಸ್ಲಿ ರೈಟ್ ಏನಾಗಾದರೆ ನ್ಯೂಕ್ಲಿಯಾನ್ ಅಂತ ಹೇಳಿದ್ದೆ ನಾನು ಇಲ್ಲೇ ಇದೆ ನೋಡಿ ನ್ಯೂಕ್ಲಿಯಾನ್ ಇಲ್ಲೇ ಇದೆ ನ್ಯೂಕ್ಲಿಯಾನ್ ಹಾಗಾದರೆ ಸರ್ ಹೆಂಗೆ ಸರ್ ನ್ಯೂಕ್ಲಿಯಾನ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡು ಸೇರಿಸಿದ್ರೆ ನ್ಯೂಕ್ಲಿಯಾನ್ ಅಂತ ಒಂದು ಸಾರಿ ಹೇಳ್ತೀರಾ ಇನ್ನೊಂದು ಸಾರಿ ಪರಮಾಣು ರಾಶಿ ಅಂತಂದ್ರೂ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡು ಹೇಳ್ತೀರಾ ಸರ್ ಎಸ್ ಎರಡು ಇದಕ್ಕೆ ನ್ಯೂಕ್ಲಿಯಾನ್ ಅಂತ ಕರಿತೀವಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗೆ ಬಟ್ ಅಟಾಮಿಕ್ ರಾಶಿಯಲ್ಲಿ ಏನೇನು ಇರ್ತಾವೆ ಅಂತ ಕೇಳ್ದ ಅಂತಂದರೆ ಪ್ರೋಟಾನ್ಗಳ ಸಂಖ್ಯೆ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ಎರಡು ಸೇರಿಸಿ ನಾವು ಅಟಾಮಿಕ್ ಮಾಸ್ ಅಂತ ಕರಿತೀವಿ ಎಕ್ಸಾಂಪಲ್ ಅಪ್ಪ ಈಗ ಪ್ರೋಟಾನು ಒಂದು 5 ಇದ್ದಾವೆ ನ್ಯೂಟ್ರಾನು ಒಂದು 10 ಇದ್ದಾವೆ ಹಾಗಾದರೆ ಅಟಾಮಿಕ್ ಮಾಸ್ ಎಷ್ಟು ಅಂತ ಕೇಳಿದಾಗ ನೀವು ಎಷ್ಟು ಹೇಳಬೇಕು 15 ಹೇಳ್ಬೇಕು ವೆರಿ ಗುಡ್ ಯಾರೋ ಹೇಳಿದ್ರು 15 ಹೇಳ್ಬೇಕು ಇದು ಅಟಾಮಿಕ್ ಮಾಸ್ ಓಕೆನಾ ಹಾಗಾದರೆ ನ್ಯೂಕ್ಲಿಯಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನೀವು 15 ಹೇಳ್ಬೇಕು ಓಕೆನಾ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ನ್ಯೂಕ್ಲಿಯಸ್ ಓಕೆನಾ ಈಗ ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಶಿ ಯಾವುದೇ ಕಾರಣಕ್ಕೂ
ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಾನು ಬೇಕಾದ್ರೆ ಇನ್ನೊಂದು ಸರಿ ಬೇಕಂತ ಹೇಳ್ತೀನಿ ನಿಮಗೆ. ನೋಡಪ್ಪ ಇಲ್ಲೇನು ಅಂತಂದರೆ, ಈಗ ಪರಮಾಣು ಸಂಖ್ಯೆ ಅಂತ ಬಂತು ಅಂತಂದರೆ ನೀವೇನು ಹೇಳ್ಬೇಕು, ಈ ಕಡೆ ಕಟ್ ಆಗ್ತಾ ಇದ್ದೀನಿ, ನನಗೆ ಫೋನಲ್ಲಿ ಕರೆಕ್ಟ್ ಕಾಣಿಸ್ತಾ ಇಲ್ಲ, ನಾನು ಕಟ್ ಆಗ್ತಾ ಇದ್ದೀನಿ ಆ ಕಡೆ, ಓಕೆನಾ? ಆಯಿತು. ಹಾಗಾದರೆ ಪರಮಾಣು ಸಂಖ್ಯೆ ಅಂತಂದರೆ ನೋಡಿ, ಬರೀ ಪ್ರೋಟಾನ್ಗಳನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಪ್ರೋಟಾನ್ಗಳ ಸಂಖ್ಯೆಗೆ ಪರಮಾಣು ಸಂಖ್ಯೆ ಅಂತ ಕರಿತೀವಿ. ಸರ್ ಹಾಗಾದರೆ ಪರಮಾಣು ರಾಶಿ ಅಂತ ಬಂತು ಅಂತಂದರೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಎರಡನ್ನ ಸೇರಿಸಿ ಪರಮಾಣು ರಾಶಿ ಅಂತೇಳಿ ಕರಿತೀವಿ, ಓಕೆನಾ? ನ್ಯೂಕ್ಲಿಯಾನ್ ಅಂತಂದ್ರೂ ಅಷ್ಟೇ, ದ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಈಸ್ ಟೋಟಲಿ ಕಾಲ್ಡ್ ಆ್ಯಸ್ ನ್ಯೂಕ್ಲಿಯಾನ್ ಅಂತ ಕರಿತೀವಿ. ಹಾಗಾದರೆ ನೆಕ್ಸ್ಟು ಮುಂದಿನ ಸ್ಲೈಡ್ಗೆ ಹೋಗೋಣ. ಮುಂದಿನ ಸ್ಲೈಡಲ್ಲಿ ವೆರಿ ಇಂಪಾರ್ಟೆಂಟು, ಭಾಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಸರ್ ಐಸೋಟೋಪ್ ಅಂದ್ರೆ ಏನು ಸರ್, ಐಸೋಟೋನ್ ಅಂದ್ರೆ ಏನು ಸರ್, ಐಸೋಮರ್ ಅಂತಂದ್ರೆ ಏನು ಸರ್, ಐಸೋಬಾರ್ ಅಂತಂದ್ರೆ ಏನು ಸರ್? ಇಷ್ಟು ಜನ ಭಾಳಷ್ಟು ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಏನಪ್ಪ ಅಂತಂದರೆ ನೋಡಿ, ಒಂದು ಐಸೋಟೋಪ್, ಎರಡನೇದು ಐಸೋಟೋನ್, ಮೂರನೇದು ಐಸೋಬಾರ್, ನಾಲ್ಕನೇದು ಐಸೋಮರ್. ನಾಲ್ಕು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾನೆ, ಆಯಿತಾ? ಐಸೋಟೋಪ್ ಅಂದ್ರೇನು, ಐಸೋಟೋನ್ ಅಂದ್ರೇನು, ಐಸೋಬಾರ್ ಅಂತಂದ್ರೆ ಐಸೋಮರ್. ವೆರಿ ಸಿಂಪಲಾಗಿ ಹೇಳ್ಕೊಡ್ತೀನಿ, ಕನ್ಫ್ಯೂಷನ್ನೇ ಬೇಡ, ಮತ್ತು ಅತ್ಯಂತ ಸುಲಭವಾದ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಈಗ ಇದರಲ್ಲಿ ಒಂದೇ ಇದೆಯಪ್ಪ ನೋಡಿ, ಏನಿದೆ, ಬರೀ ಐಸೋಟೋಪ್ಗಳಿಂತಿದೆ. ಐಸೋಟೋಪ್ ಏನಿದೆ, ಸೇಮ್ ಪ್ರೋಟಾನ್ಸ್, ಅಂದರೆ ಪ್ರೋಟಾನ್ಗಳ ಸಂಖ್ಯೆ ಸೇಮ್ ಇರಬೇಕಂತೆ. ಇಲ್ಲಿ ನಾವು ಮಾತಾಡೋದು ಬರೀ ನಿಮ್ಗೆ ಗೊತ್ತಿರಲಿ, ಪ್ರೋಟಾನ್ ನ್ಯೂಟ್ರಾನ್ಗಳ ಬಗ್ಗೆ ಅಷ್ಟೇ ಮಾತಾಡ್ತೀವಿ, ಎಲೆಕ್ಟ್ರಾನ್ಗಳ ಬಗ್ಗೆ ಮಾತಾಡಲ್ಲ. ಇವು ನಾಲ್ಕರಲ್ಲಿ ಕೂಡ ಅಷ್ಟೇ, ಎಲೆಕ್ಟ್ರಾನ್ಗಳ ಬಗ್ಗೆ ಮಾತಾಡಲ್ಲ. ಒಂದು ಕಾನ್ಸೆಪ್ಟ್ ಕ್ಲಿಯರ್ ಇರಲಿ. ಇಲ್ಲಿ ಬಂದ್ಬಿಟ್ಟು ಕನ್ಫ್ಯೂಷನ್ ಆಗಿ ಎಲೆಕ್ಟ್ರಾನ್ ಕೊಟ್ಟ ಅಂತಂದರೆ ನೀವು ಅಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಈ ನಾಲ್ಕರಲ್ಲೂ, ಇಲ್ಲಿ ಎಲ್ಲೂ ಎಲೆಕ್ಟ್ರಾನ್ ಬರಲ್ಲ. ಆಯ್ತು, ಹಾಗಾದರೆ ಕಾನ್ಸಂಟ್ರೇಟ್ ಮಾಡಿ. ಈಗ ಏನು ಹೇಳ್ತಾ ಇದ್ದೀನಿ ಅಂತೇಳಿ, ಸೇಮ್ ಪ್ರೋಟಾನ್ಸ್ ಅಂತೆ. ಸೇಮ್ ಪ್ರೋಟಾನ್ಸ್ ಆದಮೇಲೆ ಡಿಫ್ರೆಂಟ್ ನ್ಯೂಟ್ರಾನ್ಸ್ ಆಗಲೇಬೇಕು ತಾನೆ, ಯಾಕಂದ್ರೆ ಎರಡೇ ಇದಾವೆ. ನಾವು ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಎರಡರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಸೊ ಈಗ ಸೇಮ್ ಪ್ರೋಟಾನ್ಸ್, ಇಲ್ಲಿ ಬರೀ ಸೇಮ್ ಅಂತ ಅಷ್ಟೇ ನಾವು ಮಾತಾಡೋಣ, ಡಿಫ್ರೆಂಟ್ ಆಗಿದೆ ಯಾವುದೇ ನಾವು ನೆನ್ಪಿಟ್ಕೊಳ್ಳೋದು ಬೇಡ. ಐಸೋ ಅಂದರೆ ಸೇಮ್ ತಾನೆ, ಐಸೋ ಅಂದರೆ ಸೇಮ್. ಹಾಗಾದರೆ ಏನು ಸೇಮು? ಪ್ರೋಟಾನ್ ಸೇಮ್. ಸರ್ ಹೆಂಗೆ ನೆನ್ಪಿಡ್ಬೇಕು ಸರ್, ಕನ್ಫ್ಯೂಷನ್ ಆಗ್ತದೆ ಸರ್, ಐಸೋಟೋಪ್ ಹೋಗಿ ಐಸೋಟೋನ್ ಆಗಿಬಿಡ್ತದೆ ಸರ್. ಎಸ್, ಅದಕ್ಕೋಸ್ಕರನೇ ಒಂದು ನಾನು ಒಳ್ಳೆ ಟ್ರಿಕ್ಸ್ ನೆನ್ಪಿಟ್ಟಿದ್ದೀನಿ. ಐಸೋಟೋಪ್ಸ್ ಎಂಡ್ಸ್ ವಿತ್ ಪಿ. ಐಸೋಟೋಪ್ನ ನೀವು ಹಿಂಗೆ ಬರೆದ್ರೆ ಎಂಡ್ಸ್ ವಿತ್ ಪಿ. ನೋಡಿ ಇಲ್ಲಿ ಎಂಡ್ಸ್ ವಿತ್ ಪಿ ಅಂದರೆ ಪಿ ಇಂದ ಕೊನೆಗೊಳ್ತಾ ಇದೆ. ಸೊ ಪಿ ಇಂದ ಕೊನೆಗೊಳ್ತಾ ಇದೆ ಅಂತಂದರೆ ಆಬ್ವಿಯಸ್ಲಿ ಸೇಮ್ ಯಾವುದಿದೆ, ಪ್ರೋಟಾನ್. ಟ್ರಿಕ್ಸ್ ನೆನ್ಪಿಡಿ ಈಸಿಯಾಗಿ. ಏನಪ್ಪ ಐಸೋಟೋಪ್ಸ್ ಅಂದರೆ ಈ ಟೋಪ್ಸ್ ಪ ವ್ಯಂಜನ ಇದೆ, ಪಿ ವ್ಯಂಜನ ಇದೆ, ಅಲ್ಲಿ ಪ್ರೋಟಾನ್. ಸಾಕು, ಸೇಮ್ ಪ್ರೋಟಾನ್ಸ್ ಬಟ್ ಡಿಫ್ರೆಂಟ್ ನ್ಯೂಟ್ರಾನ್ಸ್. ಅಂದರೆ ಒಂದು ಧಾತುವಿನಲ್ಲಿ ಸೇಮ್ ಪ್ರೋಟಾನ್ಗಳನ್ನು ಇದ್ಬಿಟ್ಟು ಡಿಫ್ರೆಂಟ್ ನ್ಯೂಟ್ರಾನ್ಗಳಿದ್ರೆ ಅದಕ್ಕೆ ಏನಂತ ಕರಿತೀವಿ, ಐಸೋಟೋಪ್ಸ್ ಅಂತ ಕರಿತೀವಿ. ಕ್ವಶನ್ ಹೆಂಗೆ ಕೇಳ್ತಾನೆ ಸರ್, ಈಗ ಐಸೋಟೋಪ್ಗಳಲ್ಲಿ ಯಾವುದು ಸೇಮ್ ಆಗಿರ್ತದೆ ಅಂತಲೂ ಕೇಳ್ಬೋದು, ಐಸೋಟೋಪ್ಗಳಲ್ಲಿ ಈ ಕೆಳಗಿನ ಯಾವುದು ಡಿಫ್ರೆಂಟ್ ಇರ್ತದೆ ಅಂತ ಕೇಳ್ಬೋದು. ಅರ್ಥ ಆಯ್ತಾ? ಯಾವುದು ಚೇಂಜ್ ಆಗ್ತದೆ ಅಂತಲೂ ಕೇಳ್ಬೋದು, ಯಾವುದು ಡಿಫ್ರೆಂಟ್ ಆಗಿರ್ತದೆ ಅಂತಲೂ ಕೇಳ್ಬೋದು. ಯಾವುದು ಸೇಮ್ ಆಗಿರ್ತದೆ ಅಂತ ಕೇಳಿದ್ರೆ ನೀವು ಪ್ರೋಟಾನ್ ಅಂತ ಹೇಳ್ಬೇಕು, ಯಾವುದು ಚೇಂಜ್ ಆಗ್ತದೆ ಅಂತ ಕೇಳಿದ್ರೆ ನ್ಯೂಟ್ರಾನ್ ಅಂತ ಹೇಳ್ಬೇಕು, ಓಕೆನಾ? ಒಂದು ಸೇಮ್ ಇರ್ತದೆ ಅಂದರೆ ಒಂದು ಚೇಂಜ್ ಆಗೇ ಆಗ್ತದೆ. ಎಸ್, ಹಾಗಾದರೆ ಸಮಸ್ಥಾನಿಗಳು ಅಂತೇಳಿ ಕನ್ನಡದಲ್ಲಿ ಕರಿತೀವಿ. ಐಸೋಟೋಪ್ಸ್ ಅಂತಂದರೆ ಇದು ಎಂಡ್ಸ್ ವಿತ್ ಪಿ ಇರೋದ್ರಿಂದ ಐಸೋ ಅಂದರೆ ಸೇಮು, ಸೊ ಪ್ರೋಟಾನ್ ಸೇಮ್ ಇರ್ತವೆ, ಅಷ್ಟೇ ನೆನ್ಪಿಡಿ ಸಾಕು. ಪ್ರೋಟಾನ್ ಸೇಮ್ ಇರ್ತವೆ ಅಂತಂದರೆ ನ್ಯೂಟ್ರಾನ್ ಆಬ್ವಿಯಸ್ಲಿ ಚೇಂಜ್ ಆಗ್ತವೆ. ಎಸ್, ನೋಡಿ ಇಲ್ಲಿ ಐಸೋಟೋಪ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನಪ್ಪ ಎಕ್ಸಾಂಪಲ್ಲು, ಇದು ಕರೆಕ್ಟಾಗಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಎಲ್ಲವೂ ಹೈಡ್ರೋಜನ್ನ ಒಂದು ಐಸೋಟೋಪ್ಗಳು. ಸಮಸ್ಥಾನಿಗಳು, ಹೈಡ್ರೋಜನ್ನಿನ ಸಮಸ್ಥಾನಿಗಳು ಯಾವುವು ಅಂತ ಕೇಳಿದ್ರೆ ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೈಟಿಯಂ. ನೋಡಿ, ಪ್ರೋಟಿಯಂನಲ್ಲಿ ಏನಿದೆ, H11 ಅಂತಿದೆ. ಡ್ಯೂಟೇರಿಯಂನಲ್ಲಿ H1 ಸೇಮ್ ಇರ್ತದೆ, ಅರ್ಥ ಆಯ್ತಾ? ಇಲ್ಲೇ 2 ಇದೆ, ಇಲ್ಲೇ H1, ಇಲ್ಲಿ 3 ಇದೆ. ಇದೇನಪ್ಪ ಅಂತಂದರೆ ಈ ಪ್ರೋಟಾನ್ಗಳಂತ ಅರ್ಥ. ಇದು ಇಲ್ಲಿ ಇರ್ತಕ್ಕಂಥದ್ದು ಪ್ರೋಟಾನ್, ಯಾಕೆಂದರೆ ಇದು ಅಟಾಮಿಕ್ ನಂಬರು, ಇದು ಅಟಾಮಿಕ್ ಮಾಸ್. ನಾನು ನಿಮ್ಗೆ ಯಾವಾಗಲೇ ಹೇಳ್ಬೇಕು ಅಂತಂದರೆ ನೋಡಿ, ಈಗ ಕ್ಯಾಲ್ಸಿಯಂ ಅಂತ ಬರೆದು ಇಲ್ಲೇ ನನಗೆ ಕ್ಯಾಲ್ಸಿಯಮ್ದು ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ ರಫ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ 8 ಇದೆ ಅಂತಂದರೆ ಇಲ್ಲಿ 25 ಇದೆ ಅಂತಂದರೆ ಇದು ಕ್ಯಾಲ್ಸಿಯಮ್ದು ಅಟಾಮಿಕ್ ನಂಬರು, ಇದು ಅಟಾಮಿಕ್ ಮಾಸ್, ಓಕೆನಾ? ಇದು Z, ಇದು A.
ಝಡ್ಗೆ ಕನ್ಫ್ಯೂಷನ್ ಇದ್ರೆ ಬಿಟ್ಟಾಕಿ ತಲೆ ಕೆಡಿಸಬೇಡಿ. ಬಟ್ ಕ್ಯಾಲ್ಸಿಯಮ್ದ ಅಟಾಮಿಕ್ ನಂಬರ್ ಅಂದರೆ 8, ಈಗ ಮಾಸ್ ಅಂದರೆ 20. ಆ ಥರ ಏನಪ್ಪ ಅಂದರೆ ಇಲ್ಲಿ ನೋಡಿ ಯಾವಾಗಲೂ H1 ಇದೆ. ಪ್ರೋಟಿಯಂನಲ್ಲೂ H1 ಇದೆ, ಡ್ಯೂಟೇರಿಯಂನಲ್ಲೂ H1 ಇದೆ, ಟ್ರೈಟಿಯಂನಲ್ಲೂ ಕೂಡ H1 ಇದೆ. ಎಲ್ಲ ಕಡೆ ಕೂಡ ಇಲ್ಲಿ H1 ಇದೆ. ಹಾಗಾದರೆ ಇಲ್ಲಿ H1, ಇಲ್ಲಿ H2, ಇಲ್ಲಿ H3. ಹಾಗಾದರೆ ಅಟಾಮಿಕ್ ಮಾಸ್ ಚೇಂಜ್ ಆಗ್ತಾ ಇದೆ. ಅಟಾಮಿಕ್ ಮಾಸ್ ಅಂತಂದರೆ ಏನು? ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು. ಇಲ್ಲಿ ಪ್ರೋಟಾನ್ ಸೇಮ್ ಇರ್ತದೆ ಅಂದರೆ ಏನು ಚೇಂಜ್ ಆಗ್ತಾ ಇದೆ? ನ್ಯೂಟ್ರಾನ್ ಅಷ್ಟೇ ಚೇಂಜ್ ಆಗ್ತಾ ಇದೆ. ಪ್ರೋಟಾನ್ ಸೇಮ್ ಇರ್ತಾ ಇದೆ ನೋಡಿ, ಇಲ್ಲಿ ಪ್ರೋಟಾನ್ ಸೇಮ್ ಇದೆ, ಇಲ್ಲಿ ಪ್ರೋಟಾನ್ ಸೇಮ್ ಇದೆ, ಇಲ್ಲಿ ಪ್ರೋಟಾನ್ ಸೇಮ್ ಇದೆ. ಯಾವುದು ಪ್ರೋಟಾನ್ ಸೇಮ್ ಇರ್ತದೆ ಅದು ಐಸೋಟೋಪ್ಗಳು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಐಸೋಟೋನ್ಗಳಿದ್ದಾವೆ, ಆಮೇಲೆ ಐಸೋಬಾರ್ ಇದೆ, ಐಸೋಮರ್ ಇದೆ. ಇದು ಸ್ಲೈಡ್ನಲ್ಲಿ ಹೋಗ್ತದೆ, ಸ್ವಲ್ಪ ಗೊತ್ತಿರಲಿ. ಅದು 4 ಬರ್ದಿದ್ದೀನಿ. ಈಗ ಐಸೋಟೋಪ್ಗಳು ಗೊತ್ತಾಯ್ತೇನಪ್ಪ? ಸಮಸ್ಥಾನಿಗಳು ಐಸೋಟೋಪು. ಇದು ಪ್ರೋಟಾನ್ಗಳು ಸೇಮ್ ಇರ್ತವೆ, ನ್ಯೂಟ್ರಾನ್ಗಳು ಡಿಫ್ರೆಂಟ್ ಆಗ್ತವೆ. ಎಕ್ಸಾಂಪಲ್ಲು ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೈಟಿಯಂ. ಈ ಡ್ಯೂಟೇರಿಯಂನೇ ಇಂಪಾರ್ಟೆಂಟ್. ನಾಳೆ ಈಗ ಬೈಜಿಕ ಎನರ್ಜಿಯಲ್ಲಿ ಡ್ಯೂಟೇರಿಯಂ ಬಳಸ್ತಾರೆ. ಅದು ಎಲ್ಲಿ ಬಳಸ್ತಾರೆ ಅಂತ ಹೇಳ್ತೀನಿ ನಾನು. ಈಗ ಹಾಗಾದರೆ ನೆಕ್ಸ್ಟ್ ಸ್ಲೈಡ್ ಏನಪ್ಪ ಅಂದರೆ ಐಸೋಟೋಪ್ಗಳು ಮುಗಿತಾ ಬಂತು ನೋಡ್ರಿ. ಐಸೋಟೋನ್, ನಾನು ಐಸೋಟೋಪ್ಗಳು ಹೇಳ್ಬೇಕಾದ್ರೆ ನೀವು ಐಸೋಟೋನ್ ಬಗ್ಗೆ ಯೋಚನೆ ಮಾಡ್ಬೋದು. ಐಸೋಟೋನ್ಗಳೆಲ್ಲ ಅಂದ್ರೆ ಹಾಗಾದರೆ ಅದು ಕೂಡ ಎನ್ ಅಂದರೆ ಇದು ಹಿಂಗಿದೆ ಅಂತಲ್ಲ, ಅದು ನಾನೇನಪ್ಪ ಅಂದರೆ ಟ್ರಿಕ್ಸ್ ಇಟ್ಟಿದ್ದೀನಿ. ಅರ್ಥ ಆಯ್ತಾ ಸರ್? ಹಿಂಗೆ ಥಿಯರಿ ರಿಸರ್ಚಾಗಿ ಹಿಂಗೆ ಬರ್ದಿದ್ದಾರೆ ಸರ್? ಇಲ್ಲ, ಇದೇನು ಐಸೋಟೋನ್ ಅಂತಂದರೆ ಇದರಲ್ಲಿ ಏನಿದೆಯಪ್ಪ ಅಂತಂದರೆ ಈ ಟೋನ್ನಲ್ಲಿ ಎನ್ ಇದೆ ಲಾಸ್ಟಿಗೆ. ಐಸೋಟೋನ್ ಎನ್ ಇದೆ ಅಂದರೆ ಐಸೋ ಅಂದರೆ ಸೇಮು. ಏನು ಸೇಮ್ ಅಪ್ಪ? ಎನ್ ಸೇಮ್. ಎನ್ ಅಂದರೆ ಏನು? ಸೇಮ್ ನ್ಯೂಟ್ರಾನ್ಸ್ ಬಟ್ ಡಿಫ್ರೆಂಟ್ ಪ್ರೋಟಾನ್ಸ್. ಆಬ್ವಿಯಸ್ಲಿ ಹೌದಾ? ಸೇಮ್ ಐಸೋಟೋನ್ನಲ್ಲಿ ಸೇಮ್ ನ್ಯೂಟ್ರಾನ್ಸ್ ಇರ್ತದೆ, ಡಿಫ್ರೆಂಟ್ ಪ್ರೋಟಾನ್ಸ್ ಇರ್ತದೆ. ಸೊ ಹಾಗಾದರೆ ಎಕ್ಸಾಂಪಲ್ ನೋಡೋಣ. ಹಾಗಾದರೆ ಏನಪ್ಪ ಎಕ್ಸಾಂಪಲ್ಲು? ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಕಾರ್ಬನ್ ಇದೆ. ಸಿಂಪಲ್ಲಾಗಿ ಸರ್ ಅದ್ರದ್ದೆಲ್ಲ ಅಟಾಮಿಕ್ ನಂಬರು, ಅಟಾಮಿಕ್ ಮಾಸ್ ನೆನ್ಪಿಟ್ಕೊಳ್ಬೇಕಾ ಸರ್? ಬೇಡ, ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ. ಓಕೆನಾ? ಪೇಪರ್ ಹೆಂಗೆ ಬಂದರೂ ಕೂಡ ನೀವು ಸಾಲ್ವ್ ಮಾಡಬೇಕು. ಈಗ ನೋಡಿ ಆಕ್ಸಿಜನ್ದೇನಿದೆ ನೋಡಿ ಇಲ್ಲಿ ನೋಡಿ, ಇದು ಪ್ರೋಟಾನ್ ನ್ಯೂಟ್ರಾನ್. ಇಲ್ಲಿ ನ್ಯೂಟ್ರಾನ್ಗಳು ಸೇಮ್ ಇದೆ ನೋಡಿ. ಇಲ್ಲಿ 8 ಇದೆ, ಇಲ್ಲಿ 8 ಇದೆ. ನ್ಯೂಟ್ರಾನ್ಗಳು ಸೇಮ್, ಇಲ್ಲಿ ಕೂಡ ನ್ಯೂಟ್ರಾನ್ಗಳು ಸೇಮ್ ಇರಬೇಕು. ಹಾಗಾದರೆ ಪ್ರೋಟಾನ್ಗಳು ಇಲ್ಲಿ 6 ಇದೆ, ಇಲ್ಲಿ 7 ಇದೆ, ಇಲ್ಲಿ 8 ಇದೆ. ನ್ಯೂಟ್ರಾನ್ಗಳು ಚೇಂಜ್ ಆಗ್ತಾ ಇದ್ದಾವೆ, ಪ್ರೋಟಾನ್ಗಳು ಸೇಮ್ ಆಗಿದ್ದಾವೆ. ಸೊ ಹಂಗೆ ಪ್ರೋಟಾನ್ಗಳು ಸೇಮ್ ಇದ್ದರೆ ಐಸೋಟೋಪ್ಸು, ನ್ಯೂಟ್ರಾನ್ಗಳು ಸೇಮ್ ಇದ್ದರೆ ಐಸೋಟೋನ್ಸ್. ಇಷ್ಟೇ, ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ, ಡಿಫ್ರೆನ್ಸ್ ಏನಿಲ್ಲ. ಓಕೆನಾ? ಸಿಂಪಲ್ಲಾಗಿ ಭಾಳ ಮತ್ತೆ ಇದು ಎಕ್ಸ್ಪ್ಲನೇಷನ್ ಮಾಡೋದು ಬೇಡ, ಯಾಕಂದ್ರೆ ಫಸ್ಟ್ನೇದೇ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿಬಿಟ್ಟಿದ್ದೀನಿ. ಓಕೆನಾ? ಹಾಗಾದರೆ ನೆಕ್ಸ್ಟ್ ಮುಂದೆ ಹೋಗೋಣ, ಮುಂದಿನ ಸ್ಲೈಡ್ಗೆ. ನೆಕ್ಸ್ಟ್ ಸ್ಲೈಡ್ ಏನಪ್ಪ ಅಂತಂದರೆ ಈಗ ಐಸೋಬಾರ್. ಸರ್ ಇದು ಐಸೋಬಾರ್ ಎಲ್ಲೋ ಕೇಳಿದ್ದೀನಿ ಸರ್ ನಾನು. ಐಸೋಬಾರ್ ಎಲ್ಲಿ ಕೇಳಿದ್ದೀನಿ? ಎಲ್ಲೋ ಒಂದು ಸರ್ ಬಾರ್ ಅಂತಂದರೆ ಪ್ರೆಷರು, ಐಸೋ ಅಂತಂದರೆ ಸೇಮ್, ಅಂದರೆ ಸೇಮ್ ಪ್ರೆಷರ್ ಇರ್ತಕ್ಕಂಥ ಒಂದು ಏನಪ್ಪ ಅಂದರೆ ಅಂಥ ಪ್ಲೇಸ್ಗಳನ್ನು ಸೇರಿಸ್ತಕ್ಕಂಥ ಒಂದು ಮ್ಯಾಪ್ ಸರ್. ಎಸ್, ಅದು ಕೂಡ ರೈಟ್. ಆಬ್ವಿಯಸ್ಲಿ ಅದು ಜಿಯೋಗ್ರಫಿಯಲ್ಲಿ ಬರ್ತದೆ ಐಸೋಬಾರ್. ಬಟ್ ಇಲ್ಲಿ ಕೆಮಿಸ್ಟ್ರಿಯಲ್ಲಿ ಐಸೋಬಾರ್ ಅಂತಂದರೆ ಐಸೋ ಮೀನ್ಸ್ ಸೇಮ್. ಹಾಗಾದರೆ ಇಲ್ಲಿ ಏನು ಬರ್ತದೆ ಅಂತಂದರೆ ನಿಮಗೆ ನಾನು ಐಸೋಟೋಪ್ ಅಂದರೆ ಸೇಮ್ ಪ್ರೋಟಾನ್, ಐಸೋಟೋನ್ ಅಂದರೆ ಸೇಮ್ ನ್ಯೂಟ್ರಾನ್ಸ್. ಹಾಗಾದರೆ ಐಸೋಬಾರ್ ಅಂತಂದರೆ ಸೇಮ್ ನ್ಯೂಕ್ಲಿಯಾನ್. ಇಲ್ಲಿದೆ ನೋಡಿ, ಸೇಮ್ ನಂಬರ್ ಆಫ್ ನ್ಯೂಕ್ಲಿಯಾನ್. ನಿಮಗೆ ನೆನಪು ಬರ್ಬೇಕೀಗ, ಸರ್ ನ್ಯೂಕ್ಲಿಯಾನ್ ಅಂದರೆ ಏನು ಹೇಳಿದ್ರಾ ಸರ್ ನೀವು? ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ಗಳನ್ನ ಎರಡೂ ಸೇರಿಸಿದ್ರೆ ನ್ಯೂಕ್ಲಿಯಾನ್ ಅಂತ ಹೇಳ್ತೀವಿ. ಇದಕ್ಕೆ ಅಟಾಮಿಕ್ ಇದಕ್ಕೆ ಪರಮಾಣು ರಾಶಿ ಕೂಡ ಅಂತೀವಿ. ಇವೆಲ್ಲ ಗೊತ್ತಿರಬೇಕು, ಮರಿಬಾರ್ದು. ಒಂದು ಸಾರಿ ಹೇಳಿ ಬಿಟ್ಬಿಟ್ರೆ ಅದನ್ನ ಹಂಗೆ ಬಿಡಬಾರ್ದು. ಎಲ್ಲ ಕರೆಕ್ಟ್ ಪರ್ಫೆಕ್ಟ್ ಸ್ಟಡಿ ಇರಬೇಕು. ಅರ್ಥ ಆಯ್ತಾ? ಸೇಮ್ ನ್ಯೂಕ್ಲಿಯಾನ್ಗಳಿತ್ತು ಅಂತಂದ್ರೆ ಅದಕ್ಕೆ ನಾವೇನು ಅಂತ ಕರಿತೀವಿ? ಐಸೋಬಾರ್ಸ್ ಅಂತ ಕರಿತೀವಿ. ಈ ಎಕ್ಸಾಂಪಲ್ ನೋಡಿಪ್ಪ, ಇಲ್ಲಿ ಆರ್ಗಾನ್ ಇದೆ, ಇಲ್ಲಿ ಪೊಟ್ಯಾಷಿಯಮ್ ಇದೆ, ಕೆ ಅಂದರೆ ಮತ್ತು ಕ್ರಿಪ್ಟಾನ್ ಅಂತ ಹೇಳ್ಬೇಡಿ. ಇಲ್ಲೇ ಕ್ಯಾಲ್ಸಿಯಂ ಇದೆ ನೋಡಿ. ಇಲ್ಲಿ ಬೇರೆ ಧಾತುಗಳಿದ್ದಾವೆ, ಆಯಿತಾ? ಆದರೆ ಅವುಗಳೆಲ್ಲದ್ರದ್ದು ನ್ಯೂಕ್ಲಿಯಾನ್ ಸೇಮ್ ಇದೆ. ನ್ಯೂಕ್ಲಿಯಾನ್ ಮತ್ತು ಹಿಂಗೆಲ್ಲ ತಲೆ ನೋಡಬಾರ್ದು. ನ್ಯೂಕ್ಲಿಯಾನ್ ಅಂದ್ರೇನು? ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಎಷ್ಟನೇ ಇರಲಪ್ಪ ಪ್ರೋಟಾನ್ 5 ಇದ್ದು ನ್ಯೂಟ್ರಾನ್ 10 ಇರಲಿ, ಒಟ್ಟಿನಲ್ಲಿ ಎಲ್ಲದೂ ಸೇಮ್ ಇರಬೇಕು. ಇಲ್ಲಿ ಎಕ್ಸಾಂಪಲ್ ನೋಡಿ, ಇಲ್ಲಿ ಪ್ರೋಟಾನ್ 18 ಇದೆ, ನ್ಯೂಟ್ರಾನ್ 22 ಇದೆ, ಒಟ್ಟು ಎಲ್ಲ ಸೇರಿಸಿ 40. ಇಲ್ಲಿ ಪ್ರೋಟಾನ್ 19 ಇದೆ, ನ್ಯೂಟ್ರಾನ್ 21 ಇದೆ, ಎಲ್ಲ ಸೇರಿಸಿ 40. ಇಲ್ಲಿ ಪ್ರೋಟಾನ್ 20 ಇದೆ, ನ್ಯೂಟ್ರಾನ್ ಆಬ್ವಿಯಸ್ಲಿ 20 ಇರಲೇಬೇಕು, ಯಾಕಂದ್ರೆ 40 ಇದ್ದಾವೆ. ಆವಾಗಲೇ ಇದ್ರದ್ದು ಐಸೋಬಾರ್ ಆಗ್ತದೆ, ಆಯಿತಾ?
ಎಸ್ 40 ಇದೆ. ನಡೀರಿ ಮುಗೀತು. ಅಂದರೆ ಇಲ್ಲಿ ನ್ಯೂಕ್ಲಿಯಾನ್ಗಳು ಸೇಮ್ ಆಗಿರಬೇಕು. ಓಕೆನಾ, ನ್ಯೂಕ್ಲಿಯಾನ್ಗಳು ಸೇಮ್ ಆಗಿರಬೇಕು. ಪ್ರೋಟಾನ್ ನ್ಯೂಟ್ರಾನ್ಗಳು ಏನನ್ನ ಇರಲಿ, ನಾವು ಐಸೋಟೋಪ್ಸು ಐಸೋಟೋನ್ ಹೇಳ್ಬೇಕಾದ್ರೆ ಐಸೋಟೋಪಲ್ಲಿ ಪ್ರೋಟಾನ್ ಸೇಮ್ ಇರ್ಬೇಕಂತ ಹೇಳಿದ್ದೀವಿ, ಐಸೋಟೋನಲ್ಲಿ ನ್ಯೂಟ್ರಾನ್ ಸೇಮ್ ಇರ್ಬೇಕಂತ ಹೇಳಿದ್ದೀವಿ. ಇಲ್ಲಿ ಹಂಗೇನಿಲ್ಲ, ಅವ್ರು ಯಾರನ್ನ ಇರಲಿ ಅವರಿಬ್ಬರು ಸೇರಿ ಸೇಮ್ ಇರ್ಬೇಕು. ಅರ್ಥ ಆಯ್ತಾ? ಯಾರಂದರೆ ಅಣ್ಣ ಎಷ್ಟನ್ನ ದುಡಿಲಿ, ತಮ್ಮ ಎಷ್ಟನ್ನ ದುಡಿಲಿ, ಇಬ್ಬರು ಸೇರಿ ಒಂದಿಷ್ಟು ಬರ್ಬೇಕಂತ ಹೇಳ್ತಾರಲ್ಲ, ಅದರಂಗೆ ಎಲ್ಲ ಸೇರಿಸಿ ಇಷ್ಟು ಇರಬೇಕಪ್ಪ ಫಿಕ್ಸ್. ಹಂಗೆ ಇದಕ್ಕೆ ನ್ಯೂಕ್ಲಿಯಾನ್ಗಳು ಸೇಮ್ ಆಗಿರಬೇಕು. ಸೊ ಐಸೋಟೋಪ್ ಅಂದರೆ ಗೊತ್ತಾಯಿತು, ಐಸೋಟೋನ್ ಅಂದರೆ ಗೊತ್ತಾಯಿತು, ಐಸೋಬಾರ್ ಅಂದರೆ ಗೊತ್ತಾಯಿತು. ನೆಕ್ಸ್ಟ್ ಐಸೋಮರ್, ಇದೊಂದೇ ತಿಳ್ಕೊಳ್ಳೋಣ. ಆಯ್ತು, ಹಾಗಾದರೆ ಇದನ್ನು ಸ್ಲೈಡ್ ಮುಂದೆ ಹೋಗೋಣ. ನೆಕ್ಸ್ಟ್ ಸ್ಲೈಡ್. ಹಾಂ, ಈಗ ನಾನೇನು ಹೇಳಿದ್ನಲ್ಲ, ಐಸೋಟೋಪ್ಸು, ಐಸೋಬಾರ್ಸ್, ಐಸೋಟೋನ್ಸ್, ಈ ಮೂರು ಸೇರಿಸಿ ಇಲ್ಲಿ ಒಂದರಲ್ಲಿ ಇದು ಮಾಡಿದ್ದಾನೆ. ಒಳ್ಳೆ ಇದೆ. ನಿಮಗೆ ಬ್ಲರ್ ಕಾಣಿಸ್ತಾ ಇದೆ, ಬಟ್ ನಿಮಗೆ ಹೆಂಗೆ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ. ನಾನು ಹೇಳ್ತೀನಿ ಇಲ್ಲಿ ಏನೇನಿದೆ ಅಂತೇಳಿ ನೋಡಿ. ಇಲ್ಲಿ ಇದು ಐಸೋಟೋಪ್ಸ್ ಇದೆ. ಐಸೋಟೋಪ್ ಅಂದರೆ ನಿಮ್ಮ ತಲೆಯಲ್ಲಿ ಬರಬೇಕು, ಸೇಮ್ ಪ್ರೋಟಾನ್ ಇರಬೇಕು. ಆದರೆ ಇಲ್ಲಿ ಪ್ರೋಟಾನ್ ನೋಡೋಣ 10 ಇದೆ, ಇಲ್ಲಿ ನಾನು ನೋಡ್ತೀನಿ ಇಲ್ಲೂ 10 ಇದೆ. ಇಲ್ಲಿ ಮತ್ತೇನು ಚೇಂಜ್ ಆಗಿದೆಯಾ? ಇಲ್ಲ, ಇಲ್ಲೂ 10 ಇದೆ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ನೋಡಿ, ಇಲ್ಲಿ 10 ಪ್ರೋಟಾನ್ ಇದೆ, 10 ಪ್ರೋಟಾನ್ ಇದೆ, 10 ಪ್ರೋಟಾನ್ ಇದೆ. ಹಾಗಾದರೆ ಇದು ಐಸೋಟೋಪ್ ಸೇಮ್. ಇಲ್ಲಿ ಐಸೋಟೋನ್ಗಳು, ಇಲ್ಲಿ ಏನಪ್ಪ ಅಂದರೆ ನ್ಯೂಟ್ರಾನ್ಗಳು ಸೇಮ್ ಇರಬೇಕು. ಇಲ್ಲಿ 8 ನ್ಯೂಟ್ರಾನ್ ಇದೆ, ಇಲ್ಲಿ 8 ನ್ಯೂಟ್ರಾನ್ ಇದೆ, ಇಲ್ಲಿ 8 ನ್ಯೂಟ್ರಾನ್ ಇದೆ. ಓಕೆ, ನ್ಯೂಟ್ರಾನ್. ಇಲ್ಲಿ ಇವೆರಡು ಸೇರಿಸಿ ಒಟ್ಟು ಮೊತ್ತ ಇರಬೇಕು. ಒಟ್ಟು ಮೊತ್ತ ಇಲ್ಲಿ 40 ಇದೆ, ಇಲ್ಲಿ 40 ಇದೆ, ಇಲ್ಲಿ 40 ಇದೆ. ಎಸ್, ಮುಗೀತು. ಐಸೋಟೋಪ್ಗಳು, ಐಸೋಟೋನ್ಗಳು, ಐಸೋಬಾರ್ಗಳು. ಕ್ಲಿಯರ್ ಆಯಿತಾ? ಹಾಗಾದರೆ ವಿತೌಟ್ ವೇಸ್ಟಿಂಗ್ ದ ಟೈಮ್ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಇಲ್ಲಿ ಐಸೋಮರ್. ಐಸೋಮರಪ್ಪ ಅಂತಂದರೆ ಏನು? ಐಸೋಮರ್ ಭಾಳ ಜನರಿಗೆ ಕನ್ಫ್ಯೂಷನ್ ಆಗ್ತದೆ. ಐಸೋಮರ್ ಏನಪ್ಪ ಅಂದರೆ, ನಾನು ಇದು ಹೇಳೋದಕ್ಕಿಂತ ಮುಂಚೆ ಒಂದು ಸರಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ಎಕ್ಸಾಂಪಲ್ ಕೊಡ್ತೀನಪ್ಪ ನಿಮಗೆ ಅಂತಂದರೆ, ಈಗ ನಾನು ಇದು ಹಾಕ್ಕೊಂಡಿರೋದು ಟಿ ಶರ್ಟ್. ಅರ್ಥ ಆಯ್ತಾ? ಒಟ್ಟಿನಲ್ಲಿ ಟಿ ಶರ್ಟನ್ನು ಇರಲಿ, ಶರ್ಟನ್ನು ಇರಲಿ, ಒಟ್ಟಿನಲ್ಲಿ ಶರ್ಟ್. ಆಮೇಲೆ ಪೈಜಾಮ ಹಾಕ್ಕೊಳ್ತೀನಿ, ಅದು ಕೂಡ ಶರ್ಟ್. ಆಮೇಲೆ ಹಾಫ್ ಶರ್ಟ್ ಹಾಕ್ತೀನಿ, ಅದು ಕೂಡ ಶರ್ಟ್. ಇಲ್ಲಿ ಶರ್ಟ್ ಮಾತ್ರ, ಆದರೆ ಸ್ಟ್ರಕ್ಚರ್ ಚೇಂಜ್ ಇದೆ. ಟಿ ಶರ್ಟ್ ಸ್ಟ್ರಕ್ಚರ್ ಚೇಂಜ್ ಇದೆ, ಒಂದು ಪೈಜಾಮ ಸ್ಟ್ರಕ್ಚರ್ ಚೇಂಜ್ ಇದೆ. ಆಯಿತಾ? ನೆಹರು ಪೈಜಾಮ ಸ್ಟ್ರಕ್ಚರ್ ಚೇಂಜ್ ಇದೆ, ಮತ್ತು ಒಂದು ಹಾಫ್ ಶರ್ಟ್ ಸ್ಟ್ರಕ್ಚರ್ ಚೇಂಜ್ ಇದೆ. ಆದರೆ ಶರ್ಟೇ ಅದಂಗಿದೆ. ಅಲ್ಲಿ ಇದಕ್ಕೆ ಹೆಂಗೆ ನೆನ್ಪಿಡ್ಬೇಕು ಸರ್ ಅಂದರೆ ಸಮ ಅಂಗಿಗಳು. ನಾನು ಹಂಗೆ ಹೇಳಿದ್ದೀನಿ, ಅಂಗಿ. ಇದು ಅಂಗಿ ಅಂದರೆ ಶರ್ಟ್. ಅಂಗಿ ಸೇಮ್ ಇರ್ತದೆ, ಆದರೆ ಸ್ಟ್ರಕ್ಚರ್ ಚೇಂಜ್ ಇರ್ತದೆ. ಅರ್ಥ ಆಯ್ತಾ? ಸಿಂಪಲ್, ನಾನು ನೆನ್ಪಿಟ್ಕೊಳಕ್ಕೆ ಹೇಳ್ತಾ ಇದ್ದೀನಿ. ಇದು ಕನ್ನಡದಲ್ಲಿ ಸಮಾಂಗಿಗಳು ಅಂತೇಳಿ ಕರಿತೀವಿ ಸರ್. ಮತ್ತು ಐಸೋಟೋನ್ಗೆ ಐಸೋಬಾರ್ಗೆ ಯಾಕೆ ಕೊಟ್ಟಿಲ್ಲ ಸರ್ ಕನ್ನಡದಲ್ಲಿ? ಅದಕ್ಕೆ ಕನ್ನಡದಲ್ಲಿ ಅದೇ ಅಂತಾರೆ, ಗೊತ್ತಿಲ್ಲ. ಬಟ್ ಯಾರನ್ನ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ. ಆಯಿತು, ಸಮಾಂಗಿಗಳು, ಸಮವಾದ ಅಂಗಿಗಳು. ಜೋಕಾಗಿ ಹೇಳ್ತಾ ಇದ್ದೀನಿ. ಸಮಾಂಗಿಗಳು ಅಂತಂದರೆ ನೋಡಿ, ನಾನು ಅಂಗಿ ನೆನ್ಪಿಟ್ಟು ಒಂದು ಸ್ಟ್ರಕ್ಚರ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ. ಒಟ್ಟಿನಲ್ಲಿ ಅಂಗಿಯಪ್ಪ ಅದು. ಅರ್ಥ ಆಯ್ತಾ? ಬಟ್ ಸ್ಟ್ರಕ್ಚರ್ ಬೇರೆ ಬೇರೆ ಇರ್ತದೆ. ನೋಡಿ, ಸೇಮ್ ನಂಬರ್ ಆಫ್ ಅಟಮ್ಸ್ ಅಥವಾ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಹೇಳ್ಬೋದು. ಸೇಮ್ ನಂಬರ್ ಆಫ್ ಅಟಮ್ಸ್, ಬಟ್ ಡಿಫರ್ ಇನ್ ಸ್ಟ್ರಕ್ಚರ್. ರಚನೆಯಲ್ಲಿ ಚೇಂಜ್ ಆದರೆ, ಈಗ ಐಸೋಮರ್ನಲ್ಲಿ ಯಾವುದ್ರಲ್ಲಿ ಚೇಂಜ್ ಆಗ್ತದೆ ಅಂತ ಕೇಳ್ತಾನೆ. ಅವಾಗ ನೀವು ರಚನೆಯಲ್ಲಿ ಚೇಂಜ್ ಆಗ್ತದೆ. ಮಾಲಿಕ್ಯೂಲ್ ನಂಬರಲ್ಲಿ ಚೇಂಜ್ ಆಗಲ್ಲ, ಅಟಮ್ಸ್ನಲ್ಲಿ ಸೇಮ್ ಇದಾಗಲ್ಲ, ರಚನೆಯಲ್ಲಿ ಚೇಂಜ್ ಆಗ್ತದೆ. ಎಕ್ಸಾಂಪಲ್ ಕೊಡಿ ಸರ್. ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಅಂತಂದರೆ C6H12 C6H12O6. ಇದೇನಪ್ಪ ಇದು? C6H12O6. ಇದು ಒಂದು ಗ್ಲೂಕೋಸ್ನ ಒಂದು ಅಣುಸೂತ್ರ. ಸರ್, ನಾವು ಈ ಗ್ಲೂಕೋಸ್ ಅಣುಸೂತ್ರ ಅಷ್ಟೇನಾ ಸರ್? ಇದನ್ನು ಫ್ರಕ್ಟೋಸ್ ಅಣುಸೂತ್ರನೂ ಬರಿತೀನಿ ನಾನು, ನಮ್ಮಲ್ಲಿ ಹೇಳ್ಕೊಟ್ಟಿದ್ರು ನಮ್ಮ ಸರ್. ಇದನ್ನು ಮತ್ತೆ ಗ್ಯಾಲಕ್ಟೋಸ್ ಅಣುಸೂತ್ರನೂ ಹೇಳ್ಕೊಡಿದ್ರು ಸರ್. ಎಸ್, ಆಬ್ವಿಯಸ್ಲಿ ಯು ಆರ್ ರೈಟ್. ಇದು ಗ್ಲೂಕೋಸ್ನ ಅಣುಸೂತ್ರನೂ ಆಗ್ತದೆ, ಫ್ರಕ್ಟೋಸ್ನ ಅಣುಸೂತ್ರನೂ ಆಗ್ತದೆ, ಗ್ಯಾಲಕ್ಟೋಸ್ನ ಅಣುಸೂತ್ರನೂ ಆಗ್ತದೆ. ಇದೇ ನಾನು ಹೇಳ್ತಕ್ಕಂಥದ್ದು. ಇದು ಗ್ಲೂಕೋಸ್ನ ಐಸೋಮರ್ಗಳು ಯಾರು? ಫ್ರಕ್ಟೋಸ್ ಮತ್ತು ಗ್ಯಾಲಕ್ಟೋಸ್ಗಳು, ಇವರಿಬ್ಬರು ಐಸೋಮರ್ಗಳು. ಐಸೋಮರ್ ಅಂತಂದರೆ ಇಲ್ಲಿ ಅಟಮ್ಸ್ಗಳು ಅಥವಾ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರ್ತದೆ, ಆದರೆ ಸ್ಟ್ರಕ್ಚರ್ ಚೇಂಜ್ ಇರ್ತದೆ. ನೋಡಿ, ಇಲ್ಲಿ ಗ್ಲೂಕೋಸ್ನ ಸ್ಟ್ರಕ್ಚರ್ ಇಲ್ಲಿ ಚೇಂಜ್ ಇದೆ ಸ್ವಲ್ಪ. ಅರ್ಥ ಆಯ್ತಾ? ಇಲ್ಲಿ ಗ್ಯಾಲಕ್ಟೋಸ್ನ ಸ್ಟ್ರಕ್ಚರ್ ಚೇಂಜ್ ಇದೆ, ಇಲ್ಲಿ ಫ್ರಕ್ಟೋಸ್ನ ಸ್ಟ್ರಕ್ಚರ್ ಚೇಂಜ್ ಇದೆ. ಓಕೆನಾ? ಇಲ್ಲಿ ಫ್ರಕ್ಟೋಸ್ ಇದೆ, ಇದನ್ನು ಫ್ರಕ್ಟೋಸ್. ಸೇಮ್ ಅಟಮಿಕ್ ನಂಬರ್ ಆರ್ ಮಾಲಿಕ್ಯುಲರ್ ಫಾರ್ಮುಲಾ, ಬಟ್ ಡಿಫರ್ ಇನ್ ದ ಸ್ಟ್ರಕ್ಚರಲ್ ಫಾರ್ಮುಲಾ. ಅದಕ್ಕೆ ನಾವೇನಂತ ಕರಿತೀವಿ? ಐಸೋಮರ್ ಅಂತೇಳಿ ಕರಿತೀವಿ. ಸಿಂಪಲ್, ಏನಿಲ್ಲ. ಒಂದು ನಿಮಿಷದಲ್ಲಿ ನಾನು ನಿಮಗೆ ಕನ್ಕ್ಲೂಡ್ ಮಾಡ್ತೀನಿ. ಏನು ಅಂತಂದರೆ, ಈಗ ಐಸೋಟೋಪ್, ಐಸೋಟೋನ್, ಐಸೋಬಾರ್, ಐಸೋಮರ್. ಐಸೋಟೋಪ್ ಅಂತಂದರೆ ಸೇಮ್ ಪ್ರೋಟಾನ್ಗಳು ಇರ್ತಾವಪ್ಪ, ಡಿಫ್ರೆಂಟ್ ನ್ಯೂಟ್ರಾನ್ಗಳು ಇರ್ತವೆ. ಐಸೋಟೋನ್ ಅಂತಂದರೆ ಸೇಮ್ ನ್ಯೂಟ್ರಾನ್ಗಳು ಇರ್ತವೆ.
ಡಿಫ್ರೆಂಟ್ ಪ್ರೋಟಾನ್ಗಳಿರ್ತವೆ. ಐಸೋಮರ್ ಅಂತಂದರೆ ಸೇಮ್ ನ್ಯೂಕ್ಲಿಯಾನ್ಗಳಿರ್ತವೆ. ಓಕೆನಾ. ಇನ್ನು ಐಸೋಮರ್ ಅಂತಂದರೆ ಇಲ್ಲಿ ಸೇಮ್ ಅಟಾಮಿಕ್ ನಂಬರ್ ಮಾಲಿಕ್ಯುಲರ್ ಫಾರ್ಮ್ ಸೇಮ್ ಇರ್ತದೆ, ಸ್ಟ್ರಕ್ಚರ್ ಬೇರೆ ಇರ್ತದೆ. ಇದನ್ನು ಸಮಾಂಗಿಗಳಂತೇಳಿ ಕರಿತೀವಿ. ಇದನ್ನು ಅಂಗಿಯಾಗಿ ನೆನ್ಪಿಟ್ಕೊಳ್ಳಿ. ಅಂಗಿ ಮಾತ್ರ ಅಂಗಿ, ಅದರದ್ದು ರಚನೆ ಬೇರೆ ಬೇರೆ. ಟಿ ಶರ್ಟ್ ಆಗಿರ್ಬೋದು ಅಥವಾ ಯಾವ್ದಾರ ಬೇರೆ 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 ರಚನೆ ಆಗಿರ್ಬೋದು. ಹಾಗಾದರೆ ನೆಕ್ಸ್ಟ್ ಹೋಗೋಣ. ಇದು ಇಂಪಾರ್ಟೆಂಟ್ ನಿಮಗೆ. ಇಲ್ಲಿಂದ ನಮಗೆ ಮೇನ್ ಟಾಪಿಕ್ಕಿಗೆ ಬಂದೀವಿ ನಾವೀಗ. ಈಗ ನಮ್ಮ ಮೇನ್ ಟಾಪಿಕ್ ವೆರಿ 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 ಇಂಪಾರ್ಟೆಂಟ್ ಮೇನ್ ಟಾಪಿಕ್ ಏನಂತಂದರೆ ನೋಡಿ, ಪರಮಾಣುವಿನ ಸ್ಥಿರತೆ. ಈಗ ಪರಮಾಣು ಅಂದರೆ ನಮಗೆ ಪರಮಾಣುನೇ ಗೊತ್ತಿಲ್ಲ, ಅಣುನೇ ಗೊತ್ತಿಲ್ಲ ಅಂದರೆ ಏನು ತಿಳಿತದೆ ಇದು? ಅದಕ್ಕೆ ನಾನು ಬೇಸಿಕ್ನಿಂದ ಬಂದೆ. ಗೊತ್ತಿರಲಿ, ಇದು ಬೇಸಿಕ್ ಗೊತ್ತಿದ್ರೆ ನಿಮಗೆ ಗೊತ್ತಾಗ್ತದೆ. ಓ, ಪರಮಾಣು ಅಂತಂದರೆ ಈಗ ಇದು ರಾಸಾಯನಿಕ ಧಾತುವಿನ ಅತ್ಯಂತ ಚಿಕ್ಕ ಕಣ, ಇದನ್ನು ಮತ್ತೆ ಪುನಃ ಒಡೆಯಲಾಗುವುದಿಲ್ಲ. ಓಕೆನಾ ಅಂತ ಗೊತ್ತಿರಬೇಕು. ಇದು ಪರಮಾಣುವಿನ ಸ್ಥಿರತೆ. ಸೊ ಪರಮಾಣುವಿನ ಸ್ಥಿರತೆ ಅಥವಾ ಸ್ಟೆಬಿಲಿಟಿ ಆಫ್ ಆನ್ ಆಟಮ್ ಅಂತಂದರೆ, ಈಗ ನಮಗೆ ಇದಕ್ಕಿಂತ ಮುಂಚೆ ಒಂದು ನೋಬಲ್ ಗ್ಯಾಸ್ಗಳಿದ್ದಾವೆ. ನೋಬಲ್ ಗ್ಯಾಸ್ಗಳು ಅರ್ಗಾನ್, ನಿಯಾನ್, ರೆಡಾನ್, ಝೆನಾನ್, ಕ್ರಿಪ್ಟಾನ್, ಇವೆಲ್ಲ ನೋಬಲ್ ಗ್ಯಾಸ್ಗಳು. ಇವು ಸ್ಟೇಬಲ್ ಗ್ಯಾಸ್ಗಳಂದ್ರೆ ಕರಿತೀವಿ ನಾವು. ಸ್ಟೇಬಲ್ ಗ್ಯಾಸ್ಗಳು ಅಂತಂದರೆ ಅವು ಯಾರ ಜೊತೆ ರಿಯಾಕ್ಟ್ ಮಾಡಲ್ಲ. ಆಯಿತಾ? ಯಾಕೆ ರಿಯಾಕ್ಟ್ ಮಾಡಲ್ಲ ಅಂದರೆ ಅದರಲ್ಲಿ ಸ್ಥಿರವಾಗಿರ್ತವೆ. ಅಂದರೆ ಪ್ರೋಟಾನು ಮತ್ತು ಎಲೆಕ್ಟ್ರಾನ್ಗಳ ಬ್ಯಾಲೆನ್ಸ್ ಆಗಿರ್ತವೆ. ಚಾರ್ಜ್ ನೆಗೆಟಿವ್ ಪಾಸಿಟಿವ್ ಎಲ್ಲ ಚಾರ್ಜ್ ಬ್ಯಾಲೆನ್ಸ್ ಆಗಿರ್ತವೆ. ಅದಕ್ಕೆ ಅದು ಯಾವುದ್ರ ಜೊತೆನೂ ರಿಯಾಕ್ಟ್ ಮಾಡಲ್ಲ. ಸೊ ಯಾವುದು ರಿಯಾಕ್ಟ್ ಮಾಡ್ತದೆ ಅಂದಾಗ ಹೆಚ್ಚು ಕಡಿಮೆ ಆದಾಗ ಅವ ರಿಯಾಕ್ಟ್ ಮಾಡ್ತದೆ. ಅರ್ಥ ಆಯ್ತಾ? ಚಾರ್ಜ್ಗಳು ಹೆಚ್ಚು ಕಡಿಮೆ ಆದಾಗ ರಿಯಾಕ್ಟ್ ಮಾಡ್ತದೆ. ಸೊ ಅದು ಒಂದು ಸ್ಥಿರತೆ, ಆ ಒಂದು ಸ್ಟೆಬಿಲಿಟಿ ಇದಾಗಬೇಕು ಅಂದರೆ ಏನು ಅಂತಂದರೆ ಅದಕ್ಕೆ ಏನು ಕಾರಣ ಅಂತಂದರೆ ನೋಡಿ, ಬೀಜ ಅಂತಂದರೆ ನ್ಯೂಕ್ಲಿಯಸ್ ಅಂತ ತಿಳ್ಕೊಳ್ಬೇಕು ನೀವು. ನ್ಯೂಕ್ಲಿಯಸ್ ಬೀಜ ಅಂತಂದರೆ ಬೀಜದ ಬಂಧಕ ಶಕ್ತಿ ಅಂತಂದರೆ ಬೈಂಡಿಂಗ್ ಎನರ್ಜಿ, ದ ಬೈಂಡಿಂಗ್ ಎನರ್ಜಿ ಆಫ್ ಆ್ಯನ್ ಆಟಮ್. ಓಕೆನಾ? ಆ ಬೈಂಡಿಂಗ್ ಎನರ್ಜಿ ಜಾಸ್ತಿ ಇತ್ತು ಅಂತಂದರೆ ಅದೇನಾಗಿರ್ತದಪ್ಪ ಅಂದರೆ ಹೆಚ್ಚು ಸ್ಟೇಬಲ್ ಆಗಿರ್ತದೆ. ನೋಡಿ, ಜಾಸ್ತಿ ಇದೆ ಬೀಜದ ಬಂಧಕ ಶಕ್ತಿ ಹೆಚ್ಚಿದರೆ ಸ್ಥಿರತೆ ಏನಾಗ್ತದೆ? ಹೆಚ್ಚಾಗ್ತದೆ. ರಿವರ್ಸು, ಬಂಧಕ ಶಕ್ತಿ ಕಡಿಮೆ ಆಯಿತು ಅಂತಂದರೆ ಸ್ಥಿರತೆ ಕಡಿಮೆ ಆಗ್ತದೆ. ಸ್ಥಿರತೆ ಕಡಿಮೆ ಆದರೆ ಏನಾಗುತ್ತೆ ಸರ್? ಆಬ್ವಿಯಸ್ಲಿ ನಿಮ್ಗೆ ಗೊತ್ತಲ್ಲ, ಸ್ಥಿರತೆ ಕಡಿಮೆ ಆದರೆ ಒಡೆದೋಗ್ತದೆ. ಅರ್ಥ ಆಯ್ತಾ? ಸ್ಥಿರತೆ ಜಾಸ್ತಿ ಇದ್ದರೆ ಹಿಂಗೆ ಕೂಡ್ಕೊಂಡಿರ್ತದೆ. ಸ್ಥಿರತೆ ಕಡಿಮೆ ಆದರೆ ಅದು ಒಡೆದೋಗ್ತದೆ. ಹಾಗಾದರೆ ಈ ಒಂದು ಬಂಧಕ ಶಕ್ತಿ ಮೇಲೆ ಡಿಪೆಂಡ್. ಈ ಬಂಧಕ ಶಕ್ತಿ ಕಡಿಮೆ ಆಯಿತು ಅಂತಂದರೆ ಸ್ಥಿರತೆ ಕಡಿಮೆ ಆಗ್ತದೆ. ಹೆಂಗೆ ಸ್ಥಿರತೆ ಆಗ್ತದೆ, ಏನಾಗ್ತದೆ ಅಂತ ನೆಕ್ಸ್ಟ್ ನೋಡೋಣ. ಇಂಪಾರ್ಟೆಂಟು. ನೋಡಿ, ಈಗ ಈ ಒಂದು ಬೈಜಿಕ ಎನರ್ಜಿಗೆ ಹೋಗೋದಕ್ಕಿಂತ ಮುಂಚೆ ಕೆಲವೊಂದು ಟರ್ಮ್ಗಳಿದ್ದಾವೆ, ವೆರಿ ಸಿಂಪಲ್ ಟರ್ಮ್ಗಳು. ಇದನ್ನು ನೀವು ಇಷ್ಟು ತಿಳ್ಕೊಳ್ಳೇಬೇಕು, ಆವಾಗಲೇ ನಿಮ್ಗೆ ಅಲ್ಲಿ ಅರ್ಥ ಆಗ್ತದೆ. ಓಕೆನಾ? ಹಾಗಾದರೆ ವೇಸ್ಟ್ ಮಾಡಾರ್ದಂಗೆ ಮತ್ತೆ ಒಂದು ಸ್ವಲ್ಪ ಎನರ್ಜಿ ತೊಗೊಂಡು ಸ್ವಲ್ಪ ಏನಾದರೂ ಡ್ರಿಂಕ್ಸ್ ಕುಡಿಯೋಂಥವ್ರು, ಜ್ಯೂಸ್ ಕುಡಿಯೋಂಥವ್ರು ಇದ್ದರೆ ಕುಡ್ಕೊಂಡಂಗೆ ಅದೇ ಜೋಶ್ನಿಂದ ಮತ್ತೆ ಪುನಃ ಈ ಕಡೆ ಪಾಠಕ್ಕೆ ಬನ್ನಿ. ಒಂದು ಹೇಳಬೇಕು ಅಂತಂದರೆ ಲೈಫಲ್ಲಿ ಯಾವತ್ತೂ ಕುಗ್ಗಬಾರ್ದು. ಸಾಕಷ್ಟು ಮೊನ್ನೆ ಸ್ವಲ್ಪ ಟಫ್ ಬಂದಿರತಕ್ಕಂಥ ಕ್ವಶನ್ ಪೇಪರ್ ಇಟ್ಕೊಂಡೇ ಹೇಳ್ತಾ ಇದ್ದೀನಿ. ನಾವು ಆ್ಯಕ್ಚುಲಿ ಟಫ್ ಅನ್ನೋದಕ್ಕಿಂತ ಏನು ಅಂತಂದರೆ ಅದು ಕೇಳಿರಲಿಲ್ಲ, ಇಲ್ಲಿವರೆಗೂ ಕೇಳಿರಲಿಲ್ಲ, ಬಟ್ ಈಗ ಕೇಳಿದ್ರು. ಹಾಗಂತೇಳಿ ನಾವು ಯಾವತ್ತೂ ಅದನ್ನು ವೆಲ್ಕಮ್ ಮಾಡಬೇಕು. ಯಾಕೆಂದರೆ ಹೋಗ್ತಾ ಆ ಸ್ಟ್ಯಾಂಡರ್ಡ್ ಆಫ್ ಲೆವೆಲ್ ಜಾಸ್ತಿ ಆಗ್ತದೆ. ನಾವು ಅದನ್ನು ಅಪ್ರೋಚ್ ಅದರಿಂದ ನಾವೇನಾಯಿತು ಅಂದರೆ ನಾವು ಇನ್ನೂ ಸ್ವಲ್ಪ ಓದಬೇಕು, ನಾವು ಮೆಥಡನ್ನು ಚೇಂಜ್ ಮಾಡ್ಕೊಳ್ಬೇಕು. ಓದಂಥ ಮೆಥಡು ಸ್ವಲ್ಪ ಡೀಪಾಗೂ ಕೇಳಬೇಕು, ಓದಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ಓಕೆನಾ? ಆಗ್ತಾ ಇರ್ತವೆ, ಅವೆಲ್ಲ ಆಗ್ತಾ ಇರಬೇಕು. ಅದು ಯಾವಾಗೂ ಆಗ್ತಾ ಇತ್ತು, ಬಟ್ ಈಗ ಆಯಿತು, ನೋ ಪ್ರಾಬ್ಲಮ್. ವಿ ಶುಡ್ ವೆಲ್ಕಮ್ ದಟ್. ಸೊ ಹಾಗಾಯಿತು ಅಂತಂದಾಗ ಅದೊಂದಕ್ಕೆ ಸ್ಟಿಕನ್ ಆಗಬಾರ್ದು. ಈಗ ಆಯ್ತಲ್ಲಪ್ಪ, ನೋ ಗೆಳೆಯರೆ, ಹಾಗೇನಿಲ್ಲ. ಅಂತೂ ಸಾಕಷ್ಟು ಬರ್ತವೆ. ವಿಶೇಷವಾಗಿ ನಮ್ಮ ಒಂದು ಹೆಮ್ಮೆಯ ಇಲಾಖೆಯಲ್ಲಿ ಸಾಕಷ್ಟು ಅನಿರೀಕ್ಷಿತಗಳು ಬರ್ತವೆ. ಸಾಕಷ್ಟು ದೇರ್ ವಿಲ್ ಬಿ ಸೋ ಮೆನಿ ಅನ್ಸರ್ಟನಿಟೀಸ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲಾಖೆನ ಹಂಗಿದೆ. ಯಾಕೆಂದರೆ ಸೋ ಮೆನಿ ಅನ್ಸರ್ಟನಿಟಿ ಬರ್ತವೆ. ಹಾಗೆ ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು, ಎಲ್ಲದಕ್ಕೂ ರೆಡಿ ಆಗಿರಬೇಕು ಅಂತ. ನಮ್ಮ ಜೀವನದಲ್ಲಿ ಕೂಡ ಹಂಗೆ, ಯಾವುದೇ ಬಂದರೂ ಕೂಡ ಅದಕ್ಕೆ ನಾವು ರೆಡಿ ಆಗಿರಬೇಕು. ಅದ್ರ ಬಗ್ಗೆ ವರಿ ಮಾಡಬೇಡಿ. ಮುಂದೆ ಇನ್ನೂ ಉಜ್ವಲವಾದಂಥ ಜೀವನ ಇದೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಲೀವ್ ಇಟ್. ಓಕೆನಾ? ಎಸ್. ಹಾಗಾದರೆ ಮತ್ತೆ ಒಂದು ಪಾಠಕ್ಕೆ ಬನ್ನಿ. ಬೈಜಿಕ ಕ್ರಿಯೆ ಅಂತಂದರೆ ಏನಪ್ಪ? ನ್ಯೂಕ್ಲಿಯರ್ ರಿಯಾಕ್ಷನ್. ವಾಟ್ ಈಸ್ ನ್ಯೂಕ್ಲಿಯರ್ ರಿಯಾಕ್ಷನ್? ಈಗ ಇಲ್ಲಿಂದ ನೀವು ವೆರಿ ಇಂಪಾರ್ಟೆಂಟು ಕಾನ್ಸಂಟ್ರೇಷನ್ ಟಾಪಿಕ್ಕು, ಸ್ವಲ್ಪ ಒಂದು ಕಾನ್ಸಂಟ್ರೇಷನ್ ಕೊಟ್ಟು ನೋಡ್ತಾ ಇರಬೇಕು ನೀವು. ಓಕೆನಾ? ಎಸ್. ಹಾಗಾದರೆ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತಂದರೆ ನೋಡಿ, ಪರಮಾಣುವಿನ ಬೀಜದಲ್ಲಿ ಅಂದರೆ ನ್ಯೂಕ್ಲಿಯಸ್ಸಲ್ಲಿ ಅಂತ ಗೊತ್ತಿದೆ.
ಪರಮಾಣುವಿನ ಒಂದು ಪರಮಾಣು ಚಿಕ್ಕ ಕಣ, ಅದರಲ್ಲಿ ಆ ಒಂದು ಬೀಜದಲ್ಲಿ ಬದಲಾವಣೆಯನ್ನು ನಾವೇನಂತ ಕರಿತೀವಿ, ಬದಲಾವಣೆ. ಅದರಲ್ಲಿ ಬದಲಾವಣೆ ಆಯಿತು ಅಂತಂದರೆ ನಾವು ಅದಕ್ಕೆ ಏನಂತ ಕರಿತೀವಿ, ಅದಕ್ಕೆ ಆ ಒಂದು ಬದಲಾವಣೆ ತರ್ತಕ್ಕಂಥ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯರ್ ರಿಯಾಕ್ಷನ್, ಬೈಜಿಕ ಕ್ರಿಯೆ. ಒಂದು ಪರಮಾಣುವಿದೆಯಪ್ಪ, ಆ ಒಂದು ಬೀಜದಲ್ಲಿ ಏನಾದರೂ ಬದಲಾವಣೆ ತರ್ತಕ್ಕಂಥ ಒಂದು ಕ್ರಿಯೆ ಏನಾದರೂ ನಡೀತಪ್ಪ ಅಂದರೆ ಅದಕ್ಕೆ ನಾವು ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಕರಿತೀವಿ. ಯಾಕೆಂದರೆ ಅದು ನ್ಯೂಕ್ಲಿಯಸ್ಸಲ್ಲಿ ನಡೆಯೋದ್ರಿಂದ ನಾವು ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಕರಿತೀವಿ, ಮತ್ತೇನಿಲ್ಲ. ಬೈಜಿಕ ಬೀಜದಿಂದ ಬೈಜಿಕ ಬಂದಿದೆ, ಓಕೆನಾ. ಬೈಜಿಕ ಕ್ರಿಯೆ ಅಂತಂದರೆ ಪರಮಾಣುವಿನ ಬೀಜದಲ್ಲಿರ್ತಕ್ಕಂಥ ಒಂದು ಬದಲಾವಣೆ ಆಗ್ತಿರ್ತಕ್ಕಂಥ ಒಂದು ಕ್ರಿಯೆಗೆ ಬೈಜಿಕ ಕ್ರಿಯೆ ಅಂತ ಕರಿತೀವಿ, ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಕರಿತೀವಿ. ಹಾಗಾದರೆ ನ್ಯೂಕ್ಲಿಯರ್ ಎನರ್ಜಿ, ದ ವೆರಿ ಇಂಪಾರ್ಟೆಂಟ್ ಟರ್ಮ್ ಇಲ್ಲಿ ಬಂತು. ಸರ್ ನೀವೆಲ್ಲ ಇದು ತಮ್ಮನೇನಲ್ಲಿ ಹಾಕ್ಬಿಟ್ಟಿದ್ರಲ್ಲ ಸರ್, ಇದರಲ್ಲಿ ತಮ್ಮನೇನಲ್ಲಿ ನೀವು ನ್ಯೂಕ್ಲಿಯರ್ ಎನರ್ಜಿ ಬಟ್ ಈಗ ಹೇಳ್ತಾ ಇದ್ದೀರಾ. ಎಸ್, ಅದನ್ನೆಲ್ಲ ಹೇಳ್ಕೊಂಡು ಬರ್ಬೇಕಲ್ಲ ನಾನು. ಇದಕ್ಕೆ ನೀವು ಇದು ತಿಳಿಬೇಕು ಅಂದರೆ ಅಷ್ಟೆಲ್ಲ ತಿಳ್ಕೊಳ್ಬೇಕು ನೀವು. ಈಗೇನಪ್ಪ ಅಂತಂದರೆ ಬೈಜಿಕ ಶಕ್ತಿ ಅಂತಂದ್ರೇನು, ಆ ಒಂದು ಬೈಜಿಕ ಕ್ರಿಯೆ ಅಂದರೆ ಗೊತ್ತಾಯ್ತಾ ನಮಗೆ, ಆ ಬೈಜಿಕ ಕ್ರಿಯೆಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಬಿಡುಗಡೆ ಆಗ್ತಕ್ಕಂಥ ಒಂದು ಶಕ್ತಿಗೆ ನಾವೇನಂತ ಕರಿತೀವಿ, ಬೈಜಿಕ ಶಕ್ತಿ ಅಂತೇಳಿ ಕರಿತೀವಿ. ದ ಎನರ್ಜಿ ವಿಚ್ ಪ್ರೊಡ್ಯೂಸಸ್ ಇನ್ ದ ನ್ಯೂಕ್ಲಿಯರ್ ರಿಯಾಕ್ಷನ್ ಈಸ್ ಕಾಲ್ಡ್ ದ ನ್ಯೂಕ್ಲಿಯರ್ ಎನರ್ಜಿ. ದಿಸ್ ಈಸ್ ದ ಎನರ್ಜಿ ವಿಚ್ ಪ್ರೊಡ್ಯೂಸಸ್ ಇನ್ ದ ನ್ಯೂಕ್ಲಿಯರ್ ರಿಯಾಕ್ಷನ್ ವಿಚ್ ವಿ ಕ್ಯಾನ್ ಕಾಲ್ ಆಸ್ ಎ ನ್ಯೂಕ್ಲಿಯರ್ ಎನರ್ಜಿ, ಓಕೆನಾ. ನೋಡಿ, ಬೈಜಿಕ ಕ್ರಿಯೆ ಗೊತ್ತಾಯ್ತು ನಿಮಗೆ, ನ್ಯೂಕ್ಲಿಯರ್ ರಿಯಾಕ್ಷನ್, ಬೈಜಿಕ ಶಕ್ತಿ ಗೊತ್ತಾಯಿತು. ಸ್ವಲ್ಪ ಏನಾದರೂ ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಅಂತಂದರೆ ಕಮೆಂಟ್ಸ್ ಮಾಡಿ, ಯಾಕೆಂದರೆ ಇದು ಒಂದು ಸ್ವಲ್ಪ ಡಿಜಿಟಲ್ ಬೋರ್ಡ್ನಿಂದ ನನಗೆ ಸ್ವಲ್ಪ ಗ್ರಿಪ್ ಸಿಗಬೇಕು, ಓಕೆನಾ. ಹಾಗಾಗಿ ಕಮೆಂಟ್ಸಲ್ಲಿ ಏನಾದರೂ ಇನ್ ಕೇಸ್ ನೆಸಸರಿ ಇದ್ದರೆ ಮಾತ್ರ ಅಂತ ಹಾಕಿ, ಓಕೆನಾ. ಬೈಜಿಕ ಕ್ರಿಯೆ ಇದೇನಪ್ಪ ಅಂತಂದರೆ ಪರಮಾಣುವಿನ ಬೀಜದಲ್ಲಿ ಒಂದು ಬದಲಾವಣೆ ತರತಕ್ಕಂಥ ಯಾವುದಾದ್ರೂ ಒಂದು ಕ್ರಿಯೆ, ಈ ಕ್ರಿಯೆಗೆ ನಾವೇನಂತ ಕರಿತೀವಿ, ಬೈಜಿಕ ಕ್ರಿಯೆ ಅಂತೇಳಿ ಕರಿತೀವಿ. ಆ ಒಂದು ಕ್ರಿಯೆಯಿಂದ ಏನಾದರೂ ಶಕ್ತಿ ಉತ್ಪಾದನೆ ಆಯಿತಾ, ಅದಕ್ಕೆ ನಾವು ಬೈಜಿಕ ಶಕ್ತಿ ಅಂತೇಳಿ ಕರಿತೀವಿ, ನ್ಯೂಕ್ಲಿಯರ್ ಎನರ್ಜಿ ಅಂತ ಕರಿತೀವಿ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಗೆಳೆಯರೆ. ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಏನು ಅಂತಂದರೆ ಬೈಜಿಕ ವಿದಳನ, ವೆರಿ 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 ಇಂಪಾರ್ಟೆಂಟ್. ಬೈಜಿಕ ವಿದಳನ, ಇಲ್ಲಿ ನಿಮಗೆ ಒಂದು ಮೊನ್ನೆ ಕ್ವಶನ್ ಇಲ್ಲಿಂದ ಮತ್ತೊಂದು ಉದ್ಭವ ಆಗಿದೆ. ಎಸ್, ಆಗಿತ್ತು. ಹಾಂ, ಬೈಜಿಕ ವಿದಳನ ಏನಪ್ಪ? ಬೈಜಿಕ ವಿದಳನ ಅಂತಂದರೆ, ಬೈಜಿಕ ವಿದಳನ ಅಂತಂದ್ರೆ ಏನು ನೋಡಿ, ನ್ಯೂಕ್ಲಿಯರ್ ಫಿಷನ್ ಫ್ಯೂಸಿಯನ್ ಚೇಂಜ್ ಇದೆ. ಫಿಷನ್ ಫ್ಯೂಸಿಯನ್ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ಇಲ್ಲಿ. ಅಟಮ್ ಬಾಂಬು ಮತ್ತು ಹೈಡ್ರೋಜನ್ ಬಾಂಬು ಎಲ್ಲ ಇಲ್ಲೇ ಬರ್ತವೆ, ವೆರಿ ಇಂಪಾರ್ಟೆಂಟ್. ಲಕ್ಷ್ಯ ಇಲ್ಲೇ ಇರಲಿ, ಯಾವ ಟೈಪ್ ಕ್ವಶನ್ ಕೇಳಿದ್ರೂ ಆನ್ಸರ್ ಮಾಡ್ಬೋದು ನೀವು, ಓಕೆನಾ. ನೋಡಿ ಇಲ್ಲೇ ಬೈಜಿಕ ವಿದಳನ ಅಂತಂದರೆ ಒಡೆಯೋ ಅಂತಕ್ಕಂಥದ್ದು, ಓಕೆನಾ. ಹಾಗಾದರೆ ಏನು ಹೊಡಿತದೆ ನೋಡಿ ಇಲ್ಲಿ. ನೋಡಿ, ಒಂದು ಭಾರ ಪರಮಾಣುವಿನ, ಇದು ಗೊತ್ತಿರಲಿ, ಒಂದು ಭಾರ ಪರಮಾಣುವಿನ, ಇದು ಇಂಪಾರ್ಟೆಂಟ್, ಅಸ್ಥಿರ ಬೀಜವು ಒಡೆದು ಎರಡು ಮಧ್ಯಮ ಪ್ರಮಾಣದ, ಆಯಿತಾ, ಎರಡು ಮಧ್ಯಮ ಪ್ರಮಾಣದ ಬೀಜಗಳಾಗುವುದರ ಜೊತೆಗೆ, ಅಂದರೆ ಎರಡು ಮಧ್ಯಮ ಪ್ರಮಾಣದ ಬೀಜಗಳಾಗ್ತವೆ, ಇದರ ಜೊತೆಗೆ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆ ಆಗ್ತದೆ. ಇಂಥ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ, ಬೈಜಿಕ ವಿದಳನ ಅಂತೇಳಿ ಕರಿತೀವಿ. ಇಲ್ಲಿ ಏನಿರಬೇಕು, ಒಂದು ಭಾರವಾದಂಥ ಒಂದು ಇದು ಇರಬೇಕು, ಏನಪ್ಪ, ಭಾರ ಇರಬೇಕು ಪರಮಾಣು, ಅದು ಅಸ್ಥಿರವಾಗಿರಬೇಕು. ಕ್ರೈಟೇರಿಯಾ ಏನೇನಿರಬೇಕು, ಭಾರವಾಗಿರಬೇಕು, ಅಸ್ಥಿರವಾಗಿರಬೇಕು. ಅಂಥದ್ದೇನಪ್ಪ ಅಂದರೆ ಅದು ಹೊಡೆದು ಎರಡು ಮಧ್ಯಮ ಗಾತ್ರದ ಅಥವಾ ಎರಡು ಮಧ್ಯಮ ಪ್ರಮಾಣದ ಒಂದು ಬೀಜಗಳಾಗಿ ಒಡೆದು ಅದರ ಜೊತೆಗೇನಪ್ಪ ಅಂದರೆ ಶಕ್ತಿ ಬಿಡುಗಡೆ ಆಗ್ತವೆ. ಒಂದು ಭಾರ ಪರಮಾಣು ಇರ್ತದೆ, ಅದು ಅಸ್ಥಿರ ಇದ್ದರೆ ಮಾತ್ರ, ಸ್ಥಿರವಾಗಿದ್ದರೆ ಒಡೆಯೋದಿಲ್ಲ, ಓಕೆನಾ. ಇದು ಇಂಪಾರ್ಟೆಂಟ್. ಅಸ್ಥಿರ, ಅದೇ ಇಂಪಾರ್ಟೆಂಟ್ ಬೈಜಿಕ ಕ್ರಿಯೆಯಲ್ಲಿ. ಅಟಾಮಿಕ್ ಪವರ್ ಪ್ಲಾಂಟ್ ಮುಂದೆ ಎಲ್ಲ ಹೇಳ್ತೀನಿ, ತಾರಾಪುರ ಎಲ್ಲ ನರೋರಾಗಿರೋರ ಎಲ್ಲ ಹೇಳ್ತೀನಿ, ಓಕೆನಾ. ಈಗ ಅದೇ ಇಂಪಾರ್ಟೆಂಟ್, ಅದು ಅಸ್ಥಿರವಾಗಿರ್ಬೇಕು. ಆ ಅಸ್ಥಿರವಾಗಿರ್ಬೇಕಾದಾಗ ಯಾರು ಮಾಡ್ತಾರೆ ಅದನ್ನು ಹೇಳ್ತೀನಿ ಮುಂದೆ, ಆಯಿತಾ. ಅಸ್ಥಿರವಾಗಿರಬೇಕು, ಭಾರವಾಗಿತ್ತು ಅಂತಂದರೆ ಅದು ಒಡೆದು ಎರಡು ಒಂದು ಹಗುರವಾದಂಥ ಒಂದು ಪರಮಾಣುಗಳನ್ನು ಆಗುವುದರ ಜೊತೆಗೆ ಇಂಪಾರ್ಟೆಂಟು ಶಕ್ತಿ ಬಿಡುಗಡೆ ಆಗ್ತದೆ, ವೆರಿ ಇಂಪಾರ್ಟೆಂಟು. ಇದೇ ಒಂದು ಶಕ್ತಿಗೋಸ್ಕರ ನಾವು ಎಷ್ಟೆಲ್ಲ ಇದು ಮಾಡ್ತಾ ಇದ್ದೀವಿ. ಅಟಾಮಿಕ್ ಪವರ್ ಪ್ಲಾಂಟಲ್ಲಿ ನಮ್ಮ ಈ ಶಕ್ತಿ ಬಿಡುಗಡೆ ಆಗ್ತಾ ಇದೆಯಲ್ಲ, ಇದೇ ಶಕ್ತಿನ ಬಳಸ್ಕೊಂಡು ನಾವು ವಿದ್ಯುತ್ತನ್ನು ಇವತ್ತು ಬಳಸ್ತಾ ಇದ್ದೀವಿ. ಇದು ವೆರಿ ಇಂಪಾರ್ಟೆಂಟ್ ಪ್ರೆಸೆಂಟ್ ಡೇಸಲ್ಲಿ. ಇದು ಒಂದು ಬೈಜಿಕ ವಿದಳನ. ಬೈಜಿಕ ವಿದಳನ ಅಂದರೆ ಗೊತ್ತಾಯ್ತು ಗೆಳೆಯರೆ, ಅದೇನಿರಬೇಕು ಅಂತಂದರೆ ಭಾರ ಪರಮಾಣುವಿನ ಅಸ್ಥಿರ ಬೀಜವು, ಆ ಒಂದು ಭಾರ ಪರಮಾಣುವಿನ ಒಂದು ಅಸ್ಥಿರ, ಒಂದು ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ಆಫ್ ಹೆವಿ ಅಟಮ್ದು ಅಸ್ಥಿರ ನ್ಯೂಕ್ಲಿಯಸ್ ಅದನ್ನು ಒಡೆದು ಏನಾಗ್ತದೆ, ಎರಡು
ಚಿಕ್ಕ ಚಿಕ್ಕ ಒಂದು ಅಣುಗಳಾಗ್ತವೆ, ಅದ್ರ ಜೊತೆಗೆ ಎನರ್ಜಿ ರಿಲೀಸ್ ಆಗ್ತದೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನಾವೇನಂತ ಕರಿತೀವಿ, ಬೈಜಿಕ ವಿದಳನ. ಬೈಜಿಕ ವಿದಳನ ವೆರಿ ಇಂಪಾರ್ಟೆಂಟ್. ನ್ಯೂಕ್ಲಿಯರ್ ಫಿಷನ್, ನಾಟ್ ಫ್ಯೂಸಿಯನ್. ಇಟ್ ಈಸ್ ಅ ಫಿಷನ್, ಕಂಬೈನಿಂಗ್. ಫಿಷನ್ ಒಡೆಯೋದು, ಅರ್ಥ ಆಯ್ತಾ? ಒಡೆಯೋದು, ಕಂಬೈನಿಂಗ್ ಅಲ್ಲ, ಒಡೆಯೋದು. ಫಿಷನ್ ಅಂತಂದರೆ ಒಡೆಯೋ ಅಂತಕ್ಕಂಥದ್ದು. ನೋಡಿ, ಕಾನ್ಸೆಪ್ಟ್ ಗೊತ್ತಿದ್ರೂ ಒಂದೊಂದು ಸಾರಿ ನಿಮ್ಗೆ ಹೇಳ್ಬೇಕಾದಾಗ ಸ್ಪೆಲ್ ಔಟ್ ಮಾಡಬೇಕಾದ್ರೆ ಒಂದು ರಾಂಗ್ ಆಗಿಬಿಟ್ಟಿರ್ತದೆ. ನಮ್ಮ ಒಂದು ಕೊಲೀಗ್ ಸುದರ್ಶನ್ ಅವ್ರದ್ದು ನಾನು ಮೊನ್ನೆ ವಿಡಿಯೋ ನೋಡಬೇಕಾದ್ರೆ ನೋಡಿ, ಕಾನ್ಸೆಪ್ಟ್ ಗೊತ್ತಿದೆ ಅವ್ರಿಗೆ, ಬಟ್ ಫಿಷನ್ಗೆ ಫ್ಯೂಷನ್ ಹೇಳಿದ್ರು, ಫ್ಯೂಷನ್ಗೆ ಫಿಷನ್ ಹೇಳಿದ್ರು. ಅದನ್ನು ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ ಬಾಸ್ ಅಂತ ಹೇಳಿದ್ರು ನನಗೆ. ಅದನ್ನು ಸ್ವಲ್ಪ ತಾವು ಕರೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ಈಗ ಇದು ಫಿಷನ್ ಅಂದರೆ ವಿದಳನ. ಇಲ್ಲೇನಾಗ್ತದೆ, ವಿದಳನ ಆಗೋದ್ರ ಜೊತೆಗೆ ಶಕ್ತಿ ಬಿಡುಗಡೆ ಆಗ್ತದೆ. ವಿದಳನ ಆದರೂ ಶಕ್ತಿ ಬಿಡುಗಡೆ ಆಗ್ತದೆ, ಮತ್ತು ಸಮ್ಮಿಲನ ಆದರೂ ಶಕ್ತಿ ಬಿಡುಗಡೆ ಆಗ್ತದೆ. ಆದರೆ ಇಲ್ಲಿ ನೋಡ್ಬೇಕು, ಇದು ವಿದಳನ. ಹಾಗಾದರೆ ಇಂಪಾರ್ಟೆಂಟ್ ಏನು ಎಕ್ಸಾಂಪಲ್ಸ್ ಅಪ್ಪ, ವೆರಿ ಇಂಪಾರ್ಟೆಂಟ್. ಇವತ್ತು ನಾವು ಇದಕ್ಕೋಸ್ಕರನೇ ಇಷ್ಟೆಲ್ಲ ಓಡಾಡ್ತಾ ಇದ್ದೀವಿ. ಇನ್ ದ ಸೆನ್ಸ್ ಇದೇ ಈ ಒಂದು ಅಟಾಮಿಕ್ ಪವರ್ ಪ್ಲ್ಯಾಂಟ್ನಲ್ಲಿ ಇವತ್ತು ಇದಕ್ಕೋಸ್ಕರ ನಾವು ಇಷ್ಟೆಲ್ಲ ತಿಳ್ಕೊಳ್ಬೇಕಾಗಿದೆ. ಅಟಾಮಿಕ್ ಪವರ್ ಪ್ಲ್ಯಾಂಟಲ್ಲಿ ಏನಪ್ಪ ಅಂದರೆ ಈ ಯುರೇನಿಯಂ 235 ಯುರೇನಿಯಂ 235 ಪರಮಾಣುಗಳನ್ನು ನಿಧಾನವಾಗಿ ಚಲಿಸುವ ನ್ಯೂಟ್ರಾನ್ಗಳು, ನಿಧಾನವಾಗಿ ಚಲಿಸ್ತಕ್ಕಂಥ ಅದು ಯಾವುದನ್ನಿರಲಿ ನ್ಯೂಟ್ರಾನ್ಗಳು, ಈ ಒಂದು ಯುರೇನಿಯಂ ಪರಮಾಣುವನ್ನು ನ್ಯೂಟ್ರಾನ್ಗಳಿಂದ ತಾಡಿಸಿದಾಗ ಅಂತಂದರೆ ಬೊಂಬಾರ್ಡ್ಮೆಂಟ್ ಆಫ್ ನ್ಯೂಟ್ರಾನ್ಸ್ ಟು ದ ಯುರೇನಿಯಂ, ಅಂದರೆ ಅದನ್ನು ಬಡಿಸಿದಾಗ, ಅದನ್ನು ತಾಡಿಸಿದಾಗ ಇಲ್ಲೇನಾಗ್ತದೆ, ಬೈಜಿಕ ವಿದಳನ ಕ್ರಿಯೆ ಉಂಟಾಗ್ತದೆ. ಬೈಜಿಕ ವಿದಳನ ಕ್ರಿಯೆ ಉಂಟಾಗ್ತದೆ ಅಂತ ಹೇಳ್ಬಿಟ್ಟಿದ್ದಾನೆ. ಸೊ ಇದ್ರ ಅಂಡರ್ಸ್ಟುಡ್ ಏನಪ್ಪ ಅಂದರೆ, ಅಲ್ಲೇನಂತಂದ್ರೆ ಇದು ಯುರೇನಿಯಮ್ಮು ಬೈಜಿಕ ವಿದಳನಕ್ಕೆ ಒಳಗೊಳ್ತದೆ ಅಂತಂದರೆ ಅಲ್ಲೇನಾಗ್ಬೋದು, ಯುರೇನಿಯಂ ಒಡೆದು ಯಾವುದನ್ನ ಬೇರೆ ಒಂದು ಅಣುಗಳು ಬರ್ಬೋದು. ಅವು ಸ್ಟೇಬಲ್ ಆಗಿರ್ತಕ್ಕಂಥ ಅಣುಗಳಾಗಿರ್ತವೆ, ಮತ್ತು ಅದ್ರ ಜೊತೆಗೆ ಶಕ್ತಿ ಬರ್ತದೆ. ಯಾಕಂದರೆ ಈ ಬೈಜಿಕ ವಿದಳನ ಅಂತಂದರೆ ಅದರ ಅರ್ಥ ಅದೇ ತಾನೇ. ಎಸ್, ಹಾಗಾದರೆ ಈ ಯುರೇನಿಯಂ 235 ಒಡೆದು ಅದು ಯಾವ 2 ಸ್ಟೇಬಲ್ ಸ್ಥಿರ ಅಣುಗಳು ಬರ್ತವೆ, ಅದು ಎಂಥ ಶಕ್ತಿ ಬರ್ತದೆ, ಅದರ ಜೊತೆಗೆ ಬೇರೆ ಯಾರಾದರೂ ಬರ್ತಾರೆ ಮತ್ತೆ ನೋಡೋಣ ನೆಕ್ಸ್ಟ್. ಹಾಗಾದರೆ ಬೈಜಿಕ ವಿದಳನ ಗೊತ್ತಾಯ್ತಾ ಗೆಳೆಯರೆ? ಅದಕ್ಕೆ ಎಕ್ಸಾಂಪಲ್ ಯುರೇನಿಯಂ 235. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೆಕ್ಸ್ಟ್ ಮುಂದಿನ ಸ್ಲೈಡ್ಗೆ ಹೋಗೋಣ. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಈ ರಿಯಾಕ್ಷನ್ ಅಂತ ಯಾವಾಗ ಬಂತು ಅಂದರೆ ನನಗೆ ನಿಮಗೆ ಇನ್ನೊಂದು ರಿಯಾಕ್ಷನ್ ಬರಿಬೇಕನ್ಸುತ್ತೆ, ಅದೇನೋ ಗೊತ್ತಿಲ್ಲ. ಆ ರಿಯಾಕ್ಷನ್ಗಳನ್ನು ಹೆಂಗೆ ನಾನು ಸೆಲ್ಗೆ ನಿಮಗೆ ಅಟಾಮಿಕ್ ಕನೆಕ್ಟ್ ಮಾಡೋದು, ಹಾಗೆ ಈ ರಿಯಾಕ್ಷನ್ಗೆ ನಿಮಗೆ ಏನು ಅಂತಂದರೆ, ನಾನು ಸ್ವಲ್ಪ ಜನ ಎಕ್ಸ್ಪೆಕ್ಟ್ ಮಾಡಿದರೆ ನಾನು ಏನು ಬರಿತೀನಿ ಅಂತೇಳಿ. ಎಸ್, ಇಲ್ಲೇ ಇರಿ ನೀವು. ಏನು ಅಂತಂದರೆ ಈ ರಿಯಾಕ್ಷನಲ್ಲಿ ಇಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಸೇರಿಬಿಟ್ಟು ಯಾವುದರಲ್ಲಿ ಸನ್ಲೈಟಲ್ಲಿ ಕ್ಲೋರೋಫಿಲ್ ಜೊತೆಗೆ ಏನು ರೆಡಿ ಆಗುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ, CHO ಅಂದರೆ ಆಹಾರ ರೆಡಿ ಆಗುತ್ತೆ. ಇದರ ಜೊತೆಗೆ ಏನು ರೆಡಿ ಆಗುತ್ತೆ ಅಂತ ಹೇಳಿದೆ, ಆಕ್ಸಿಜನ್, ಪ್ರಾಣವಾಯು. ಸರ್ ಬಯಾಲಜಿ ಇಲ್ಲೇ ಆಗ್ತಂದ್ರಿ ಸರ್, ಇಟ್ ಈಸ್ ಅ ಇಂಟಿಗ್ರೇಟೆಡ್ ಸ್ಟಡಿ ಫ್ರೆಂಡ್ಸ್. ಇಂಟಿಗ್ರೇಟೆಡ್ ಅಪ್ರೋಚ್ ಮಾಡ್ಬೇಕು ನಾವು ಸ್ಟಡಿಗೆ ಯಾವಾಗಲೂ. ಒಂದೇ ಬಯಾಲಜಿ ಅಂದರೆ ಬಯಾಲಜಿ, ಕೆಮಿಸ್ಟ್ರಿ ಅಂದರೆ ಕೆಮಿಸ್ಟ್ರಿ ಅಲ್ಲೇ ಅಲ್ಲ. ಈ ರಿಯಾಕ್ಷನ್ ಬಂತು ಅಂದರೆ ನಾನು ನಿಮ್ಗೆ ಹೇಳಿದೆ, ಇದೊಂದು ಎಕ್ಸ್ಟ್ರಾ ನಿಮಗೆ ಇದನ್ನು ಓದಬೇಕಾದ್ರೆ ಅದನ್ನು ನಮ್ಮ ಮೈಂಡಿಗೆ ಓದಂಥದ್ದೊಂದು ಕೊಡಬೇಕು ನಾವು ತಲೆಗೆ, ಅರ್ಥ ಆಯ್ತಾ? ನೋಡಿ ಯಾವ ರೀತಿ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಸೇರಿಬಿಟ್ಟು ಸೂರ್ಯನ ಕಿರಣದ ಜೊತೆಯಲ್ಲಿ ಕ್ಲೋರೋಫಿಲ್ನ ಸಹಾಯದೊಂದಿಗೆ ಆಹಾರ ಮತ್ತು ಆಕ್ಸಿಜನನ್ನು ಪ್ರೊಡ್ಯೂಸ್ ಮಾಡ್ತೋ. ಇದಕ್ಕೆ ನಾವೇನಂತ ಕರಿತೀವಿ, ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಫೋಟೋಸಿಂಥಸಿಸ್ ಅಂತ ಕರಿತೀವಿ, ಓಕೆನಾ? ಹಾಗಾದರೆ ಇದನ್ನು ಕ್ಲೋಸ್ ಮಾಡಿ. ನೆಕ್ಸ್ಟು ಈಗ ಇದಕ್ಕೆ ಬನ್ನಿ. ಈ ರಿಯಾಕ್ಷನ್ ಇದೂ ಇಂಪಾರ್ಟೆಂಟ್. ಇದೇನಂತಂದರೆ ನೋಡಿ, ಇದು ಬೈಜಿಕ ವಿದಳನ ಅಂತ ಗೊತ್ತಿರಬೇಕು. ನ್ಯೂಕ್ಲಿಯರ್, ಇಟ್ ಈಸ್ ಎ ಫಿಷನ್ ನಾಟ್ ಫ್ಯೂಷನ್. ನ್ಯೂಕ್ಲಿಯರ್ ಫಿಷನ್. ಇಲ್ಲೇನಾಗ್ತದೆ ಅಂತಂದರೆ ಯುರೇನಿಯಂ 235 ಏನಾಗ್ತದೆ ಅಂತಂದರೆ, ಇದು ನಾನು ಆವಾಗಲೇ ಹೇಳಿದೆ, ಬೈಜಿಕ ವಿದಳನ ಅಂತಂದರೆ ನಿಧಾನವಾಗಿ ಚಲಿಸ್ತಕ್ಕಂಥ ನ್ಯೂಟ್ರಾನ್ಗಳಿಂದ ತಾಡಿಸಿದಾಗ. ನ್ಯೂಟ್ರಾನ್ ಅಪ್ಪ ಹಿಂಗೆ ತಾಡಿಸ್ತಕ್ಕಂಥದ್ದು, ಅದಕ್ಕೆ ಬಡಿಸ್ತಕ್ಕಂಥದ್ದು. ಇಲ್ಲಿ ನೋಡಿ ನ್ಯೂಟ್ರಾನ್. ಈ ಯುರೇನಿಯಂ 235ಗೆ ಈ 235, 92 ಇದೆಲ್ಲ 55, 145 ಬಿಟ್ಬಿಡ್ರಿ. ಜಸ್ಟ್ ಯು ಪ್ಲೀಸ್ ರಿಮೆಂಬರ್ ಇಟ್ ಯುರೇನಿಯಂ. ಈ ಯುರೇನಿಯಂಗೆ ಒಂದು ನ್ಯೂಟ್ರಾನ್ ಹಿಂಗೆ ಬಡ್ದಾಗ ಅವಾಗೇನಾಗ್ತದೆ ಗೊತ್ತಾ, ಅಸ್ಥಿರತೆ ಉಂಟಾಗ್ಬಿಡ್ತದೆ. ಸ್ಥಿರತೆ ಇರ್ತಕ್ಕಂಥ ಯುರೇನಿಯಮ್ಮು
ನ್ಯೂಟ್ರಾನ್ ಬಡ್ದಾಗ ಅಸ್ಥಿರತೆ ಉಂಟಾಗ್ಬಿಡ್ತದೆ. ಅಸ್ಥಿರತೆ ಉಂಟಾಗಿ ನೆಕ್ಸ್ಟ್ ಏನಾಗ್ತದಪ್ಪ ಅಂದರೆ ಈ ಬೇರಿಯಂ ಮತ್ತು ಕ್ರಿಪ್ಟಾನ್ ಅಂತಕ್ಕಂಥ ಎರಡು ಪುನಃ ಬೇರೆ ಪರಮಾಣುಗಳು ಬರ್ತವೆ. ಬೇರಿಯಂ ಮತ್ತು ಕ್ರಿಪ್ಟಾನ್ಗಳು ಬರ್ತವೆ. ಅದ್ರ ಜೊತೆಗೆ ನೋಡಿ ವೆರಿ ಇಂಪಾರ್ಟೆಂಟ್, 3 ಮತ್ತೆ ನ್ಯೂಟ್ರಾನ್ಗಳು ಬರ್ತವೆ. 3 ಮತ್ತೆ ನ್ಯೂಟ್ರಾನ್ಗಳು ಬರ್ತವೆ. ನ್ಯೂಟ್ರಾನ್ಗಳನ್ನ ತಾಡಿಸಿದಾಗ ಒಂದು ಕ್ರಿಪ್ಟಾನ್ ಮತ್ತು ಬೇರಿಯಂ ಬರ್ತವೆ. ಅದ್ರ ಜೊತೆಗೆ 3 ನ್ಯೂಟ್ರಾನ್ಗಳು ಬರ್ತವೆ. ಇಂಪಾರ್ಟೆಂಟ್, ಎಷ್ಟು ನ್ಯೂಟ್ರಾನ್ಗಳು ಬರ್ತವೆ ಅಂತ ಕೇಳಿದ್ರೆ ಗೊತ್ತಿರಬೇಕು ನಿಮಗೆ. ಅದರ ಜೊತೆಗೆ ವೆರಿ 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 ಇಂಪಾರ್ಟೆಂಟ್, ನಾವೆಲ್ಲ ಇಷ್ಟೆಲ್ಲ ಇದು ಮಾಡ್ತಾ ಇರತಕ್ಕಂಥದ್ದು ಇದಕ್ಕೋಸ್ಕರನೇ ಶಕ್ತಿ ಬಿಡುಗಡೆ ಆಗ್ತದೆ, ಶಕ್ತಿ ರಿಲೀಸ್ ಆಗ್ತದೆ. ಹೆಂಗೆ ರಿಲೀಸ್ ಆಗ್ತದೆ? ಒಂದು ಯುರೇನಿಯಂಗೆ ಒಂದು ನ್ಯೂಟ್ರಾನ್ ಅನ್ನು ತಾಡಿಸಿದಾಗ ಅದು ಅಸ್ಥಿರತೆ ಉಂಟಾಗ್ಬಿಟ್ಟು ಕೆಳಗಿನ ಲೈನ್ ಕಾಣುವುದು ಮತ್ತು ಸ್ಲೈಡ್ ಸ್ವಲ್ಪ ಮೇಲೆ ಎತ್ತಿ. ಓಕೆ, ಎಸ್, ಹಾಂ, ಎಸ್, ಇದು ಬೇರೆ ಸ್ಲೈಡು. ಹಾಂ, ಕೆಲವೊಂದು ಹಂಗೆ ಬರ್ತಾ ಇದ್ದಾವೆ ಟ್ರಿಕ್ಸ್ಗಳು, ಯಾಕಂದರೆ ಫೀಡ್ಬ್ಯಾಕ್ಗಳು ಗೊತ್ತಾಗಲ್ಲ ಮಾಡಬೇಕಾದಾಗ. ಎಸ್, ಹಾಂ, ಇಲ್ಲಿ ಏನಂತಂದರೆ ಒಂದು ಬೇರಿಯಂ, ಒಂದು ಕ್ರಿಪ್ಟಾನ್ ಮತ್ತು ಬೇರಿಯಂ 2 ಪರಮಾಣುಗಳು ಬಂದು ಸ್ಟೇಬಲ್ ಪರಮಾಣುಗಳು. ಅದ್ರ ಜೊತೆಗೆ 3 ನ್ಯೂಟ್ರಾನ್ಗಳು ಬಂತು. ಅದ್ರ ಜೊತೆಗೆ ಶಕ್ತಿ ಬಂತು. ವೆರಿ ಇಂಪಾರ್ಟೆಂಟ್. ಈ ಶಕ್ತಿಗೋಸ್ಕರನೇ ನಾವೆಷ್ಟೆಲ್ಲ ಇದು ಮಾಡ್ತಾ ಇದ್ದೀವಿ. ಇದೇ ಶಕ್ತಿನ ಅಟಾಮಿಕ್ ಪವರ್ ಪ್ಲಾಂಟಲ್ಲಿ ಬಳಸ್ತೀವಿ. ಆ ಶಕ್ತಿ ಬಳಸ್ಕೊಂಡೇ ಇವತ್ತು ವಿದ್ಯುತ್ ಶಕ್ತಿ ತಯಾರು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆನೇ ಇದೆ ಈ ಟಾಪಿಕ್. ನೋಡೋಣ, ಇಂಪಾರ್ಟೆಂಟು. ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಇಲ್ಲೇ ಇರಲಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಲ್ಲ ಕಾನ್ಸಂಟ್ರೇಷನ್ ಇಲ್ಲೇ ಇರಲಿ. ಹಾಗಾದರೆ ನೋಡಿ, ಈಗ ನೋಡಪ್ಪ, ಇದು ರಿಯಾಕ್ಷನ್ ತಾನೆ. ಇದರಲ್ಲಿ ಯುರೇನಿಯಮ್ಮು ನ್ಯೂಟ್ರಾನ್ ಜೊತೆ ತಾಗಿಸ್ತು, ಅಲ್ಲಿ ಬೇರಿಯಂ ಮತ್ತು ಕ್ರಿಪ್ಟಾನ್ 2 ಆಯಿತು. ಅದ್ರ ಜೊತೆಗೆ 3 ನ್ಯೂಟ್ರಾನ್ಗಳಾಯಿತು. ಈ 3 ನ್ಯೂಟ್ರಾನ್ಗಳು ಅದಾವಲ್ಲ, ಇವು ಭಾರಿ ಡೇಂಜರ್ ಮಗೊಂದು. ಏನು ಗೊತ್ತಾ? ಆ 3 ನ್ಯೂಟ್ರಾನ್ಗಳೇನಪ್ಪ ಅಂದರೆ ಮತ್ತೆ ಒಂದೊಂದು ನ್ಯೂಟ್ರಾನ್ ಒಂದೊಂದು ಯುರೇನಿಯಮ್ಗೆ ಹೋಗಿ ತಾಗ್ಬಿಟ್ಟು ಮತ್ತೆ ಹಂಗೆ ಹೊಡಿತಾ ಇರ್ತದೆ. ಮತ್ತೆ 3 ಮತ್ತೆ ಈ 3 ಹಿಂಗೆಲ್ಲ ಹೋಗ್ತಾ ಇರ್ತದೆ ಹಂಗೆ. ಅದಕ್ಕೇನಪ್ಪ ಅಂದರೆ ಭಾರಿ ಡೇಂಜರ್ ಇದು. ಅದಕ್ಕೆ ಅಟಮ್ ಬಾಂಬಲ್ಲಿ ಇಲ್ಲಿ ಎಕ್ಸಾಂಪಲ್ ಆಗ್ತದೆ. ನಾನು ನಿಮ್ಗೆ ಹೇಳ್ತೀನಿ, ಅಟಮ್ ಬಾಂಬ್ ಅಥವಾ ಪರಮಾಣು ಬಾಂಬ್ನಲ್ಲಿ ಇದು ನಿಮ್ಮ PSI ಕ್ವಶನ್. ಇದು PSI ಕ್ವಶನ್ 2021 ಅಕ್ಟೋಬರ್ 3rd. ಇದಕ್ಕೆ ಇರ್ತಕ್ಕಂಥ ಅಟಮ್ ಬಾಂಬ್ನಲ್ಲಿ ಯಾವ ಕ್ರಿಯೆಯಿಂದ ಅದು ಸ್ಫೋಟಗೊಳ್ತದೆ ಅಂತ ಕೇಳಿದಾಗ ದಟ್ ಈಸ್ ನ್ಯೂಕ್ಲಿಯರ್ ಫಿಷನ್. ಅದು ಒಂದು ಯಾವುದಪ್ಪ ಅಂದರೆ ಬೈಜಿಕ ವಿದಳನ. ಯಾಕೆ ಅಂತಂದರೆ ಅಲ್ಲಿ ನೋಡಿ, ಒಂದು ಯುರೇನಿಯಂ ಒಂದು ನ್ಯೂಟ್ರಾನ್ ಜೊತೆ ತಾಡಿಸಿದಾಗ ಬೇರಿಯಂ ಕ್ರಿಪ್ಟಾನ್ ಆಯಿತು, ಅದ್ರ ಬಗ್ಗೆ ಬಿಟ್ಟಾಕಿ ಮತ್ತೆ ಆಟೋಮೆಟಿಕ್ ಇನ್ನೊಂದು ಯಾವುದೋ ಒಂದು ಬೇರೆ ನ್ಯೂಟ್ರಾನ್ಗಳು ಕೊಡಲ್ಲ. ಆಟೋಮೆಟಿಕ್ 3 ನ್ಯೂಟ್ರಾನ್ಗಳು ಅದನ್ನೇ ಉತ್ಪಾದನೆ ಮಾಡಿಬಿಡ್ತದೆ, ಅದನ್ನೇ ಪ್ರೊಡ್ಯೂಸ್ ಮಾಡಿಬಿಡ್ತದೆ. ಆ ಇರ್ತಕ್ಕಂಥ 3 ನ್ಯೂಟ್ರಾನ್ಗಳು ಮತ್ತೆ 3 ಯುರೇನಿಯಮ್ಗೆ ಬಡ್ದು ಮತ್ತೆ ಶಕ್ತಿ ಜಾಸ್ತಿ ಆಗ್ತದೆ. ಹಿಂಗೆ ಬಡ್ದು ಸಿಕ್ಕಾಪಟ್ಟೆ ಒಂದೇ ಬಾರಿ ಬ್ಲಾಸ್ಟ್ ಆಗಿಬಿಡ್ತದೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಕಂಟ್ರೋಲೇ ಇರಲ್ಲ, ಹಂಗೆ ಫುಲ್ ಬ್ಲಾಸ್ಟ್ ಆಗಿಬಿಡ್ತದೆ. ಅದಕ್ಕೆ ನಾವು ಅಟಮ್ ಬಾಂಬ್ನಲ್ಲಿ ಯಾವುದು ಇರ್ತದೆ ಅಂತಂದರೆ, ಯಾವ ಕ್ರಿಯೆಯಿಂದ ಅಲ್ಲಿ ಶಕ್ತಿ ಬಿಡುಗಡೆ ಆಗ್ತದೆ ಅಥವಾ ಸ್ಫೋಟಗೊಳ್ತದೆ ಅಂದರೆ ನ್ಯೂಕ್ಲಿಯರ್ ಫಿಷನ್, ಬೈಜಿಕ ವಿದಳನ. ಸೊ ಹಾಗಾದರೆ ಸರ್ ಇಲ್ಲಿ ಹೆಂಗೆ ಸರ್? ಮತ್ತು ಹಂಗಂದರೆ ಇದು ಅಟಾಮಿಕ್ ಪವರ್ ಪ್ಲಾಂಟಲ್ಲಿ ಹಿಂಗೆಲ್ಲ ಇದು ಮಾಡ್ತಾರೆ ಅಂದರೆ ಎಲ್ಲ ಪವರ್ ಪ್ಲಾಂಟ್ ಹೊಡೆದೋಗ್ಬಿಡ್ತದ? ಆಬ್ವಿಯಸ್ಲಿ ಹೊಡಿತಾ ಇತ್ತು. ಬಟ್ ಅದನ್ನು ನಾವೇನಪ್ಪ ಅಂದರೆ ಕಂಟ್ರೋಲ್ ಮಾಡ್ತೀವಿ. ಏನು ಕಂಟ್ರೋಲ್ ಮಾಡ್ತೀವಿ ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಎಸ್, ಹಾಗಾದರೆ ಇಲ್ಲಿ ಈ ಅಟಮ್ ಬಾಂಬು ಅಂದಾಗ ನಾನು ಸ್ವಲ್ಪ ನಿಮಗೆ ಮತ್ತೆ ಪುನಃ ಇಲ್ಲಿ ನೆನಪು ಮಾಡಬೇಕು. ಏನು ಅಂತಂದರೆ, ಈ ಬಾಂಬ್ ಅಂದರೆ ಅಟಮ್ ಬಾಂಬನ್ನು ಪರೀಕ್ಷೆ ಮಾಡಿರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ ಪೋಖ್ರಾನ್, ರಾಜಸ್ಥಾನದ ಪೋಖ್ರಾನ್ ಅಂತಕ್ಕಂಥ ಪ್ರದೇಶದಲ್ಲಿ. ಎಲ್ಲಪ್ಪ ಅಂತಂದರೆ 1974 May 18 ಇರಬೇಕು ಬಹುಶಃ. 18ನಲ್ಲಿ ಏನಪ್ಪ ಅಂತಂದರೆ ಫಸ್ಟು ಆಪ್ರೇಷನ್ ಸ್ಮೈಲಿಂಗ್ ಬುದ್ಧ ಒಂದು ಮಾಡ್ತಾರೆ, ಮತ್ತು ಆಪರೇಷನ್ ಶಕ್ತಿ ಅಂತಕ್ಕಂಥ ಒಂದು ಪೋಖ್ರಾನ್ ಟೆಸ್ಟ್ ಮಾಡ್ತಾರೆ. ಅದು ಗೊತ್ತಿರಲಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಈ ಜಪಾನಲ್ಲಿ ಆದಂಥ 2 ಕಹಿ ಘಟನೆಗಳನ್ನು ನಾನು ಇಲ್ಲಿ ಹೇಳ್ಬೇಕು ನಿಮಗೆ. ಏನಾಗಿದೆಯಪ್ಪ ಅಂದರೆ, ಇಲ್ಲಿ ಆಟಮ್ ಬಾಂಬುಗಳನ್ನು ಹಾಕಿರ್ತಕ್ಕಂಥದ್ದು ಈ ಹಿರೋಶಿಮಾ ಅಂತಕ್ಕಂಥ ಒಂದು ಪ್ಲೇಸ್ನಲ್ಲಿ ಮತ್ತು ನಾಗಾಸಾಕಿ ಅಂತಕ್ಕಂಥ 2 ಪ್ಲೇಸ್ನಲ್ಲಿ ಗೆಳೆಯರೆ ಜಪಾನ್ ಮೇಲೆ ಆಟಮ್ ಬಾಂಬ್ ಹಾಕಿರ್ತಾರೆ. ಯಾವಾಗ ಅಂದರೆ 1945ನೇ ಇಸ್ವಿಯಲ್ಲಿ ಈ ಒಂದು ಹಿರೋಶಿಮಾ ಅಂತಕ್ಕಂಥ ಇದರಲ್ಲಿ ಆಗಸ್ಟ್ 6ಕ್ಕೆ ಹಾಕ್ತಾರೆ. ಇಲ್ಲಿ ಆಗಸ್ಟ್ 6ಕ್ಕೆ ಅದು ಯಾವುದಪ್ಪ ಅಂತಂದರೆ ಲಿಟಲ್ ಬಾಯ್ ಅಂತಕ್ಕಂಥದ್ದು. ಲಿಟಲ್ ಬಾಯ್ ಅಂತಕ್ಕಂಥ ಒಂದು ಅಟಮ್ ಬಾಂಬನ್ನು ಹಾಕ್ತಾರೆ. ಅದೇ ಒಂದು ಆಗಸ್ಟ್ 9 ಸರ್, ಡೇಟ್ ಇಂಪಾರ್ಟೆಂಟ್ ಇಂಥ ಇದಕ್ಕೆ ಡೇಟ್ ಇಂಪಾರ್ಟೆಂಟ್. ಇಲ್ಲಿ ಆಗಸ್ಟ್ 9ಕ್ಕೆ ಫ್ಯಾಟ್ ಮ್ಯಾನ್ ಅಂತಕ್ಕಂಥ ಫ್ಯಾಟ್ ಮ್ಯಾನ್ ಅಂತಕ್ಕಂಥ ಒಂದು ಅಟಮ್ ಬಾಂಬನ್ನು
ನಾಗಸಾಕಿ ಮೇಲೆ ಹಾಕ್ತಾರೆ. ಲಿಟಲ್ ಬಾಯ್ ಅಂತಕ್ಕಂಥ ಒಂದು ಅಟಮ್ ಬಾಂಬನ್ನ ಹಿರೋಶಿಮಾ ಮೇಲೆ ಹಾಕ್ತಾರೆ ಗೆಳೆಯರೆ. ಇದೊಂದು ಜಪಾನಲ್ಲಿ ನಡೆದಿರ್ತಕ್ಕಂಥ 1945ರಲ್ಲಿ ಇವೆರಡು ಕಹಿ ಘಟನೆಗಳು. ಓಕೆನಾ, ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ. ಇಲ್ಲಿ ಕ್ಲಿಯರ್ ಇರಬೇಕು ನಿಮಗೆ. ಬೈಜಿಕ ವಿದಳನ ಅಂತಂದರೆ ಇಲ್ಲಿ ಏನಾಗ್ತದೆ, ಒಂದು ಭಾರವಾದಂಥ ಒಂದು ಪರಮಾಣು, ಎಂಥದ್ದು ಅಸ್ಥಿರವಾದಂಥ ಒಂದು ಪರಮಾಣು ಒಡೆದು ಎರಡು ಸಮ ಪ್ರಮಾಣದ ಅಥವಾ ಒಂದು ಮಧ್ಯಮ ಪ್ರಮಾಣದ ಸ್ಥಿರ ಅಣುಗಳಾಗಿ ಪರಿವರ್ತನೆಯಾಗುತ್ತೆ. ಇದರ ಜೊತೆಗೆ ಶಕ್ತಿ ಉತ್ಪಾದನೆ ಆಗ್ತದೆ, ಇದರ ಜೊತೆಗೆ ನ್ಯೂಟ್ರಾನ್ಗಳು ಕೂಡ ಪ್ರೊಡ್ಯೂಸ್ ಆಗ್ತವೆ. ಇಷ್ಟು ಗೊತ್ತಿರಬೇಕು ನಿಮಗೆ. ಹಾಗಾದರೆ ನೆಕ್ಸ್ಟು ಮುಂದಿನ ಸ್ಲೈಡ್ಗೆ ಹೋಗೋಣ ಗೆಳೆಯರೆ. ಎಸ್, ಹಾಂ, ನೆಕ್ಸ್ಟ್ ಎಸ್, ಬೈಜಿಕ ಸಮ್ಮಿಲನ. ಬೈಜಿಕ ಸಮ್ಮಿಲನ, ನ್ಯೂಕ್ಲಿಯರ್ ಫ್ಯೂಸಿಯನ್. ನ್ಯೂಕ್ಲಿಯರ್ ಫ್ಯೂಸಿಯನ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನ್ಯೂಕ್ಲಿಯರ್ ಫ್ಯೂಸಿಯನ್ ಏನಪ್ಪ, ಇಲ್ಲೇನಂತಂದರೆ ನೋಡಿ, ಅದರ ರಿವರ್ಸ್, ಅದರದ ಒಂದು ರಿವರ್ಸ್ ಏನಪ್ಪ ರಿವರ್ಸ್ ಅಂದರೆ, ಎರಡು ಹಗುರವಾದಂಥ ಒಂದು ಬೀಜಗಳು ಕೂಡಿ ಒಂದು ಭಾರವಾದಂಥ ಬೀಜವಾಗುವುದರ ಜೊತೆಗೆ, ಇದರ ಜೊತೆಗೆ ಮತ್ತೆ ಅದೇ ಅಗಾಧ ಪ್ರಮಾಣವಾದಂಥ ಶಕ್ತಿ ಬಿಡುಗಡೆಯಾಗ್ತದೆ. ಅರ್ಥ ಆಯ್ತಾ? ಅದರ ರಿವರ್ಸ್, ಎರಡು ಹಗುರವಾದಂಥ ಒಂದು ಪರಮಾಣುಗಳು ಸೇರಿಬಿಟ್ಟು ಒಂದು ಭಾರವಾದಂಥ ಒಂದು ಪರಮಾಣು ಆಗ್ತದೆ. ಅದರ ಜೊತೆಗೆ ಮತ್ತೆ ಅಗಾಧವಾದಂಥ ಒಂದು ಶಕ್ತಿ ಬಿಡುಗಡೆಯಾಗ್ತದೆ. ಓಕೆನಾ? ಹಾಗಾದರೆ ಸರ್ ಇದಕ್ಕೆ ಯಾವುದು ಸರ್ ಎಕ್ಸಾಂಪಲ್? ವೆರಿ ಗುಡ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನೋಡಿ, ಇಲ್ಲಿ ಏನಂತಂದರೆ ಉದಾಹರಣೆ, ಹೈಡ್ರೋಜನ್. ಹೈಡ್ರೋಜನ್ನ ಐಸೋಟೋಪ್ಸ್. ನಾನಿದು ಐಸೋಟೋಪು, ಐಸೋಟೋನು, ಐಸೋಮರ್, ಐಸೋಬಾರ್ ಹೇಳೋದಕ್ಕಿಂತ ಮುಂಚೆ ಐಸೋಟೋಪ್ ಅಂದರೆ ಏನು ಗೊತ್ತಾಗ್ತಿತ್ತಪ್ಪ? ಅಲ್ಲ, ಗೊತ್ತಿದ್ದವರು ಇದ್ದಾರೆ, ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ. ಓಕೆನಾ? ಐಸೋಟೋಪ್ಸ್ ಅಂತಂದರೆ ಸೇಮ್ ಪ್ರೋಟಾನ್ಗಳು ಹೊಂದಿರತಕ್ಕಂಥವು. ಓಕೆನಾ? ನೋಡಿ ಇಲ್ಲಿ ಸೇಮ್ ಪ್ರೋಟಾನ್ಗಳು ಇರ್ತಕ್ಕಂಥವು. ಹೈಡ್ರೋಜನ್ನ ಐಸೋಟೋಪ್ಸ್ಗಳ ಆದಂಥ ಯಾವುದಪ್ಪ? ಡ್ಯೂಟೇರಿಯಂ. ನಾನು ನಿಮ್ಗೆ ಹೇಳಿದ್ದೆ, ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೈಟಿಯಂ, ದೀಸ್ ಆರ್ ದ ಐಸೋಟೋಪ್ಸ್ ಆಫ್ ಹೈಡ್ರೋಜನ್. ಈಗ ಅಂಥ ಒಂದು ಹೈಡ್ರೋಜನ್ನ ಐಸೋಟೋಪ್ ಆದಂಥ ಒಂದು ಯಾವುದಪ್ಪ? ಡ್ಯೂಟೇರಿಯಂ. ಈ ಒಂದು ಡ್ಯೂಟೇರಿಯಂ, ಇದರ ಒಂದು ಡ್ಯೂಟೇರಿಯಂನ ಎರಡು ಬೀಜಗಳು ಸೇರಿಬಿಟ್ಟು ಬೈಜಿಕ ಸಮ್ಮಿಲನವಾಗಿ ಸೇರಿಬಿಟ್ಟು ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆಯಾಗ್ತದೆ. ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆಯಾಗ್ತದೆ. ಇವಾಗ ಸರಿಯಾಗಿ ಕಾಣುತ್ತದೆ. ಸ್ಲೈಡ್ ಹೀಗೆ ಮಾಡಿ. ಓಕೆ, ವೆರಿ ಗುಡ್. ಹಾಂ, ಅಗಾಧವಾದಂಥ ಪ್ರಮಾಣ ಶಕ್ತಿ ಇಲ್ಲಿ ಬಿಡುಗಡೆ ಆಗ್ತದೆ. ನೋಡಿಪ್ಪ, ಹಾಗಾದರೆ ಇಲ್ಲೇನು ಅಂತಂದರೆ ನಾನು ಆವಾಗಲೇ ಹೇಳಿದೆ, ಅದಕ್ಕೆ ನೀವು ಈಗ ತಲೆಯಲ್ಲಿ ಯೋಚನೆ ಮಾಡಬೇಕು. ಓ, ಹೈಡ್ರೋಜನ್ ಸೇರಿಬಿಟ್ಟು ಹೀಲಿಯಂ ಆಗ್ತದಲ್ಲ, ಎಲ್ಲಿ? ಸೂರ್ಯನಲ್ಲಿ. ಹಾಗಾದರೆ ಆ ಒಂದು ಕ್ರಿಯೆ ಬೈಜಿಕ ವಿದಳನ, ಬೈಜಿಕ ಸಮ್ಮಿಲನ ಅಂದಾಗ ನಿಮ್ಮ ತಲೆಯಲ್ಲಿ ನೋಡ್ಬೇಕು, ಓ ಇದು ಬೈಜಿಕ ಸಮ್ಮಿಲನ. ಎಸ್, ಹಾಗಾದರೆ ಮುಂದೆ ಹೇಳೋಣ. ನ್ಯೂಕ್ಲಿಯರ್ ಫಿಷನ್ ಅಂತಂದರೆ ಗೊತ್ತಿರಲಿ, ಎರಡು ಹಗುರವಾದಂಥ ಬೀಜಗಳು ಕೂಡಿ ಒಂದು ಭಾರ ಬೀಜವಾಗುವುದರ ಜೊತೆಗೆ ಅಗಾಧವಾದಂಥ ಶಕ್ತಿ ಬಿಡುಗಡೆ ಆಗ್ತದೆ. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಇದು ಎಲ್ಲಪ್ಪ ಅಂತಂದರೆ ಸೂರ್ಯನಲ್ಲಿ ಹೈಡ್ರೋಜನ್ನ ಒಂದು ಐಸೋಟೋಪ್ಗಳಾದಂಥ ಒಂದು ಡ್ಯೂಟೇರಿಯಂ ಎರಡೂ ಸೇರಿಬಿಟ್ಟು ಏನಾಗ್ತದೆ ಅಂತಂದರೆ ಹೀಲಿಯಂ ಆಗ್ತದೆ. ಅಲ್ಲಿ ಇದು ಡ್ಯೂಟೇರಿಯಂ ಎರಡು ಡ್ಯೂಟೇರಿಯಂ ಸೇರಿದರೆ ಹೀಲಿಯಂ ಆಗ್ತದೆ. ಯಾಕೆಂದರೆ ಡ್ಯೂಟೇರಿಯಂ 1 ಇಲ್ಲಿ 2 ಪ್ಲಸ್ 1 ಇಲ್ಲಿ 2 ಈಸ್ ಈಕ್ವಲ್ ಟು 2 4. ಇದು ಹೀಲಿಯಂನ ಸೂತ್ರ. ಓಕೆನಾ? ಇದು ಡ್ಯೂಟೇರಿಯಂ, ಒಂದು ಡ್ಯೂಟೇರಿಯಂ ಇನ್ನೊಂದು ಡ್ಯೂಟೇರಿಯಂನ ಸೇರಿಬಿಟ್ಟು ಹೀಲಿಯಂ ಆಗ್ತದೆ. ಅದರಿಂದನೇ ನಮಗೆ ಸೂರ್ಯನಲ್ಲಿರ್ತಕ್ಕಂಥ ಶಾಖ ಮತ್ತು ಶಕ್ತಿ ಬರ್ತಾ ಇದೆ. ಅದು ಬೈಜಿಕ ವಿದಳನ ಅಲ್ಲ, ಬೈಜಿಕ ಸಮ್ಮಿಲನ. ದಟ್ ಈಸ್ ನ್ಯೂಕ್ಲಿಯರ್ ಫ್ಯೂಸಿಯನ್, ನಾಟ್ ಫಿಷನ್. ಓಕೆ, ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಆಯ್ತು, ಹಾಗಾದರೆ ನೆಕ್ಸ್ಟ್ ಏನಾದರೂ ಇದೆಯಾ ಇದ್ರೆ ಹೇಳಲಿಕ್ಕೆ? ಎಸ್, ಈ ಸ್ಲೈಡ್ ಮುಗಿದೋಯ್ತು, ಗೊತ್ತಿರಲಿ. ನೆಕ್ಸ್ಟು ಎಸ್, ಹಾಗಾದರೆ ಹಾಂ, ಇಲ್ಲೇನಾದರೂ ಇದೆಯಾ? ಎಸ್, ಇಲ್ಲ. ಹಾಂ, ಇನ್ನೊಂದು ಈ ಎಕ್ಸಾಂಪಲ್ ಸೂರ್ಯನಲ್ಲಿ ನಾನು ಹೇಳಿದ್ನಲ್ಲ, ಸೂರ್ಯನಲ್ಲಿ ಈ ಕ್ರಿಯೆಯ ಮೂಲಕ ಏನಾಗ್ತದೆ ಅಂತಂದರೆ, ಈ ಕ್ರಿಯೆಯ ಮೂಲಕ ಶಾಖ ಮತ್ತು ಶಕ್ತಿ ಬಿಡುಗಡೆಯಾಗ್ತದೆ. ಶಾಖ ಮತ್ತು ಶಕ್ತಿ ಬಿಡುಗಡೆಯಾಗ್ತದೆ. ಹಾಗಾದರೆ ಈ ಸೂರ್ಯನಲ್ಲಿ ಅಲ್ಲಿ ಅಷ್ಟೇ ಅಲ್ಲದೆ ಬೇರೆ ಇನ್ಯಾವುದಾದ್ರೂ ಎಕ್ಸಾಂಪಲ್ ಇದೆಯಾ? ಎಸ್, ಎಕ್ಸಾಂಪಲ್ ಇದೆ. ಯಾವುದು ಅಂತಂದರೆ ಜಲಜನಕ ಬಾಂಬ್, ಹೈಡ್ರೋಜನ್ ಬಾಂಬ್. ಹೈಡ್ರೋಜನ್ ಬಾಂಬ್. ಈ ಹೈಡ್ರೋಜನ್ ಬಾಂಬ್, ಅಟಾಮಿಕ್ ಬಾಂಬ್ ಕೇಳಿದ್ದೀರಾ? ಅಟಾಮಿಕ್ ಬಾಂಬು ನ್ಯೂಕ್ಲಿಯರ್ ಫಿಷನ್, ಬೈಜಿಕ ವಿದಳನ. ಹೈಡ್ರೋಜನ್ ಬಾಂಬು ನ್ಯೂಕ್ಲಿಯರ್ ಫ್ಯೂಸಿಯನ್.
ಅರ್ಥ ಆಯ್ತಾ? ಮತ್ತು ಸೂರ್ಯನಲ್ಲಿರ್ತಕ್ಕಂಥ ಶಾಖ ಮತ್ತು ಶಕ್ತಿ ಅಲ್ಲೂ ಕೂಡ ಹೈಡ್ರೋಜನ್ಗಳು ಸೇರೋದ್ರಿಂದ ಹೀಲಿಯಂ ಆಗ್ತದೆ ಅಂತ ಹೇಳಿದ್ದೆ ನಾನು. ಆ ಹೈಡ್ರೋಜನ್ನಲ್ಲಿ ವಿಶೇಷವಾಗಿ ಯಾವುದಪ್ಪ ಅಂದ್ರೆ ಅದರ ಒಂದು ಐಸೋಟೋಪ್ ಆದಂಥ ಡ್ಯೂಟೇರಿಯಂ ಸೇರಿಬಿಟ್ಟು ಹೀಲಿಯಂ ಆಗ್ತದೆ. ಅದು ಬೈಜಿಕ ಸಮ್ಮಿಲನ. ಇದು ಕೂಡ ಬೈಜಿಕ ಸಮ್ಮಿಲನ. ಯಾವುದು ನಿಮಗೆ ಗೊತ್ತಿರಲಿ. ಈಗ ಅಟಮ್ ಬಾಂಬುನ ಯಾವ ಕ್ರಿಯೆಯಿಂದ ನಡೀತದೆ, ಸ್ಫೋಟಗೊಳ್ತದೆ ಅಂತ PSI ಎಕ್ಸಾಮಲ್ಲಿ ಕೇಳಿದ್ದಾರೆ. ಹೈಡ್ರೋಜನ್ ಬಾಂಬು ಯಾವುದ್ರಲ್ಲಿ ಆಗ್ತದೆ ಅಂತ ಕೇಳ್ಬೋದು ತಾನೆ. ಕೇಳಿಲ್ಲ ಅಂದ್ರೆ ನಮಗೆ ಕಾನ್ಸೆಪ್ಟ್ ಗೊತ್ತಿರಲಿ, ಕೇಳ್ತಾರೆ ಅಂತಲೇ ಓದೋಣ. ಓಕೆನಾ? ಜಲಜನಕ ಹೈಡ್ರೋಜನ್ ಬಾಂಬು ಯಾವುದಪ್ಪ ಅಂದರೆ ಇದು ನ್ಯೂಕ್ಲಿಯರ್ ಫ್ಯೂಸಿಯನ್. ಓಕೆನಾ? ಅಲ್ಲಿ ಹೈಡ್ರೋಜನ್ ಅದು ಅಟಾಮಿಕ್ ಬಾಂಬ್ ಇತ್ತು, ಇದು ಹೈಡ್ರೋಜನ್ ಬಾಂಬು. ಕಂಡುಹಿಡಿದಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಎಡ್ವರ್ಡ್ ಟೈಲರ್. ಅಲ್ಲೇ ಓಪನ್ ಹೈಪರ್ ಅಂತೇಳಿ, ಅಟಮ್ ಬಾಂಬನ್ನ ಓಪನ್ ಹೈಪರ್ ಅಂತೇಳಿ ಇವರು ಎಡ್ವರ್ಡ್ ಟೈಲರ್ ಅಂತಕ್ಕಂಥವ್ರು. ಇದು ಹೈಡ್ರೋಜನ್ ಬಾಂಬ್ ಗೊತ್ತಿರಲಿ. ವೆರಿ ಇಂಪಾರ್ಟೆಂಟ್ ನಿಮಗೆ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಗೊತ್ತಿರಲಿ. ಏನಪ್ಪ ಅಂತಂದರೆ ಈಗ ನೋಡಿ, ಇಲ್ಲಿ ಅಟಮ್ ಬಾಂಬ್ ಜೊತೆಗೆ ಹೈಡ್ರೋಜನ್ ಬಾಂಬ್ ಅಂತ ಹೇಳೋದಕ್ಕಿಂತ ಬೆಟರ್ ಏನಪ್ಪ ಅಂತಂದರೆ ಬೈಜಿಕ ಸಮ್ಮಿಲನ, ಬೈಜಿಕ ವಿದಳನ, ಇವೆರಡರಲ್ಲಿ ಡಿಫ್ರೆನ್ಸ್ ಗೊತ್ತಿರಲಿ ನಿಮಗೆ. ಆಯಿತಾ? ಈ ಸಮ್ಮಿಲನ ಅಂತಂದರೆ ಕೂಡ್ತದೆ, ಇಲ್ಲಿ ವಿದಳನ ಅಂದರೆ ಒಡಿತದೆ. ಬೈಜಿಕ ಸಮ್ಮಿಲನಗೆ ಎಕ್ಸಾಂಪಲ್ ಏನಪ್ಪ ಅಂದರೆ ಸೂರ್ಯನಲ್ಲಿರ್ತಕ್ಕಂಥ ಸೂರ್ಯನ ಶಕ್ತಿ ಜೊತೆಗೆ ಯಾವ ಬಾಂಬು? ಹೈಡ್ರೋಜನ್ ಬಾಂಬು. ಓಕೆನಾ? ಇಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್, ಅಣು ವಿದ್ಯುತ್ ಸ್ಥಾವರ ಅಥವಾ ಬೈಜಿಕ ಕ್ರಿಯಾಕಾರಿ. ಇಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಯಾವಾಗ ಒಂದು ಇದಾಗ್ತದೆ ಅಂತ ಕೇಳ್ತಾನೆ, ಅದು ಬೈಜಿಕ ವಿದಳನ. ಅಲ್ಲಿ ಯುರೇನಿಯಂ ಹೊಡಿತದೆ. ಈ ಯಾವ ಬಾಂಬು? ಅಟಮ್ ಬಾಂಬ್ ಗೊತ್ತಿರಲಿ. ಬೈಜಿಕ ಸಮ್ಮಿಲನ, ಬೈಜಿಕ ವಿದಳನ. ಬೈಜಿಕ ಸಮ್ಮಿಲನ ಅಂದರೆ ಸೂರ್ಯನ ಶಕ್ತಿ ಸಮ್ಮಿಲನದಿಂದ ಆಗ್ತದೆ, ಅಲ್ಲಿಗೆ ಹೈಡ್ರೋಜನ್ ಬಾಂಬು. ಓಕೆನಾ? ಇಲ್ಲಿ ಬೈಜಿಕ ವಿದಳನ ಅಂತಂದರೆ ಇಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಅಥವಾ ಬೈಜಿಕ ಕ್ರಿಯಾಕಾರಿಯಲ್ಲಿ ಆಗ್ತದೆ. ಇದು ಅಟಮ್ ಬಾಂಬ್. ಇಷ್ಟು ಗೊತ್ತಿರಲಿ. ಓಕೆ, ಎಸ್. ಹಾಗಾದರೆ ಟೈಮ್ ವೇಸ್ಟ್ ಮಾಡಿದೆ, ಮತ್ತೆ ಮುಂದಿನ ಸ್ಲೈಡ್ಗೆ ಹೋಗೋಣ. ಸ್ವಲ್ಪ ಜನರಿಗೆ ಕನ್ಫ್ಯೂಷನ್ ಇರ್ತದೆ, ಸರ್ ಹಾಗಾದರೆ ಈ ಅಟಮ್ ಬಾಂಬ್ ದೊಡ್ಡದ ಅಥವಾ ಹೈಡ್ರೋಜನ್ ಬಾಂಬ್ ದೊಡ್ಡದ? ಬೈಜಿಕ ವಿದಳನೆ ದೊಡ್ಡದ ಅಥವಾ ಬೈಜಿಕ ಸಮ್ಮಿಲನ ದೊಡ್ಡದ? ಯಾವ್ದು ದೊಡ್ಡದು ಸರ್ ಅಂತ ಕೇಳಿದಾಗ ನಿಮಗೆ ಅಲ್ಲಿ ಯಾವ್ದು ದೊಡ್ಡದಾಗ್ತದೆ ಅಂತಂದಾಗ ನೋಡಿ, ಇಲ್ಲಿ ಬೈಜಿಕ ಸಮ್ಮಿಲನದಿಂದ ಬಿಡುಗಡೆಯಾಗುವ ಶಕ್ತಿಯ ಪ್ರಮಾಣವು ಬೈಜಿಕ ಸಮ್ಮಿಲನದಿಂದ ಉಂಟಾಗ್ತಕ್ಕಂಥ ಶಕ್ತಿಯ ಒಂದು ಪ್ರಮಾಣವು ಬೈಜಿಕ ವಿದಳನ ಕ್ರಿಯೆಯಲ್ಲಿ ಬಿಡುಗಡೆ ಆಗ್ತಕ್ಕಂಥ ಶಕ್ತಿಯ ಪ್ರಮಾಣಕ್ಕಿಂತ ಹೆಚ್ಚಾಗಿರ್ತದೆ. ಅಂದರೆ ಬೈಜಿಕ ಸಮ್ಮಿಲನನೇ ಜಾಸ್ತಿ. ಸೂರ್ಯನಲ್ಲಿ ಉಂಟಾಗ್ತಕ್ಕಂಥ ಬೈಜಿಕ ಸಮ್ಮಿಲನ ಅದೇ ಜಾಸ್ತಿ ಶಕ್ತಿ ಬರ್ತದೆ. ಅರ್ಥ ಆಯ್ತಾ? ಅದರಿಂದನೇ ಜಾಸ್ತಿ ಶಕ್ತಿ ಪ್ರೊಡ್ಯೂಸ್ ಆಗ್ತದೆ. ಹಾಗಾದರೆ ನಾವು ಸ್ವಲ್ಪ ಜನ ಏನು ತಿಳ್ಕೊತೀವಿ, ಅಟಮ್ ಬಾಂಬ್ ಭಾಳ ದೊಡ್ಡದಂತ ತಿಳ್ಕೊಳ್ತೀವಿ. ಅಟಮ್ ಬಾಂಬ್ ದೊಡ್ಡದಲ್ಲ, ಹೈಡ್ರೋಜನ್ ಬಾಂಬ್ ದೊಡ್ಡದು. ಹೈಡ್ರೋಜನ್ ಬಾಂಬ್ನಲ್ಲೇ ಜಾಸ್ತಿ ಎನರ್ಜಿ ಬರ್ತಕ್ಕಂಥದ್ದು, ಯಾಕಂದರೆ ಅದು ಬೈಜಿಕ ಸಮ್ಮಿಲನ ಆಗ್ತದೆ. ಅಟಮ್ ಬಾಂಬು ಬೈಜಿಕ ವಿದಳನ ಅದು ಕಡಿಮೆ ಇರ್ತದೆ ಹೋಲಿಸಿದರೆ. ಇವೆರಡಕ್ಕೂ ಎರಡು ಗೊತ್ತಿರಲಿ. ಮತ್ತು ಆ ಸ್ಟೇಟ್ಮೆಂಟ್ನಲ್ಲಿ 1-2 ಅಟಾಮಿಕ್ ರಿಯಾಕ್ಟರೆಲ್ಲ ಕೊಟ್ಟು ಅಟಾಮಿಕ್ ಬಾಂಬಲ್ಲಿ ಅಥವಾ ಬೈಜಿಕ ವಿದಳನಕ್ಕೆ ಬೈಜಿಕ ಕ್ರಿಯೆಗೆ ಸಂಬಂಧಪಟ್ಟಂಗೆ 1-2 ಸ್ಟೇಟ್ಮೆಂಟ್ ಕೊಟ್ಟು ಕೇಳಿದ್ರೆ 1 ಫಾಲ್ಸ್ 2 ರೈಟಿಂಗ್ ಕೇಳಿದಾಗ ಗೊತ್ತಿರಲಿ, ಕಾನ್ಸೆಪ್ಟ್ ಕ್ಲಿಯರ್ ಇರಲಿ. ಓಕೆನಾ? ಹಾಗಾದರೆ ನೆಕ್ಸ್ಟ್ ಹೋಗೋಣ. 2-3 ಸ್ಲೈಡ್ ಇದ್ದಾವೆ. ಲಾಸ್ಟ್ ಒಂದು 2-3 ಸ್ಲೈಡ್ ಇದ್ದಾವೆ. ಇಲ್ಲಿ ಇದು ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಏನಂತಂದರೆ ನೋಡಿ, ಸರಪಳಿ ಕ್ರಿಯೆ. ಏನಪ್ಪ ಸರಪಳಿ ಕ್ರಿಯೆ ಅಂತಂದರೆ? ಸರಪಳಿ ಕ್ರಿಯೆ ಅಂತಂದರೆ ಚೈನ್ ರಿಯಾಕ್ಷನ್. ನಾನು ಆವಾಗಲೇ ಹೇಳಿದೆ ನಿಮಗೆ, ನ್ಯೂಟ್ರಾನ್ಗಳು ತಾಡಿದಾಗ ಹಂಗೆ ಹೋಗ್ತಾನೇ ಇರ್ತದೆ ಅಂತ ಹೇಳಿದರೆ ಅದೇ ಇದು. ಬೈಜಿಕ ವಿದಳನದಿಂದ ಬಿಡುಗಡೆಯಾಗುವ ನ್ಯೂಟ್ರಾನ್ಗಳು, ಬೈಜಿಕ ವಿದಳನದಿಂದ ಬಿಡುಗಡೆಯಾಗ್ತಕ್ಕಂಥ ಈ ನ್ಯೂಟ್ರಾನ್ಗಳು ಗಣಕೋಪಾದಿಯಲ್ಲಿ ಅಂದರೆ ಹಂಗೆ ಕಂಟಿನ್ಯೂಸ್ ಆಗಿ ಮುಂದುವರಿಯುವ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ? ಬೈಜಿಕ ಒಂದು ಸರಪಳಿ ಅಂತೇಳಿ ಕರಿತೀವಿ, ಅಥವಾ
ಚೈನ್ ರಿಯಾಕ್ಷನ್ ಅಂತೇಳಿ ಕರಿತೀವಿ, ಸರಪಳಿ ಕ್ರಿಯೆ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಇದರಲ್ಲಿ ನ್ಯೂಟ್ರಾನ್ಗಳು ಹಂಗೆ ಗಣಕೋಪಾದಿಯಲ್ಲಿ ಮುಂದೆ ಹೋಗ್ತಾ ಇರ್ತವೆ, ಇದಕ್ಕೆ ಚೈನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲೇನೋ ನಿಯಂತ್ರಣ ಇರಲ್ಲ. ನೋಡಿ ಸೆಕೆಂಡ್ ನೋಡಿ, ನಿಯಂತ್ರಕ ಸರಪಳಿ ಕ್ರಿಯೆ ಅಂದರೆ ಕಂಟ್ರೋಲ್ ಚೈನ್ ರಿಯಾಕ್ಷನ್. ಕಂಟ್ರೋಲ್ ಚೈನ್ ರಿಯಾಕ್ಷನ್ ಅಂತಂದರೆ ಇಲ್ಲೇನಂತಂದರೆ ವಿದಳನಕಾರಕ, ಅಂದರೆ ಇದರಿಂದನೇ ವಿದಳನ ಆಗ್ತದೆ, ಅದಕ್ಕೆ ವಿದಳನಕಾರಕ ಅಂತ ಹೇಳ್ತೀವಿ. ಯಾವುದಕ್ಕೆ? ನ್ಯೂಟ್ರಾನ್ಗಳನ್ನು. ವಿದಳನಕಾರಕ ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಸ್ಥಿರವಾಗಿರುವಂತೆ, ಅರ್ಥ ಆಯ್ತಾ, ಸ್ಥಿರವಾಗಿರ್ತಕ್ಕಂತೆ ಮಾಡತಕ್ಕಂಥ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ? ನಿಯಂತ್ರಕ ಸರಪಳಿ ಕ್ರಿಯೆ ಅಂತೇಳಿ ಕರಿತೀವಿ. ನೋಡಿ ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಬಿಡ್ತೀನಿ, ಬೆಸ್ಟ್ ಎಕ್ಸಾಂಪಲು. ಸರಪಳಿ ಕ್ರಿಯೆ ಎಲ್ಲಿ ನಡೀತದೆ ಅಂತಂದರೆ ಆಟಮ್ ಬಾಂಬಲ್ಲಿ ನಡೀತದೆ. ಆಟಮ್ ಬಾಂಬಲ್ಲಿ ನಡೀತದೆ, ಅಲ್ಲಿ ಕಂಟ್ರೋಲ್ ಇರಲ್ಲ, ಹಂಗೆ ಸ್ಫೋಟ ಟಕ್ 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 ಅಂತ ಸ್ಫೋಟ ಆಗ್ತಾ ಇರ್ತದೆ. ಅರ್ಥ ಆಯ್ತಾ? ಬಟ್ ಥರ್ಮಲ್ ಇದು ಯಾವುದು? ಅಟಾಮಿಕ್ ಪವರ್ ಪ್ಲಾಂಟ್ ಅಥವಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಏನಾಗ್ತದೆ ಅಂದರೆ ನಿಯಂತ್ರಿತ ಸರಪಳಿ ಕ್ರಿಯೆ ಆಗ್ತದೆ. ನಿಮಗೆ ಕೇಳ್ಬೋದು, ಅಣು ವಿದ್ಯುತ್ ಸ್ಥಾವರದಲ್ಲಿ ಎಂಥದ್ದಾಗ್ತದೆ? ಏನು ಚೈನ್ ರಿಯಾಕ್ಷನ್ ಆಗುತ್ತೋ ಅಥವಾ ನಿಯಂತ್ರಿತ ಚೈನ್ ರಿಯಾಕ್ಷನ್ ಆಗ್ತದೋ? ಅಟಮ್ ಬಾಂಬ್ನಲ್ಲಿ ಸರಪಳಿ ಕ್ರಿಯಾಕ್ಷನ್ ಚೈನ್ ರಿಯಾಕ್ಷನ್ ಆಗ್ತದೆ, ಇಲ್ಲೇ ಚೈನ್ ರಿಯಾಕ್ಷನ್ ಆಗಲ್ಲ, ಇಲ್ಲೇ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಆಗ್ತದೆ. ಎಲ್ಲಿ? ಅಟಾಮಿಕ್ ಪವರ್ ಪ್ಲಾಂಟ್. ಈಗ ನಾವು ಅಟಾಮಿಕ್ ಪವರ್ ಪ್ಲಾಂಟ್ ಬಗ್ಗೆನೇ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಾ ಗೆಳೆಯರೆ? ಏನಿಲ್ಲ, ಸಿಂಪಲ್ ಆಗಿದೆ, ಭಾಳ ಸಿಂಪಲ್ ಆಗಿದೆ. ಒಂದು ಸರಪಳಿ ಕ್ರಿಯೆ ಚೈನ್ ರಿಯಾಕ್ಷನ್ ಇದ್ದರೆ ಇಲ್ಲಿ ನ್ಯೂಟ್ರಾನ್ಗಳಿಗೆ ಯಾರಿಗೂ ಮೂಗುದಾರ ಹಾಕಲ್ಲ, ಯಾಕಂದ್ರೆ ನ್ಯೂಟ್ರಾನ್ಗಳೇ ಮೇನ್ ಇಂಪಾರ್ಟೆಂಟ್, ಭಾರಿ ಡೇಂಜರ್ ಮಕ್ಕಳು. ಅರ್ಥ ಆಯ್ತಾ? ನ್ಯೂಟ್ರಾನ್ಗಳಿಗೆ ಮೂಗುದಾರ ಹಾಕಿದರೆ ರಿಯಾಕ್ಷನ್ ಕಡಿಮೆ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಅಟಮ್ ಬಾಂಬಲ್ಲಿ ರಿಯಾಕ್ಷನ್ ಯಾರು ಹಾಕ್ತಾರೆ? ಯಾರು ಹಾಕಲ್ಲ, ಅಲ್ಲಿ ಮೂಗುದಾರ ಯಾರು ಹಾಕಲ್ಲ. ಬಟ್ ಇಲ್ಲಿ ಅಟಾಮಿಕ್ ಪವರ್ ಪ್ಲಾಂಟಲ್ಲಿ ಮೂಗುದಾರ ಹಾಕ್ತಾರೆ, ಅಂದರೆ ಕಂಟ್ರೋಲ್ ಮಾಡ್ತಾರೆ. ಯಾರು ಕಂಟ್ರೋಲ್ ಮಾಡ್ತಾರೆ ನಾನು ಆಮೇಲೆ ಹೇಳ್ತೀನಿ ನೆಕ್ಸ್ಟ್. ಅರ್ಥ ಆಯ್ತಾ? ಎಸ್. ಹಾಗಾದರೆ ನೆಕ್ಸ್ಟ್ ಹೋಗೋಣ ಗೆಳೆಯರೆ. ಬೈಜಿಕ ಕ್ರಿಯಾಕಾರಿ ಇಂಪಾರ್ಟೆಂಟ್. ಬೈಜಿಕ ಕ್ರಿಯಾಕಾರಿ, ಇದ್ರ ಕೆಳಗಡೆನೇ ಇಲ್ಲಿ ಬೈಜಿಕ ವಿದ್ಯುತ್ ಸ್ಥಾವರ ಇದೆ. ಭಾಳ ಜನರಿಗೆ ಬೈಜಿಕ ಕ್ರಿಯಾಕಾರಿ ಅಂತಂದರೆ ಬೈಜಿಕ ವಿದ್ಯುತ್ ಸ್ಥಾವರ ಅಂದರೆ ಕನ್ಫ್ಯೂಷನ್. ನನಗೂ ಇತ್ತು, ಓಕೆನಾ? ನೋ ಡೌಟ್ ಇರಬೇಕು, ಇದ್ದಾಗಲೇ ಡೌಟ್ ಕ್ಲಿಯರ್ ಆಗೋದು. ಬೈಜಿಕ ಕ್ರಿಯಾಕಾರಿ ಅಂದ್ರೇನು, ಬೈಜಿಕ ವಿದ್ಯುತ್ ಸ್ಥಾವರ ಅಂದ್ರೇನು ಕ್ಲಿಯರ್ ಮಾಡ್ತೀನಿ. ಬೈಜಿಕ ಕ್ರಿಯಾಕಾರಿ ಅಂತಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್. ಏನು? ಬೈಜಿಕ ಕ್ರಿಯಾಕಾರಿ ಅಂತಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್. ಬೈಜಿಕ ವಿದ್ಯುತ್ ಸ್ಥಾವರ ಅಂತಂದರೆ ಅಟಾಮಿಕ್ ಪವರ್ ಪ್ಲಾಂಟ್. ಏನೇನು ಡಿಫ್ರೆನ್ಸ್ ಇದೆ ಅದರಲ್ಲಿ ಹೇಳ್ತೀನಿ ನಿಮಗೆ. ನೋಡಿ, ಬೈಜಿಕ ಕ್ರಿಯಾಕಾರಿ ಅಂತಂದರೆ ಡೆಫಿನಿಷನ್, ಬೈಜಿಕ ಸರಪಳಿ, ಈಗ ನೋಡಿದಲ್ಲ ಬೈಜಿಕ ಸರಪಳಿ, ಈ ಸರಪಳಿ ಕ್ರಿಯೆಯನ್ನು ನಿಯಂತ್ರಿಸಿ, ಈ ಒಂದು ಸರಪಳಿ ಕ್ರಿಯೆಯನ್ನು ನಿಯಂತ್ರಿಸಿ ಶಾಂತಿಗಾಗಿ ಶಕ್ತಿಯನ್ನು ಪಡೆಯತಕ್ಕಂಥ ಒಂದು ಸಾಧನ. ಇದೊಂದು ಸಾಧನಪ್ಪ, ಚಿಕ್ಕದಲ್ಲಿ ದೊಡ್ಡದಿರ್ತದೆ. ಇದರಲ್ಲಿ ಏನಪ್ಪ ಅಂತಂದರೆ ಈ ಒಂದು ಬೈಜಿಕ ಕ್ರಿಯೆಯನ್ನು ನಿಯಂತ್ರಿಸುತ್ತೆ. ಅಟಮ್ ಬಾಂಬಲ್ಲಿ ನಿಯಂತ್ರಣೆ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾನೆ? ಇದನ್ನು ಬೈಜಿಕ ಕ್ರಿಯೆಯನ್ನು ನಿಯಂತ್ರಿಸಿ ಶಾಂತಿಗಾಗಿ ಶಕ್ತಿಯನ್ನು ಪಡಿತಕ್ಕಂಥ ಒಂದು ಸಾಧನಕ್ಕೆ ನಾವೇನಂತ ಕರಿತೀವಿ? ಬೈಜಿಕ ಕ್ರಿಯಾಕಾರಿ, ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತೇಳಿ ಕರಿತೀವಿ. ಓಕೆನಾ? ಇಲ್ಲೇನಪ್ಪ ಅಂತಂದರೆ ಆ ಒಂದು ಬೈಜಿಕ ಸರಪಳಿ ಅಂತಕ್ಕಂಥದ್ದನ್ನ ನಿಯಂತ್ರಣ ಮಾಡ್ತೀವಿ. ನಿಯಂತ್ರಣ ಮಾಡೋದ್ರ ಮುಖಾಂತರ ಶಾಂತಿಗಾಗಿ, ಮತ್ತು ಬೇರೆ ಯಾವುದಕ್ಕಾಗಿ ಯುದ್ಧಕ್ಕಾದಕ್ಕಿಲ್ಲ, ಶಾಂತಿಯಾಗಿ ಒಂದು ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ, ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಾಧನಕ್ಕೆ ನಾವೇನಂತ ಕರಿತೀವಿ? ಬೈಜಿಕ ಕ್ರಿಯಾಕಾರಿ, ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತೇಳಿ ಕರಿತೀವಿ. ಸೊ ಹಾಗಾದರೆ ಅಂಥ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್, ಭಾರತದ ಮೊಟ್ಟ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ ಯಾವುದು ಅಂತ ಕರೆದಾಗ ಯಾವಾಗಲೂ ಮರಿಬಾರ್ದು ಗೆಳೆಯರಿ, ವೆರಿ ಇಂಪಾರ್ಟೆಂಟ್. ಅಪ್ಸರ. ಏನು? ಅಪ್ಸರ ಅಂತಕ್ಕಂಥದ್ದು ಇದು ನ್ಯೂಕ್ಲಿಯರ್ ರಿಯಾಕ್ಟರ್, ನಾಟ್ ಥರ್ಮಲ್, ನಾಟ್ ಅಟಾಮಿಕ್ ಪವರ್ ಪ್ಲಾಂಟ್. ಅಣು ವಿದ್ಯುತ್ ಸ್ಥಾವರ ಅಲ್ಲ ಇದು, ಬದಲಾಗಿ ಅಣು ಕ್ರಿಯಾಕಾರಿ ಅಥವಾ ಬೈಜಿಕ ಕ್ರಿಯಾಕಾರಿ. ಓಕೆನಾ? ಇದು ಕ್ರಿಯಾಕಾರಿ ರಿಯಾಕ್ಟರ್, ಇಟ್ ಈಸ್ ನಾಟ್ ಎ ಪ್ಲಾಂಟ್. ಗೊತ್ತಿರಲಿ, ಇದು ಅಪ್ಸರ ಅಂತಕ್ಕಂಥದ್ದು ಇದು ಬೈಜಿಕ ಕ್ರಿಯಾಕಾರಿ ಅಥವಾ ನ್ಯೂಕ್ಲಿಯರ್ ರಿಯಾಕ್ಟರ್. ನ್ಯೂಕ್ಲಿಯರ್ ರಿಯಾಕ್ಟರ್ ಬಗ್ಗೆ ಗೊತ್ತಾಯ್ತಾ? ಎಸ್, ವೆರಿ ಗುಡ್. ಹಾಗಾದರೆ ನೆಕ್ಸ್ಟು ಅಟಾಮಿಕ್ ಪವರ್ ಪ್ಲಾಂಟ್ ಬಗ್ಗೆ ನೋಡೋಣ. ಅಟಾಮಿಕ್ ಪವರ್ ಪ್ಲಾಂಟ್. ಎಸ್, ನೋಡಿ, ಬೈಜಿಕ ವಿದ್ಯುತ್ ಸ್ಥಾವರ, ಅಟಾಮಿಕ್ ಪವರ್ ಪ್ಲಾಂಟ್. ಏನಪ್ಪ ಅಟಾಮಿಕ್ ಪವರ್ ಪ್ಲಾಂಟ್ ಅಂತಂದ್ರೆ ಏನು? ಬೈಜಿಕ ವಿದ್ಯುತ್ ಪ್ಲಾಂಟ್, ಬೈಜಿಕ ಕ್ರಿಯಾಕಾರಿಯನ್ನು ಬಳಸಿಕೊಂಡು, ನಾವು ಬೈಜಿಕ ಕ್ರಿಯಾಕಾರಿ ಯಾವಾಗ ನೋಡಿದ್ವಲ್ಲ, ಅದನ್ನು ಬಳಸಿಕೊಂಡು ವಿದ್ಯುತ್ತನ್ನು ಉತ್ಪಾದಿಸ್ತಕ್ಕಂಥ ಒಂದು ಸ್ಥಾವರ. ಬೇಸಿಕಲಿ ಇಟ್ ಇಸ್ ಎ ಪ್ಲಾಂಟ್. ಪ್ಲಾಂಟ್ ಅಂದರೆ ಸಸ್ಯ ಅಲ್ಲ, ಇದೊಂದು ಸ್ಥಾವರ. ಇದರಲ್ಲಿ ಬೈಜಿಕ ಕ್ರಿಯಾಕಾರಿಯನ್ನು ಬಳಸ್ಕೊಂಡು ಶಕ್ತಿಯನ್ನು ಉತ್ಪಾದನೆ ಮಾಡ್ತೀವಿ ಅಂತ ಒಂದು ಸ್ಥಾವರ. ಓಕೆನಾ? ಅದಕ್ಕೆ ನಾವೇನಂತ ಕರಿತೀವಿ? ಬೈಜಿಕ ವಿದ್ಯುತ್ ಸ್ಥಾವರ ಅಥವಾ ಅಟಾಮಿಕ್ ಪವರ್ ಪ್ಲಾಂಟ್ ಅಂತೇಳಿ ಕರಿತೀವಿ. ಅಟಾಮಿಕ್ ಪವರ್ ಪ್ಲಾಂಟ್.
ಡೋಂಟ್ ಕನ್ಫ್ಯೂಷನ್ ವಿತ್ ಅಟಮಿಕ್ ರಿಯಾಕ್ಟರ್. ಓಕೆನಾ? ಅಟಮಿಕ್ ರಿಯಾಕ್ಟರ್ ಇಸ್ ಡಿಫ್ರೆಂಟ್ ಫ್ರಮ್ ಅಟಮಿಕ್ ಪವರ್ ಪ್ಲಾಂಟ್. ಒಂದು ಅಟಮಿಕ್ ಪವರ್ ಪ್ಲಾಂಟಲ್ಲಿ ಒಂದಕ್ಕಿಂತ ಹೆಚ್ಚು ಬೈಜಿಕ ಕ್ರಿಯಾಕಾರಿ ಅಥವಾ ಅಟಮಿಕ್ ರಿಯಾಕ್ಟರ್ಗಳು ಇರುತ್ತವೆ. ಏನು ಹೇಳಿದೆ, ಅರ್ಥ ಆಯ್ತಾ? ಒಂದು ಅಟಮಿಕ್ ಪವರ್ ಪ್ಲಾಂಟಲ್ಲಿ 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, ಏನು ಅಟಮಿಕ್ ರಿಯಾಕ್ಟರ್ಗಳು. ಓಕೆನಾ? ಅದರಲ್ಲಿ ಒಂದು ಅಟಮಿಕ್ ಪವರ್ ಪ್ಲಾಂಟ್ ಅಂತಂದರೆ ಅದು ಭಾಳಷ್ಟು ಬೈಜಿಕ ಕ್ರಿಯಾಕಾರಿ ಅಥವಾ ಅಟಮಿಕ್ ರಿಯಾಕ್ಟರ್ಗಳನ್ನು ಹೊಂದಿರಬಹುದು. ಓಕೆನಾ? ಅಂಥದ ಒಂದು ಅಟಮಿಕ್ ಪವರ್, ಅದಕ್ಕೆ ಪವರ್ ಪ್ಲಾಂಟ್ ಅಂತೇಳಿ ಕರಿತೀವಿ. ಅಂಥ ಒಂದು ಭಾರತದ ಮೊಟ್ಟ ಮೊದಲ ಪವರ್ ಪ್ಲಾಂಟ್ ಯಾವುದಪ್ಪ ಅಂತ ಕೇಳಿದಾಗ ತಾರಾಪುರ. ಇಟ್ಸ್ ವೆರಿ ಇಂಪಾರ್ಟೆಂಟ್. ತಾರಾಪುರ ಇಟ್ ಕಮ್ಸ್ ಇನ್ ಮಹಾರಾಷ್ಟ್ರ. ಮಹಾರಾಷ್ಟ್ರ ಒಂದು ರಾಜ್ಯದ ತಾರಾಪುರದಲ್ಲಿ ಮೊಟ್ಟ ಮೊದಲ ವಿದ್ಯುತ್ ಸ್ಥಾವರ ಆಯಿತು. ಇದ್ರ ಬಗ್ಗೆ ನೆಕ್ಸ್ಟ್ ಡೀಟೇಲ್ ಹೇಳ್ತೀನಿ. ಓಕೆನಾ? ಬಟ್ ನಿಮಗೆ ಅಣು ವಿದ್ಯುತ್ ಸ್ಥಾವರ ಮತ್ತು ಬೈಜಿಕ ಕ್ರಿಯಾಕಾರಿ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಯ್ತಾ? ಅಟಮಿಕ್ ರಿಯಾಕ್ಟರ್ ಆ್ಯಂಡ್ ಅಟಮಿಕ್ ಪವರ್ ಪ್ಲಾಂಟ್ ಎರಡರ ಬಗ್ಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿರ್ತೀನಿ. ಎಸ್, ಹಾಗಾದರೆ ನೆಕ್ಸ್ಟು ಮುಂದೆ ಹೋಗೋಣ. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇಲ್ಲೇ ನಿಮಗೆ ಸಾಕಷ್ಟು ಟೈಮ್ ಕ್ವಶನ್ಸ್ ಬರ್ತವೆ, ಸಾಕಷ್ಟು ಸಲ ಕ್ವಶನ್ಸ್ ಬರ್ತವೆ. ಇಲ್ಲೇ ನಿಮಗೇನಪ್ಪ ಅಂತಂದರೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಆ ಒಂದು ಕನ್ಫ್ಯೂಷನ್ ಆಗದಂಗೆ ನಾನಿಲ್ಲೇ ಹೇಳ್ಕೊಡ್ತೀನಿ, ದಯವಿಟ್ಟು ನೋಡಿ ಗೆಳೆಯರೆ. ಅರ್ಥ ಆಯ್ತಾ? ಎಸ್, ಐ ವಿಲ್ ಟೇಕ್ 2 seconds. ಹಾಂ, ನೋಡಿ, ನಾನು ಈ ಕಡೆ ನಿಲ್ತೀನಿ ಫಸ್ಟು, ನಿಮಗೆಲ್ಲ ಕ್ಲಿಯರ್ ಗೊತ್ತಿರಲಿ. ನೋಡಿ, ಇದು ಬೈಜಿಕ ವಿದ್ಯುತ್ ಸ್ಥಾವರ ಅಟಮಿಕ್ ಪವರ್ ಪ್ಲಾಂಟ್ ವೆರಿ ಇಂಪಾರ್ಟೆಂಟು. ಭಾಳ ಜನರಿಗೆ ಗೊಂದಲ ಇದೆ ಇಲ್ಲೇ. ಆ ಎಲ್ಲ ಗೊಂದಲವನ್ನು ನನ್ನ ಒಂದು ಸಾಧ್ಯವಾದ ಮಟ್ಟಿಗೆ ನಾನು ನಿವಾರಿಸ್ತೀನಿ ನಿಮಗೆ. ವೆರಿ ಇಂಪಾರ್ಟೆಂಟ್. ಇಲ್ಲೇ ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಕಂಟ್ರೋಲ್ ರಾಡ್ಗಳಂದ್ರೇನು, ಮಂದಕಗಳಂತಂದ್ರೇನು, ಮತ್ತು ಮಾಡ್ರೇಟರ್ಗಳಂತಂದ್ರೇನು, ಕೂಲೆಂಟ್ಸ್ಗಳಂತಂದ್ರೇನು, ಇವೆಲ್ಲ ಕೇಳ್ತಾರೆ. ಓಕೆನಾ? ಇದು ಫಸ್ಟು ಬೈಜಿಕ ವಿದ್ಯುತ್ ಸ್ಥಾವರ, ಇದು ಗೊತ್ತಿರಲಿ. ಈ ಒಂದು ವಿದ್ಯುತ್ ಸ್ಥಾವರದಲ್ಲಿ ಇದರಲ್ಲಿ ಫಸ್ಟು ಇಂಧನ ಇರಲೇಬೇಕು. ಈ ಇಂಧನದಿಂದನೇ ಶಕ್ತಿ ಬರ್ತದೆ. ಹಾಗಾದರೆ ಇದರಲ್ಲಿ ಬಳಸ್ತಕ್ಕಂಥ ಇಂಧನ ಯಾವುದು? ನೋಡಿ, ಇಲ್ಲೇ ಫ್ಯೂಯಲ್ ರಾಡ್ ಇಲ್ಲಿದೆ ನೋಡಿ, ಇದು ಫ್ಯೂಯಲ್ ರಾಡ್. ಓಕೆನಾ? ಈ ಒಂದು ರಾಡ್ಗಳಿದಾವಲ್ಲ, ಇದು 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 ಇವೆಲ್ಲ ಫ್ಯೂಯಲ್ ರಾಡ್, ಅಂದರೆ ಇಂಧನ ಒಂದು ಸರಳುಗಳು, ಇಂಧನದ ಸರಳುಗಳು, ಫ್ಯೂಯಲ್ ರಾಡ್ಗಳು ಇಟ್ಟಿದ್ದಾರೆ. ಸರ್, ಯಾವುದು ಸರ್? ಯುರೇನಿಯಂ ಅಷ್ಟೇ. ಯುರೇನಿಯಂ. ಇನ್ನೂ ಬೇರೆ ಇದೆಯಾ ಸರ್? ಪ್ಲುಟೋನಿಯಂ. ಇನ್ನೂ ಬೇರೆ ಇದೆಯಾ? ಥೋರಿಯಂ. ಯುರೇನಿಯಂ, ಪ್ಲುಟೋನಿಯಂ, ಥೋರಿಯಂ ಇವೆಲ್ಲವೂ ಕೂಡ ಇಂಧನಗಳು. ಯಾವುದರಲ್ಲಿ? ಬೈಜಿಕ ವಿದ್ಯುತ್ ಸ್ಥಾವರದಲ್ಲಿ ಬಳಸ್ತಕ್ಕಂಥ ಇಂಧನಗಳು. ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಯುರೇನಿಯಂ ಬಳಸ್ತಾರೆ. ಓಕೆನಾ? ನೋಡಿ, ಇಲ್ಲಿ ಯುರೇನಿಯಂ ಇದು ಇಂಧನ ಇದೆ. ಭಾಳ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿ, ಇಲ್ಲಿ ಇಂಪಾರ್ಟೆಂಟು. ನಾನು ಮತ್ತೆ ಮತ್ತೆ ರಿವಿಷನ್ ಮಾಡ್ತಾ ಇರ್ತೀನಿ. ಯುರೇನಿಯಂ ಇಟ್ಟಿದೆಯಪ್ಪ ಇಲ್ಲಿ. ಈ ಯುರೇನಿಯಂ ಸುತ್ತಲೂ ಏನಿದೆ ನೋಡಿ ಗೆಳೆಯರೇ, ಇದ್ರ ಸುತ್ತಲೂ ಏನಿದೆ ನೋಡಿ? ಮಾಡರೇಟರ್. ಮಾಡರೇಟರ್ ಅಂದರೆ ಕನ್ನಡದಲ್ಲಿ ಮಂದಕಗಳು. ಮಂದಕಗಳು. ಈ ಫ್ಯೂಯಲ್ ಸುತ್ತಲೂ ಮಂದಕಗಳಿದ್ದಾವೆ. ಅರ್ಥ ಆಯ್ತಾ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಫ್ಯೂಯಲ್ ಇದೆ, ಫ್ಯೂಯಲ್ ಸುತ್ತಲೂ ಮಾಡರೇಟರ್ ಇದೆ, ಅಂದರೆ ಮಂದಕಗಳಿದ್ದಾವೆ. ಓಕೆನಾ? ಮಂದಕಗಳಿಟ್ಟಿದೆ. ಆ ಒಂದು ಮಂದಕಗಳ ಮಧ್ಯದಲ್ಲಿ ಒಂದು ರಾಡ್ಗಳಿಟ್ಟಿದ್ದಾರೆ. ಅದಕ್ಕೇನಂತ ಕರಿತೀವಿ? ಆ ರಾಡ್ಗಳನ್ನು ಕಂಟ್ರೋಲ್ ರಾಡ್, ನಿಯಂತ್ರಣ ಸರಪಳಿಗಳು. ಅರ್ಥ ಆಯ್ತಾ? ನಿಯಂತ್ರಣ ಸರಪಳಿಗಳು ಅಂತೇಳಿ ಕರಿತೀವಿ. ನೋಡಿ, ಫಸ್ಟ್ ಫ್ಯೂಯಲ್ ಇದೆ, ಅದ್ರ ಸುತ್ತಲೂ ಮಂದಕಗಳಿದ್ದಾವೆ, ಮಾಡ್ರೇಟರ್ ಇದೆ. ಆ ಮಾಡ್ರೇಟರ್ ಮಧ್ಯದಲ್ಲಿ ರಾಡ್ಗಳಿಟ್ಟಿದ್ದಾರೆ. ಈ ರಾಡ್ಗಳು ನೋಡಿ, ಎಲ್ಲ ರಾಡ್ಗಳು ಸೇಮ್ ಇದಾವ ನೋಡಿ. ಈ ರಾಡ್ ಇಲ್ಲಿಗೆ ಎಂಡಾಗಿದೆ, ಇದು ಇಲ್ಲಿಗೆ ಎಂಡಾಗಿದೆ, ಇದು ಇಲ್ಲಿಗಿದೆ ನೋಡಿ. ಎಲ್ಲ ರಾಡ್ಗಳು ಕರೆಕ್ಟಾಗಿ ಸೇಮ್, ಒಂದೇ ಕಡೆ ಇಲ್ಲ, ಒಂದು ಮೇಲೆ ಒಂದು ಕೆಳಗಿದೆ. ಯಾಕಿದೆ ಅಂತ ಹೇಳ್ತೀನಿ, ತಿಳ್ಕೊಳ್ಳಿ. ಇದು ಇಲ್ಲಿ ಫ್ಯೂಯಲ್ ಗೊತ್ತಾಯ್ತಾ? ಫ್ಯೂಯಲ್ ಸುತ್ತಲೂ ನಿಮಗೆ ಮಾಡ್ರೇಟರ್ ಇರ್ತದೆ, ಅದು ಗೊತ್ತಾಯ್ತಾ? ಮಾಡ್ರೇಟರ್ ಮಧ್ಯದಲ್ಲಿ ಒಂದು ಕಂಟ್ರೋಲ್ ರಾಡ್ ಇಟ್ಟಿರ್ತಾರೆ, ಇಷ್ಟು ಗೊತ್ತಿರಲಿ. ಆಮೇಲೆ ನೋಡಿ, ಇಲ್ಲಿ ಏನಂದರೆ ಪ್ರೆಷರೈಸ್ಡ್ ಇದೆ, ಇದು ಪ್ರೆಷರ್ ಮಾಡ್ತದೆ. ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ಟೀಮ್ ಇದೆ, ಆಮೇಲೆ ಸ್ಟೀಮ್ ಟರ್ಬೈನ್ ಇದೆ. ಇಲ್ಲಿ ನೆಕ್ಸ್ಟು ಆಲ್ಟರ್ನೇಟರ್ ಜನರೇಟರ್ ಇದೆ. ಹೆಂಗೆ ವರ್ಕ್ ಆಗ್ತದೆ ಅಂತ ನಾನು ಹೇಳ್ತೀನಿ ನಿಮಗೆ. ನೋಡಿ, ಇಲ್ಲೇ ಫ್ಯೂಲ್ ಬಂತು. ಫ್ಯೂಲ್ ಏನಪ್ಪ ಅಂತಂದರೆ ಇದನ್ನು ನಾವು ಯುರೇನಿಯಂ ಹೊಡಿತೀವಿ. ನಿಮ್ಗೆ ಗೊತ್ತು, ಯುರೇನಿಯಂ ಹೊಡೆದಾಗ ಕ್ರಿಪ್ಟಾನ್ ಆಗ್ತದೆ ಮತ್ತು ಬೇರಿಯಂ ಆಗ್ತದೆ. ಅದ್ರ ಜೊತೆಗೆ 3 ನ್ಯೂಟ್ರಾನ್ಗಳಾಗ್ತವೆ. ಅದ್ರ ಜೊತೆಗೆ ಶಕ್ತಿ ಬಿಡುಗಡೆ ಆಗ್ತದೆ. ಇಂಪಾರ್ಟೆಂಟ್. ಈ ಶಕ್ತಿ ಬಿಡುಗಡೆ ಆಗ್ತದೆ. ಈ ಶಕ್ತಿಯಿಂದನೇ ಇಲ್ಲಿ ಬಂದಿರತಕ್ಕಂಥ ಒಂದು ನೀರು, ಈ ನೀರಿದೆಯಲ್ಲ, ಇದು ಕೂಲೆಂಟ್ ಪಂಪ್. ಅಂದರೆ ಈ ನೀರು, ಇಲ್ಲಿ ನೀರು ಹೋಗಿರ್ತದೆ, ಇಲ್ಲೆಲ್ಲ ನೀರು ಇರ್ತದೆ, ಇಲ್ಲೆಲ್ಲ ನೀರು ಇರ್ತದೆ. ಈ ನೀರು ಆ ಶಕ್ತಿಯಿಂದ ಏನಾಗ್ತದೆ? ಫುಲ್ ಆವಿ ಆಗಿಬಿಡ್ತದೆ, ಫುಲ್ ಕಾದ್ಬಿಟ್ಟು ಆವಿ ಆಗಿಬಿಡ್ತದೆ. ಅರ್ಥ ಆಯ್ತಾ? ಇಲ್ಲಿ ಆವಿಯಾದಂಥ ನೀರು ಇಲ್ಲಿ ಬರ್ತದೆ. ಆವಿಯಾದಂಥ ನೀರು ಅನ್ಬಾರ್ದು, ಅದಕ್ಕೆ ಆವಿಯಾದಂಥ ಒಂದು ನೀರಾವಿ
ಆ ನೀರಾವಿ ಇಲ್ಲಿ ಬರಬೇಕಾದ್ರೆ ಇದು ಪ್ರೆಷರೈಸರ್ ಇದೆಯಲ್ಲ ಅದನ್ನು ಪ್ರೆಷರ್ ಮಾಡ್ತದೆ, ಫುಲ್ ಪ್ರೆಷರ್ ಮಾಡ್ತದೆ. ನೀರಾವಿ ಸುಮ್ಮನೆ ಹಂಗೆ ಬರ್ತಾ ಇರ್ತದೆ, ಬಾ ನೀನು ಅಂತ ತಗೊಂಡು ಫುಲ್ ಎಲ್ಲರನ್ನ ಕೂಡಿಸುತ್ತೆ, ಎಲ್ಲರನ್ನ ಕೂಡಿಸಿ ಫುಲ್ ಪ್ರೆಷರ್ ಆಗಿಬಿಡ್ತದೆ. ಅರ್ಥ ಆಯ್ತಾ? ಫುಲ್ಲು ಪ್ರೆಷರ್ ಆಗಿ ದಬ್ಬುತ್ತೆ. ಇಲ್ಲಿ ಪ್ರೆಷರಿಂದ ಬಂದಂಥ ಇದೊಂದು ಪ್ರೆಷರ್ ಏನಪ್ಪ ಅಂತಂದರೆ ಇಲ್ಲಿ ನೆಕ್ಸ್ಟು ಮತ್ತು ಈ ಒಂದು ಪ್ರೆಷರು ಇಲ್ಲಿ ಮೇಲೋಗ್ತದೆ. ಮೇಲೋಗಿ ಈ ಪ್ರೆಷರ್ ಇನ್ ದ ಸೆನ್ಸ್ ಸ್ಟೀಮ್, ನೀರಾವಿ ನೋಡಿ, ಇಲ್ಲಿ ಸ್ಟೀಮ್ ನೀರಾವಿ ಮೇಲೋಗ್ತದೆ. ಮೇಲೋಗ್ಬಿಟ್ಟು ಇಲ್ಲಿ ಬಂದು ನಿಮಗೆ ಒಂದು ಸಾರಿ ಸ್ಟೀಮ್ ಜನರೇಟ್ ಆಯಿತು ಅಂದರೆ ಅಲ್ಲಿಂದ ನಿಮಗೆ ಥರ್ಮಲ್ ಪವರ್ ಪ್ಲಾಂಟಲ್ಲಿ ಎಲ್ಲದರಲ್ಲಿ ಸೇಮ್. ಅರ್ಥ ಆಯ್ತಾ? ಏನಂದರೆ ಆ ಸ್ಟೀಮ್ ಏನು ಮಾಡ್ತದೆ ಅಂದರೆ ಟರ್ಬೈನನ್ನು ರೊಟೇಟ್ ಮಾಡ್ತದೆ. ಟರ್ಬೈನನ್ನು ರೊಟೇಟ್ ಮಾಡ್ತು ಅಂತಂದರೆ ಹೈಡ್ರೋ ಪವರ್ ಪ್ಲಾಂಟಲ್ಲಿ ಕೂಡ ಮೇಲಿಂದ ನೀರು ಬಿದ್ದುಬಿಟ್ಟು ಅಲ್ಲಿ ಟರ್ಬೈನ್ ತಿರುಗ್ತಾ ಇರ್ತದೆ. ಒನ್ಸ್ ಟರ್ಬೈನ್ ತಿರುಗ್ತು ಅಂದರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಯಿತು ಅಂತ ಅರ್ಥ. ಹೆಂಗೆ ಸರ್? ಟರ್ಬೈನ್ ರೊಟೇಟ್ ಆಯಿತು ಅಂದರೆ ಟರ್ಬನ್ನು ಒಂದು ಶಾಫ್ಟ್ ಮುಖಾಂತರ ಇಲ್ಲೇ ಜನರೇಟ್ರಿಗೆ ಕನೆಕ್ಟ್ ಮಾಡಿರ್ತಾರೆ. ಈ ಟರ್ಬೈನ್ ರೊಟೇಟ್ ಆದಂಗೆಲ್ಲ ಶಾಫ್ಟ್ ರೊಟೇಟ್ ಆಗ್ತದೆ, ಶಾಫ್ಟ್ ರೊಟೇಟ್ ಆದಂಗೆಲ್ಲ ಜನರೇಟರ್ ರೊಟೇಟ್ ಆಗ್ತದೆ. ಜನರೇಟರ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ವಿಲ್ ಪ್ರೊಡ್ಯೂಸ್ ದ ಎಲೆಕ್ಟ್ರಿಸಿಟಿ. ನೋಡಿ ಇಲ್ಲೇ ಯಾವಾಗ ಸ್ಟೀಮ್ ಬಂತು ಅಂದರೆ ಇದು ಟರ್ಬೈನ್ ರೊಟೇಟ್ ಮಾಡ್ತು. ಈ ಟರ್ಬೈನ್ ರೊಟೇಟ್ ಮಾಡ್ತು ಅಂದರೆ ಇದು ಶಾಫ್ಟ್ ಏನಪ್ಪ ಅಂದರೆ ಇದು ಶಾಫ್ಟ್ ಏನಂದರೆ ಜನರೇಟರ್, ಆಲ್ಟರ್ನೇಟರ್ ಅಂದರೆ ಜನರೇಟರ್. ಈ ಜನರೇಟರನ್ನು ರೊಟೇಟ್ ಮಾಡ್ತು. ಈ ಜನರೇಟರಿಂದ ಇಲ್ಲಿ ಎಲೆಕ್ಟ್ರಿಸಿಟಿ ಬಿಡುಗಡೆ ಆಯಿತು. ಯಾಕಂದರೆ ಜನರೇಟರ್ ಗೊತ್ತಲ್ಲ, ಜನರೇಟರ್ ಆರ್ ಡೈನಮೋ, ಇಟ್ ವಿಲ್ ಕ್ರಿಯೇಟ್ ದಿ ಎಲೆಕ್ಟ್ರಿಸಿಟಿ ಫ್ರಮ್ ದ ಮೆಕ್ಯಾನಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತದೆ ಜನರೇಟರ್. ಇಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಅಂತಂದರೆ ಇದು ಶಾಫ್ಟ್ ತಿರುಗ್ತಾ ಇದೆ. ಶಾಫ್ಟ್ ಯಾಕೆ ತಿರುಗ್ತಾ ಇದೆ? ಇಲ್ಲೇ ಟರ್ಬೈನ್ ರೊಟೇಟ್ ಆಗ್ತಾ ಇದೆ. ಟರ್ಬೈನ್ ಯಾಕೆ ರೊಟೇಟ್ ಆಗ್ತಾ ಇದೆ? ಅಲ್ಲಿ ಮೇಲಿಂದ ಸ್ಟೀಮ್ ಬರ್ತಾ ಇದೆ. ಸ್ಟೀಮ್ ಅಂದ್ರೆ ಸಿಕ್ಕಾಪಟ್ಟೆ ಪ್ರೆಷರ್ ಇರ್ತದೆ ಅದರಲ್ಲಿ. ಆ ಸ್ಟೀಮ್ ಬಂದು ತಿರುಗಿಸ್ತಾ ಇರ್ತದೆ. ಸ್ಟೀಮ್ ಎಲ್ಲಿಂದ ಬಂತು? ಇಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ. ಈ ಶಕ್ತಿ ಈ ಒಂದು ಹೀಟ್ ಆ ನೀರಿಗೆ ಆವಿ ಮಾಡ್ತು, ಅದೇ ಆವಿ ಸ್ಟೀಮ್. ಓಕೆನಾ? ನೋಡಿ ಇಲ್ಲಿ ಇದು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಸ್ಟೀಮ್ ಮತ್ತೆ ಏನಪ್ಪ ಅಂತಂದರೆ ಹಂಗೆ ಸ್ಟೀಮ್ ಬಿಡಬಾರ್ದು, ಅದನ್ನು ಕಂಟಿನ್ಯೂಸ್ ಆಗಿ ಅದನ್ನು ಕಂಡೆನ್ಸರ್ ಮಾಡ್ತು. ಕಂಡೆನ್ಸರ್ ಅಂದರೆ ಸ್ಟೀಮ್ ಇರ್ತಕ್ಕಂಥ ಒಂದು ಆವಿ ರೂಪದಲ್ಲಿ ಇರ್ತಕ್ಕಂಥ ನೀರನ್ನು ಮತ್ತೆ ದ್ರವ ರೂಪಕ್ಕೆ ತರ್ತದೆ. ಯಾವುದು? ಕಂಡೆನ್ಸರ್. ಇದು ಕಂಡೆನ್ಸರ್ ಏನಪ್ಪ ಅಂದರೆ ದ್ರವ ರೂಪಕ್ಕೆ ತಂದು ಇಲ್ಲಿರ್ತಕ್ಕಂಥ ನೀರನ್ನ ಮತ್ತೆ ಪಂಪ್ ಮಾಡ್ತದೆ. ಹಿಂಗೆ ಮತ್ತೆ ಪುನಃ ಅದೇ ಕೆಲಸ. ಅರ್ಥ ಆಯ್ತಾ? ಮತ್ತೆ ವೇಸ್ಟ್ ಆಗಬಾರ್ದು, ಮತ್ತೆ ಬೇರೆ ನೀರು ಯೂಸ್ ಮಾಡೋಂಗಿಲ್ಲ, ಮತ್ತೆ ಅದೇ ಕೆಲಸನೇ ಹಿಂಗೆ ಮಾಡ್ತಾ ಇರ್ತದೆ. ಇನ್ನೊಂದು ಸಾರಿ ಹೇಳ್ತೀನಿ, ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿ. ಫ್ಯೂಯಲ್ ರಾಡ್ ಇರ್ತದೆ. ಅರ್ಥ ಆಯ್ತಾ? ಯಾವುದಪ್ಪ? ಯುರೇನಿಯಂ ಫ್ಯೂಲ್ ರಾಡ್ ಇರ್ತದೆ. ಇದ್ರ ಸುತ್ತಲೂ ಮಂದಕಗಳಿರ್ತವೆ, ಮಾಡ್ರೇಟರ್ ಇರ್ತವೆ. ಆ ಮಾಡ್ರೇಟರ್ ಮಧ್ಯದಲ್ಲಿ ಒಂದು ಕಂಟ್ರೋಲ್ ರಾಡ್ಸ್ ಇರ್ತವೆ, ನಿಯಂತ್ರಣ ಸರಳುಗಳು ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಇಷ್ಟಿರ್ತವೆ. ಇಲ್ಲಿ ಏನಾಗ್ತದೆ? ಯುರೇನಿಯಂ ಹೊಡೆದಾಗ ಬೇರಿಯಂ ಕ್ರಿಪ್ಟೇನ್ ಆಗಿ 3 ನ್ಯೂಟ್ರಾನ್ಗಳಾದಾಗ ಮತ್ತೆ ಶಕ್ತಿ ಬಿಡುಗಡೆ ಆಗ್ತದೆ. ಆ ಶಕ್ತಿ ಈಸ್ ನಥಿಂಗ್ ಬಟ್ ಹೀಟ್ನಲ್ಲಿ ಇರ್ತದೆ. ಆ ಹೀಟ್ ಇಲ್ಲಿರ್ತಕ್ಕಂಥ ನೀರನ್ನು ಕಾಯಿಸ್ಬಿಟ್ಟು ಆವಿ ಮಾಡ್ತದೆ. ಈ ಆವಿನ ಇಲ್ಲಿಂದ ಬಂದುಬಿಟ್ಟು ಏನಾಗ್ತದೆ? ಇಲ್ಲಿ ಪ್ರೆಷರಿಂದ ಒತ್ತಲ್ಪಡ್ತದೆ. ಆ ಒತ್ತಲ್ಪಟ್ಟಿರ್ತಕ್ಕಂಥ ಒಂದು ಪ್ರೆಷರ್ ಏನಂತಂದರೆ ಇಲ್ಲಿಂದ ಆ ಒಂದು ಆವಿ ನೀರಾವಿ ಸ್ಟೀಮು ಇಲ್ಲಿ ಬಂದ್ಬಿಟ್ಟು ಅಥವಾ ಇಲ್ಲಿನೂ ಹೇಳ್ಬೋದು ಟರ್ಬೈನ್ಗೆ ಕನೆಕ್ಟ್ ಮಾಡ್ತದೆ. ಆ ಒಂದು ಸ್ಟೀಮ್ ಟರ್ಬೈನನ್ನು ರೊಟೇಟ್ ಮಾಡಿದಾಗ ಶಾಫ್ಟ್ ತಿರುಗುತ್ತೆ. ಶಾಫ್ಟ್ ತಿರುಗ್ತು ಅಂತಂದರೆ ಅಲ್ಲಿ ಜನರೇಟರ್ ಆಯಿತು ಅಂತ ಅರ್ಥ. ಓಕೆನಾ? ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಯಿತು ಅಂತ ಅರ್ಥ. ಇಲ್ಲಿ ಇದರ ಮಧ್ಯದಲ್ಲಿ ಏನಪ್ಪ ಅಂತಂದರೆ ಯುರೇನಿಯಮನ್ನು ಹೊಡಿತೀವಿ. ಯುರೇನಿಯಂ ಹೊಡೆದಾಗ ಇಲ್ಲಿ ಏನಪ್ಪ ಅಂತಂದರೆ ಈ ಕಂಟ್ರೋಲ್ ರಾಡ್ಗಳು ಮತ್ತು ಮಾಡ್ರೇಟರ್ಗಳು ಇಲ್ಲ ಅಂತಂದರೆ ಬ್ಲಾಸ್ಟ್ ಆಗಿಬಿಡ್ತದೆ ಫುಲ್. ಯಾಕೆಂದರೆ ಅದು ಚೈನ್ ರಿಯಾಕ್ಷನ್, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಕಂಟ್ರೋಲ್ ಮಾಡಿ ನಮಗೆ ಎಷ್ಟು ಬೇಕು, ರಿಯಾಕ್ಷನ್ ಎಷ್ಟು ಮಟ್ಟಕ್ಕೆ ಬೇಕು, ಮತ್ತು ನ್ಯೂಟ್ರಾನ್ಗಳು ಎಷ್ಟು ಪ್ರೊಡ್ಯೂಸ್ ಆಗಬೇಕು, ಇದಕ್ಕೋಸ್ಕರನೇ ಮಾಡ್ರೇಟರ್ಗಳು ಮತ್ತು ಕಂಟ್ರೋಲ್ ರಾಡ್ಗಳು ಇಟ್ಟಿದ್ದಾರೆ. ಎಕ್ಸಾಮಲ್ಲಿ ನಿಮ್ಗೆ ಕೇಳ್ತಕ್ಕಂಥದ್ದು ಇದೇ ವೆರಿ ವೆರಿ ಇಂಪಾರ್ಟೆಂಟ್. ನ್ಯೂಟ್ರಾನ್ಗಳನ್ನು ಅದರ ಒಂದು ಸ್ಪೀಡನ್ನು ಯಾರು ಕಂಟ್ರೋಲ್ ಮಾಡ್ತಾರೆ, ನ್ಯೂಟ್ರಾನ್ಗಳನ್ನು ಯಾರು ಹೀರ್ಕೊಳ್ತಾರೆ, ರಿಯಾಕ್ಷನ್ ಯಾರು ಕಡಿಮೆ ಮಾಡ್ತಾರೆ, ಇಲ್ಲಿರ್ತಕ್ಕಂಥ ಒಂದು ಹೀಟನ್ನು ಯಾರು ತಂಪುಗೊಳಿಸ್ತಾರೆ, ಮತ್ತು ಇಲ್ಲಿರ್ತಕ್ಕಂಥ ಒಂದು ಸ್ಟೀಮನ್ನು ಮತ್ತು ಈ ಸ್ಟೀಮ್ ಎಕ್ಸ್ಚೇಂಜರ್ ಅಂತಂದರೆ ಈ ಒಂದು ಸ್ಟೀಮ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ ಯಾರು ಮಾಡ್ತಾರೆ, ಇದನ್ನೆಲ್ಲ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಹೇಳ್ತೀನಿ, ಇಂಪಾರ್ಟೆಂಟು. ಅರ್ಥ ಆಯ್ತಾ? ಇನ್ನೊಂದು ಸಾರಿ ಎಕ್ಸ್ಪ್ಲೇನ್ ಮಾಡಿಬಿಡಲ್ಲ ಬೇಗ. ಇಲ್ಲಿ ಫ್ಯೂಲ್ ಇರ್ತದೆ. ಯುರೇನಿಯಂ ಹೊಡೆದಾಗ ಏನಾಗ್ತದೆ? ಹೊಡೆದಾಗ ಇಲ್ಲಿ ಶಕ್ತಿ ಬರ್ತದೆ. ಆ ಶಕ್ತಿ ಹೀಟ್ನಲ್ಲಿ ಇರ್ತದೆ. ಇಲ್ಲಿರ್ತಕ್ಕಂಥ ನೀರನ್ನು ಅದನ್ನು ಬಿಸಿ ಮಾಡಿಬಿಟ್ಟು ಅದು ಆವಿ ಮಾಡ್ತದೆ, ನೀರಿಂದ ಆವಿ ಆಗ್ತದೆ. ಈ ಆವಿ ಇಲ್ಲಿ ಬರಬೇಕಾದ್ರೆ ಅಲ್ಲೂ ಪ್ರೆಷರೈಸ್ ಒತ್ತಲ್ಪಡ್ತದೆ. ಫುಲ್ಲು ಸ್ಪೀಡ್ ಇರ್ತದೆ, ಎನರ್ಜಿ ಫೋರ್ಸ್ ಇರ್ತದೆ ಅದರಲ್ಲಿ. ಆ ಒಂದು ಫುಲ್ಲು ಫೋರ್ಸ್ ಇರ್ತಕ್ಕಂಥ ಒಂದು ಆವಿ ಅಥವಾ ನೀರಾವಿ ಅಥವಾ ಸ್ಟೀಮ್ ಇಲ್ಲಿ ಬಂದುಬಿಟ್ಟು ಇಲ್ಲಿಂದ ಈಗ ಮೇಲೋಗಿ
ಒಂದು ಟರ್ಬೈನ್ ಕನೆಕ್ಟ್ ಆಗ್ತದೆ. ಯಾವಾಗ ಸ್ಟೀಮ್ ಟರ್ಬೈನ್ ಕನೆಕ್ಟ್ ಆದಾಗ ತಿರುಗುತ್ತೆ, ಅದರಿಂದ ಶಾಫ್ಟ್ ತಿರುಗುತ್ತೆ. ಶಾಫ್ಟ್ ತಿರುಗಿದಾಗ ಜನರೇಟರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತದೆ. ಎಸ್, ಮತ್ತು ನೀರನ್ನು ಪುನಃ ಆ ಒಂದು ಕಂಡೆನ್ಸ್ ಮಾಡಿ ಒಂದು ನೀರಾವಿ ರೂಪದಲ್ಲಿರ್ತಕ್ಕಂಥ ನೀರನ್ನು ಮತ್ತೆ ದ್ರವ ರೂಪಕ್ಕೆ ತಂದು ಮತ್ತೆ ಕೂಲೆಂಟ್ನಿಂದ ಇದು ಮಾಡಿ ಪಂಪ್ ಮಾಡ್ತದೆ. ಎಸ್, ಈ ಕೂಲೆಂಟ್ ಏನು ಮಾಡ್ತದೆ ಅಂತಂದರೆ ಹೀಟ್ ಇರ್ತಕ್ಕಂಥದ್ದನ್ನು ಕೂಲ್ ಮಾಡ್ತದೆ ನೀರು. ಹಾಗಾದರೆ ವಿದೌಟ್ ವೇಸ್ಟಿಂಗ್ ದ ಟೈಮ್ ನೆಕ್ಸ್ಟ್ ಹೋಗೋಣ. ಏನಪ್ಪ ಅಂದರೆ ಎಸ್ ನೋಡಿ, ಈಗ ಅದರಲ್ಲಿ ಇರ್ತಕ್ಕಂಥ ಏನೇನಿದಾವಪ್ಪ, ಏನೇನಿತ್ತು ಅದರಲ್ಲಿ ಅಂದರೆ ನೋಡಿ, ಕ್ರಿಯಾಕಾರಿ ಇಂಧನ ಅಥವಾ ನ್ಯೂಕ್ಲಿಯರ್ ಫ್ಯೂಲ್. ಫ್ಯೂಲ್ ಅಂದರೆ ನಾನು ಹೇಳಿದ್ನಲ್ಲ, ಯಾವುದಪ್ಪ ಎಕ್ಸಾಂಪಲ್ ನೋಡಿ, ಫ್ಯೂಲ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಲ್ಲಿದ ಏನಪ್ಪ, ಯುರೇನಿಯಂ ಆಗಿರ್ಬೋದು, ಪ್ಲುಟೋನಿಯಂ ಆಗಿರ್ಬೋದು, ಥೋರಿಯಂ ಆಗಿರ್ಬೋದು. ಇವೆಲ್ಲ ಅದರಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಫ್ಯೂಯಲ್, ಇಂಧನಗಳು. ಓಕೆನಾ, ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಅಂತಂದರೆ ಅಟಾಮಿಕ್ ಪವರ್ ಪ್ಲಾಂಟ್, ಅಣು ವಿದ್ಯುತ್ ಸ್ಥಾವರ. ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಕೈಗಾ ಇದೆ, ಅದು ನೆನ್ಪು ಮಾಡ್ಕೊಡಿ, ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ನೆನ್ಪು ಮಾಡ್ಕೊಡಿ. ಕೈಗಾದಲ್ಲಿ ಹಿಂಗಾಗ್ತಾ ಇರ್ಬೋದು, ಅರ್ಥ ಆಯ್ತಾ. ಮಂದಕಗಳು ಮಾಡರೇಟರ್ ವೆರಿ ಇಂಪಾರ್ಟೆಂಟ್. ಮಂದಕಗಳು ಯಾವುದರಿಂದ ಮಾಡಲ್ಪಟ್ಟಿರ್ತಾರೆ? ಭಾಳಷ್ಟು ಸಾರಿ ಎಕ್ಸಾಂಪಲ್ ಕೇಳ್ತಾ ಇರ್ತಾರೆ. ಯಾವುದರಿಂದ ಅಂತಂದರೆ ಹೆಚ್ಚು ಗ್ರಾಫೈಟಿಂದ ಮಾಡ್ತಾರೆ, ಸ್ವಲ್ಪ ಟೈಮ್ಗೆ ಭಾರಜಲ ಅಂತಂದರೆ ಡ್ಯೂಟೇರಿಯಂನಿಂದ ಕೂಡ ಮಾಡಲ್ಪಡ್ತಾರೆ. ಹೆಚ್ಚು ಗ್ರಾಫೈಟಿಂದನೇ ಮಂದಕಗಳು ಅಥವಾ ಮಾಡರೇಟರ್ಗಳು ಯಾವುದರಿಂದ ಮಾಡಲ್ಪಟ್ಟಿರ್ತಾರೆ ಅಂದರೆ ಯಾವುದರಿಂದ ಮಾಡಲ್ಪಟ್ಟಿರ್ತದೆ? ಗ್ರಾಫೈಟ್. ಸರ್ ಇದ್ರ ಕೆಲಸ ಏನು ಸರ್? ನೆಕ್ಸ್ಟ್ ಹೇಳ್ತೀನಿ. ಓಕೆನಾ, ಫಸ್ಟು ಯಾವುದರಿಂದ ಆಗಿರ್ತದೆ ತಿಳ್ಕೊಳ್ಳಿ. ಇನ್ನೊಂದು 2 ಸ್ಲೈಡ್ ಇದೆ ಅಷ್ಟೇ. ಮಾಡರೇಟರ್ಸ್, ಮಂದಕಗಳು ಯಾವುದರಿಂದ ಆಗಿರ್ತದೆ? ಗ್ರಾಫೈಟ್ ಮತ್ತು ಭಾರಜಲದಿಂದ ಆಗಿರ್ತದೆ. ಓಕೆನಾ, ಗ್ರಾಫೈಟ್ ಮತ್ತು ಭಾರಜಲದಿಂದ ಆಗಿರ್ತದೆ. ಎಸ್, ಹಾಗಾದರೆ ನಿಯಂತ್ರಕ ಸರಳುಗಳು, ಕಂಟ್ರೋಲ್ ರಾಡ್ಸ್ ಯಾವುದರಿಂದ ಆಗಿರ್ತವೆ? ಬೋರಾನ್ ಆ್ಯಂಡ್ ಕ್ಯಾಡ್ಮಿಯಂ. ವೆರಿ ಇಂಪಾರ್ಟೆಂಟ್. ಬೋರಾನ್ ಮತ್ತು ಕ್ಯಾಡ್ಮಿಯಂನಿಂದ ಯಾವುದಾಗಿರ್ತದೆ? ಕಂಟ್ರೋಲ್ ರಾಡ್ಸ್ ಆಗಿರ್ತವೆ. ನಿಮಗೆ ಸ್ಟೇಟ್ಮೆಂಟ್ನಲ್ಲಿ ಕೊಟ್ಟು ಒಂದು ಸರಿ 2 ತಪ್ಪು ಅಂತ ಹಿಂಗೆ ಕೊಡಬೇಕಾದ್ರೆ ಕೇಳ್ತಾನೆ, ಇಂಪಾರ್ಟೆಂಟ್ ಗೊತ್ತಿರಲಿ. ಕ್ರಿಯಾಕಾರಿ ಇಂಧನ ಅಥವಾ ವಿದಳನ ವಸ್ತು, ಅದರಲ್ಲಿ ಇರ್ತಕ್ಕಂಥದ್ದು ಯಾವುದು ವಿದಳನ ಆಗ್ತದೆ ಅಂತಂದರೆ ಯುರೇನಿಯಂ, ಪ್ಲುಟೋನಿಯಂ, ಥೋರಿಯಂ ಇರ್ತಕ್ಕಂಥದ್ದು ಇದು ಇಂಧನ. ಮತ್ತು ಮಾಡರೇಟರ್ ಇರ್ತದೆ, ಅದರಲ್ಲಿ ನಿಮ್ಗೆ ಗೊತ್ತು ನೋಡಿ, ತೋರಿಸಿದ್ದೀನಿ ನಾನು. ಆ ಇಂಧನ ಸುತ್ತಲೂ ಮಾಡರೇಟರ್ ಇರ್ತದೆ. ಆ ಮಾಡರೇಟರ್ ಯಾವುದರಿಂದ ಮಾಡಲ್ಪಟ್ಟಿರ್ತಾರೆಪ್ಪ ಅಂತಂದರೆ ಗ್ರಾಫೈಟಿಂದ ಮಾಡಲ್ಪಟ್ಟಿರೋದಿಲ್ಲ, ಭಾರಜಲದಿಂದ ಮಾಡಲ್ಪಟ್ಟಿರ್ತಾರೆ. ಎಕ್ಸ್ಟೆಂಡೆಡ್ ವರ್ಷನ್ನು ಗ್ರಾಫೈಟಿಂದ ಮಾಡಲ್ಪಟ್ಟಿದ್ರೆ ಅದಕ್ಕೆ ಪೈಲ್ ಅಂತೇಳಿ ಕರೀತಾರೆ. ಈ ಭಾರಜಲದಿಂದ ಮಾಡಲ್ಪಟ್ಟಿರೋದಕ್ಕೆ ಸ್ವಿಮ್ಮಿಂಗ್ ಫೂಲ್ ಅಂತೇಳಿ ಕರೀತಾರೆ. ಯಾಕಂದ್ರೆ ಆ ನೀರು ಇರ್ತದಲ್ಲ ಸುತ್ತೋದಕ್ಕೆ ಸ್ವಿಮ್ಮಿಂಗ್ ಫೂಲ್. ಮತ್ತು ಈಜಾಡಕ್ಕೆ ಹೋಗಿದ್ರೆ ನೀವು ಸ್ವಿಮ್ಮಿಂಗ್ ಫೂಲ್, ಅರ್ಥ ಆಯ್ತಾ? ಅಲ್ಲಿ ಈಜಾಡಂಗಿಲ್ಲ. ಮಂದಕಗಳೇ ಗ್ರಾಫೈಟ್ನಿಂದ ಮಾಡಿದರೆ ಪೈಲ್ ಅಂತ ಕರೀತಾರೆ, ಈ ಭಾರಜಲದಿಂದ ಮಾಡಿದರೆ ಸ್ವಿಮ್ಮಿಂಗ್ ಫೂಲ್ ಅಂತ ಕರೀತಾರೆ. ನಿಯಂತ್ರಕ ಸರಳುಗಳು ಇದು ಯಾವುದರಿಂದ ಮಾಡಲ್ಪಟ್ಟಿರ್ತಾರಪ್ಪ ಅಂದರೆ ಬೋರಾನ್ ಮತ್ತು ಕ್ಯಾಡ್ಮಿಯಂನಿಂದ ಮಾಡಲ್ಪಟ್ಟಿರ್ತಾರೆ. ಬೋರಾನ್ ಮತ್ತು ಕ್ಯಾಡ್ಮಿಯಂ. ಹಾಗಾದರೆ ನೆಕ್ಸ್ಟು ಮುಂದಿನ ಸ್ಲೈಡ್ಗೆ ಹೋಗೋಣ ಗೆಳೆಯರೆ. ಎಸ್, ಮುಂದಿನ ಸ್ಲೈಡ್ ಏನಂತಂದರೆ ಉಕ್ಕಿನ ಪಾತ್ರೆ ಅಥವಾ ಪ್ರೆಷರ್ ವೆಜಲ್. ಇದೇನಪ್ಪ ಅಂತಂದರೆ ಇದು ಸ್ಟೀಲಿಂದ ಮಾಡಲ್ಪಟ್ಟಿರ್ತದೆ. ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಗೊತ್ತಿರಲಿ. ಸ್ಟೀಲ್ ಅಥವಾ ಉಕ್ಕು ಅಂತ ಮೊದಲೇ ಹೇಳಿದ್ದಕ್ಕಿಂತ ಅದು ಸ್ಟೀಲಿಂದ ಮಾಡಲ್ಪಟ್ಟಿರ್ತದೆ. ಯಾವುದು? ಉಕ್ಕಿನ ಪಾತ್ರೆ ಅಥವಾ ಸ್ಟೀಲ್ ವೆಜಲ್, ಇದು ಸ್ಟೀಲಿಂದ ಮಾಡಲ್ಪಟ್ಟಿರ್ತದೆ. ಇದು ಇಂಪಾರ್ಟೆಂಟ್. ತಂಪು ಕಾರಿಗಳು ಕೂಲೆಂಟ್ಸ್. ಅಟಾಮಿಕ್ ಪವರ್ ಪ್ಲಾಂಟ್ ಅಥವಾ ಅಣು ವಿದ್ಯುತ್ ಸ್ಥಾವರದಲ್ಲಿ ತಂಪುಕಾರಿಯಾಗಿ ಯಾವುದನ್ನು ಬಳಸ್ತಾರೆ ಅಂತಂದರೆ ಗೊತ್ತಿರಲಿ, ದ್ರವ ಸೋಡಿಯಂ. ಯಾವುದು? ಲಿಕ್ವಿಡ್ ಸೋಡಿಯಮನ್ನು ಬಳಸ್ತಾರೆ. ಮತ್ತು ಈಗ ಇತ್ತೀಚೆಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಬಳಸಿ ಕೆಲವೊಂದು ಟೆಕ್ನಾಲಜಿ ಬರ್ತಾ ಇದೆ. ಬಟ್ ಈ ಸದ್ಯ ಗೊತ್ತಿರಲಿಲ್ಲ ನಿಮಗೆ. ದ್ರವ ಸೋಡಿಯಂ ಕೂಲೆಂಟ್ ಆಗಿ ಬಳಸ್ತಾರೆ. ಕೂಲೆಂಟ್ ಅಂದರೆ ಹೀಟ್ ಎಕ್ಸ್ಚೇಂಜ್ ಮಾಡ್ತದೆ. ಓಕೆನಾ, ಇದು ಕೂಲೆಂಟ್ ತಂಪುಕಾರಿಯಲ್ಲಿ ಅದನ್ನು ಬಳಸ್ತಾರೆ. ಆಮೇಲೆ ಉಷ್ಣ ವಿನಿಮಯಕಾರಿ ಅಂದರೆ ಇದು ಹೀಟ್ ಎಕ್ಸ್ಚೇಂಜರ್ ಆಗಿ ಇದರಲ್ಲಿ ಬಳಸ್ತಾರೆ. ಹೀಟ್ ಎಕ್ಸ್ಚೇಂಜರ್ ಅಂತಂದರೆ ಈ ಒಂದು ಸ್ಟೀಮ್ನಿಂದ ಏನಾಗ್ತದೆ ಅಂತಂದರೆ ಇದು ಸ್ಟೀಮ್ನಿಂದ ಏನಾಗ್ತದೆಯಪ್ಪ ಅಂತಂದರೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತದೆ. ಅದೇ ಈ ಒಂದು ಉಷ್ಣ ವಿನಿಮಯಕಾರಿ ಅಂದರೆ ಹೀಟ್ ಎಕ್ಸ್ಚೇಂಜರ್. ಓಕೆ, ಹಾಗಾದರೆ ನೆಕ್ಸ್ಟು ಮುಂದಿನ ಸ್ಲೈಡ್ಗೆ ಹೋಗೋಣ. ಆಯ್ತು, ಲಾಸ್ಟ್ ಒನ್ ಸ್ಲೈಡ್ ಇದೆ, ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇಲ್ಲೇನಿಲ್ಲ, ಇದರ ಕಾರ್ಯಗಳು ನಾನು ಇಷ್ಟೋ ತನಕ ಹೇಳಿದ್ದು ನಿಮಗೆ ವೆರಿ 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 ಇಂಪಾರ್ಟೆಂಟ್ ಇದೆ. ಈಗೇ ನೀವು ಗೊತ್ತಿರೋದು ಏನಪ್ಪ ಅಂದರೆ ನೋಡಿ, ಅಲ್ಲಿ ಎಲ್ಲದ್ರದ್ದು ಕಾರ್ಯ ಹೇಳಿದ್ದೀನಿ ನಾನು. ಇದೇ ಕೇಳ್ತಕ್ಕಂಥದ್ದು ನಿಮಗೆ. ಮಂದಕಗಳ ಕಾರ್ಯ ಏನಪ್ಪ? ಕನ್ಫ್ಯೂಷನ್ ಭಾಳ ಭಾಳಷ್ಟು ಕನ್ಫ್ಯೂಷನ್. ಈ ಮಂದಕಗಳ
ಎಲ್ಲ ನ್ಯೂಟ್ರಾನ್ ಎರಡು ಗೊತ್ತಿರಲಿ, ಯಾರು ಹೀರ್ಕೊಳ್ತಾರೆ ಯಾರು ಅದರ ಸ್ಪೀಡ್ ಕಡಿಮೆ ಮಾಡ್ತಾರೆ ಇದು ಗೊತ್ತಿರಲಿ. ಮಂದಕಗಳು ಎಲ್ಲಿರ್ತಾರೆ? ಫ್ಯೂಲ್ ಸುತ್ತಲೂ ಇರ್ತಾರೆ, ಹೌದಾ? ಈ ಫ್ಯೂಲ್ ಸುತ್ತಲೂ ಇರ್ತಾರೆ. ಅದಕ್ಕೊಂದು ವೇಳೆ ಗ್ರಾಫೈಟ್ನಿಂದ ಮಾಡಿದ್ರೆ ಪೈಲ್ ಅಂತ ಕರೀತಾರೆ, ಅದೇ ಡ್ಯೂಟೇರಿಯಂನಿಂದ ಮಾಡಿದ್ರೆ ಸ್ವಿಮ್ಮಿಂಗ್ ಪೂಲ್ ಅಂತ ಕರೀತಾರೆ ಅಂತ ಹೇಳಿದ್ದೀನಿ. ಅವ್ರು ಏನು ಮಾಡ್ತಾರೆ ನೋಡಿ, ಅಲ್ಲಿ ನ್ಯೂಟ್ರಾನ್ಗಳನ್ನು ನಿಧಾನಗೊಳಿಸ್ತಾರೆ. ನಿಧಾನ ಅಂತಂದರೆ ಸ್ಪೀಡ್, ಅದರ ವೇಗ. ನ್ಯೂಟ್ರಾನ್ಗಳ ವೇಗ, ಈ ನ್ಯೂಟ್ರಾನ್ಗಳ ವೇಗ ಕಡಿಮೆ ಮಾಡ್ತಾರೆ ಯಾರು? ಮಂದಕಗಳು ಅಥವಾ ಮಾಡರೇಟರ್ಸ್. ಯಾರು? ಗ್ರಾಫೈಟ್ ಆರ್ ಭಾರಜಲ ಡ್ಯೂಟೇರಿಯಂ. ಇವರು ನ್ಯೂಟ್ರಾನ್ಗಳ ವೇಗ ಕಡಿಮೆ ಮಾಡ್ತಾರೆ. ವೇಗ ಕಡಿಮೆ ಮಾಡಿಬಿಟ್ಟು ರಿಯಾಕ್ಷನ್ನ ಕಡಿಮೆ ಮಾಡ್ತಾರೆ. ಓಕೆನಾ? ಯಾರು? ಮಂದಕಗಳು. ಹಾಗಾದರೆ ನಿಯಂತ್ರಕ ಸರಳುಗಳು ಆ ಮಂದಕಗಳ ಮಿಡ್ಲ್ ಹಾಕಿದ್ವಲ್ಲ, ಅಂದರೆ ಹಿಂಗೆ ಇದು ಮಂದಕ ಅಂದರೆ ಇದು ಕಂಟ್ರೋಲ್ ರಾಡ್. ನೀವು ಎಷ್ಟು ಹಿಂಗೆ ಕೆಳಗೆ ಮಾಡಿದೆ ಅಂದರೆ ಅದು ಇರ್ತಕ್ಕಂಥ ಎಲ್ಲ ನ್ಯೂಟ್ರಾನ್ಗಳನ್ನು ಹೀರ್ಕೊಂಡ್ಬಿಡ್ತದೆ. ನೋಡಿ, ಹೀರ್ಕೊಳ್ಳೋದು, ನ್ಯೂಟ್ರಾನ್ಗಳನ್ನು ಹೀರ್ಕೊಳ್ತದೆ. ಹಿಂಗೆ ಫುಲ್ ಮಾಡಿದ್ರೆ ಎಲ್ಲ ನ್ಯೂಟ್ರಾನ್ಗಳು ಹೀರ್ಕೊಂಡ್ಬಿಡ್ತದೆ, ರಿಯಾಕ್ಷನ್ ನಡೆಯಲ್ಲ. ಸ್ವಲ್ಪ ಹಿಂಗೆ ಮೇಲೆ ಎತ್ತಿದ್ರೆ ಸ್ವಲ್ಪ ನಡೀತಿರ್ತದೆ, ಹಿಂಗೆ ಮೇಲೆ ಎತ್ತಿದ್ರೆ ಇನ್ನೂ ನಡೀತಿರ್ತದೆ, ಹಿಂಗೆ ಎತ್ತಿದ್ರೆ ಫುಲ್ ರಿಯಾಕ್ಷನ್ ನಡೀತಿರ್ತದೆ, ಚೈನ್ ರಿಯಾಕ್ಷನ್ ಫುಲ್. ಅದು ಮತ್ತೆ ಹಿಂಗೆಲ್ಲ ಒಳಗಡೆ ಹಿಂಗೆ ಮಾಡಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಎಲ್ಲ ನ್ಯೂಟ್ರಾನ್ಗಳು ಹೀರ್ಕೊಳ್ತದೆ. ನ್ಯೂಟ್ರಾನ್ಗಳನ್ನ ಯಾರು ಹೀರ್ಕೊಳ್ತಾರೆ ಅಂತ ಕೇಳಿದ್ರೆ ಈ ರಾಡ್ಗಳು. ಇವ್ರು ಯಾರು? ಕಂಟ್ರೋಲ್ ರಾಡ್ಗಳು. ಅರ್ಥ ಆಯ್ತಾ? ಕಂಟ್ರೋಲ್ ರಾಡ್ಗಳು. ಫುಲ್ ಹಿಂಗೆ ಮಾಡಿದ್ರೆ ನ್ಯೂಟ್ರಾನ್ಗಳು ಎಲ್ಲ ಹೀರ್ಕೊಂಡ್ಬಿಡ್ತಾರೆ. ಮೇಲೆ ಎತ್ತಿದ್ರೆ ನ್ಯೂಟ್ರಾನ್ಗಳು ಬಿಡ್ತಾ ಇರ್ತಾರೆ. ಯಾಕಂದ್ರೆ ರಿಯಾಕ್ಷನ್ ನಡಿಬೇಕಾದ್ರೆ ನ್ಯೂಟ್ರಾನ್ಗಳು ಬೇಕಲ್ಲ. ಒಂದು ನ್ಯೂಟ್ರಾನ್ ಮತ್ತು ಇನ್ನೊಂದು ಯುರೇನಿಯಮ್ಗೆ ತಾಡಿ ಅಲ್ಲಿ ಶಕ್ತಿ ಬಿಡುಗಡೆ ಆಗ್ಬೇಕು ತಾನೆ? ಎಸ್. ಹಾಗಾದರೆ ಈ ಒಂದು ನಿಯಂತ್ರಕ ಸರಳುಗಳು ಏನು ಮಾಡ್ತಾರೆ ಅಂತಂದರೆ ನ್ಯೂಟ್ರಾನ್ಗಳನ್ನು ಹೀರ್ಕೊಳ್ತವೆ. ಹಾಗಾದರೆ ತಂಪು ಕಾರ್ಯಗಳ ಕೆಲಸ ಏನಪ್ಪ ಅಂತಂದರೆ ಶಾಖವನ್ನು ಹೊರಹಾಕ್ತದೆ ಅಷ್ಟೇ. ಶಾಖವನ್ನು ಹೊರಹಾಕ್ಬೇಕು. ಯಾವುದು? ನೀರಿನ ಮುಖಾಂತರ ಅಥವಾ ಯಾವುದನ್ನ ದ್ರವ ಸೋಡಿಯಂ ಮುಖಾಂತರ ಶಾಖವನ್ನು ಹೊರಹಾಕ್ತಾರೆ. ಕೆಲವೊಂದು ಟೈಮಲ್ಲಿ ನೀರು ಕೂಡ ಬಳಸ್ತಾರೆ. ಓಕೆನಾ? ಶಾಖ ಅಂದರೆ ಹೀಟು ಹೊರಹಾಕ್ತಾರೆ. ಉಷ್ಣ ವಿನಿಮಯಕಾರಿ ಅಂತಂದರೆ ಇಲ್ಲಿ ಕೆಲಸ ಇದೆ. ಆವಿ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಯಾರು? ಹೀಟ್ ಎಕ್ಸ್ಚೇಂಜರ್. ಆವಿ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸ್ತಾರೆ. ವೆರಿ ಇಂಪಾರ್ಟೆಂಟ್. ಇನ್ನೊಂದು ಸಾರಿ ಹೇಳ್ತೀನಿ, ತಿಳ್ಕೊಳ್ಳಿ ಕರೆಕ್ಟಾಗಿ. ಒಂದೇ ನಿಮಿಷದಲ್ಲಿ ಮಂದಕಗಳ ಕಾರ್ಯ ಏನಪ್ಪ ಅಂತಂದರೆ ಆ ಒಂದು ನ್ಯೂಟ್ರಾನ್ಗಳ ಸ್ಪೀಡನ್ನು ಕಡಿಮೆ ಮಾಡುತ್ತವೆ. ನಿಧಾನ ಮಾಡ್ತವೆ. ಸ್ಪೀಡನ್ನು ಕಡಿಮೆ ಮಾಡೋದ್ರ ಮುಖಾಂತರ ರಿಯಾಕ್ಷನ್ ಕಡಿಮೆ ಆಗ್ತದೆ. ಓಕೆನಾ? ಈ ನಿಯಂತ್ರಣ ಸರಳುಗಳು ಅಂತಂದರೆ ನುಂಗ್ಬಿಡ್ತವೆ. ಎಲ್ಲ ನ್ಯೂಟ್ರಾನ್ಗಳನ್ನು ನುಂಗ್ಬಿಡ್ತವೆ, ಅಂದರೆ ಹೀರ್ಕೊಂಡ್ಬಿಡ್ತವೆ. ನ್ಯೂಟ್ರಾನ್ಗಳೇ ಇಲ್ಲ ಅಂತಂದರೆ ನೋ ರಿಯಾಕ್ಷನ್. ಯಾಕೆ ಅಂದರೆ ಫಾರ್ ರಿಯಾಕ್ಷನ್ ದ ನ್ಯೂಟ್ರಾನ್ ಶುಡ್ ಬಿ ದೇರ್. ಓಕೆನಾ? ಅದು ನ್ಯೂಟ್ರಾನ್ ಹೇಳ್ಕೊಂಡ್ಬಿಟ್ರೆ ಫುಲ್ ಹಿಂಗೆ ಒತ್ತಿಬಿಟ್ರೆ ಇದು ನ್ಯೂಟ್ರಾನ್ ಹೇಳ್ಕೊಂಡ್ಬಿಡ್ತದೆ. ಓಕೆನಾ? ಹೀರ್ಕೊಳ್ತಕ್ಕಂಥದ್ದು. ಇನ್ನು ತಂಪು ಕಾರ್ಯಗಳು ಅದು ಶಾಖ ಹೊರಹಾಕುತ್ತೆ. ಹೀಟ್ ಎಕ್ಸ್ಚೇಂಜರು ಆವಿಯಿಂದ ಒಂದು ವಿದ್ಯುತ್ ಶಕ್ತಿಯನ್ನು ಮಾಡ್ತದೆ. ವೆರಿ ಗುಡ್. ಹಾಗಾದರೆ ನೆಕ್ಸ್ಟ್ ಮುಂದಿನ ಸ್ಲೈಡು. ಎಸ್, 1 or 2 ಸ್ಲೈಡ್ಸ್ ಆರ್ ದೇರ್. ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿರ್ತಕ್ಕಂಥ ಅಣುವಿದ್ಯುತ್ ಸ್ಥಾವರಗಳು ಯಾವಿದಾವಪ್ಪ? ಭಾರತದಲ್ಲಿರ್ತಕ್ಕಂಥ ಅಣುವಿದ್ಯುತ್ ಸ್ಥಾವರಗಳು ನಿಮಗೆ ಗೊತ್ತು. ಏನಪ್ಪ ಅಂದರೆ ಸಿಂಪಲ್ಲಾಗಿ ಒಂದು ಭಾರತ ಸ್ಟ್ರಕ್ಚರ್ ಹಾಕ್ತೀನಿ. ಭಾರತ ಅಂತ ಅಂದ್ಕೊಳ್ಳಿ. ನೋಡಿ, ಈ ಭಾರತದಲ್ಲಿ ಎಲ್ಲೆಲ್ಲಿದ್ದಾವಪ್ಪ ಅಂತಂದರೆ ನಾನು ಇಲ್ಲಿಂದ ಬರ್ತೀನಿ, ಮೇಲಿಂದ ಬರ್ತೀನಿ. ಏನಪ್ಪ? ಯು ಪಿಯಲ್ಲಿದೆ. ಯು ಪಿಯಲ್ಲಿ ನರೋರಾ ಇದೆ. ಆಮೇಲೆ ರಾಜಸ್ಥಾನದಲ್ಲಿ ರಾವತ್ ಭಟ್ ಇದೆ. ಆಮೇಲೆ ಗುಜರಾತಲ್ಲಿ ಏನಿದ್ದಾವೆ? ಕಕ್ರಾಪುರ್ ಇದೆ. ಆಮೇಲೆ ಮಹಾರಾಷ್ಟ್ರದಲ್ಲಿದೆ. ಇಲ್ಲೇನಪ್ಪ ಅಂದರೆ ತಾರಾಪುರ್ ಇದೆ. ಆಮೇಲೆ ಕರ್ನಾಟಕದಲ್ಲಿ ಕೈಗಾ ಇದೆ. ಆಯಿತಾ? ಆಮೇಲೆ ಲಾಸ್ಟ್ಗೆ ತಮಿಳ್ನಾಡು. ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ. ನೋಡಿ ಇಲ್ಲಿ ಯು ಪಿಯಲ್ಲಿ ನರೋರಾ ಇದೆ. ಮೇಲಿಂದ ಕೆಳಗಡೆ ಬರ್ತಾ ಇದ್ದೀನಿ ನಾನು, ಅಲ್ಲಿ ಹಂಗೆ ಬರ್ತಿದ್ದೀನಿ. ಯು ಪಿಯಲ್ಲಿ ನರೋರಾ ಇದೆ. ರಾಜಸ್ಥಾನದಲ್ಲಿ ರಾವತ್ ಭಟ್ ಇದೆ. ಗುಜರಾತ್ನಲ್ಲಿ ಕಾಕ್ರಾಪುರ್ ಇದೆ. ಮಹಾರಾಷ್ಟ್ರದಲ್ಲಿ ತಾರಾಪುರ್ ಇದೆ. ಕರ್ನಾಟಕದಲ್ಲಿ ಕೈಗಾ ಇದೆ. ಒಂದೇ ಒಂದು ಅಟಾಮಿಕ್ ಪವರ್ ಪ್ಲಾಂಟ್ ಕೈಗಾ ಕರ್ನಾಟಕದಲ್ಲಿ. ಅದೇನಪ್ಪ ಅಂದರೆ ಕಾಳಿ ನದಿಯಲ್ಲಿ ದಂಡೆಯಲ್ಲಿದೆ. ಎಡದಂಡೆಯಲ್ಲಿದೆಯೋ ಬಲದಂಡೆಯಲ್ಲಿದೆಯೋ ಒಂದು ಸರಿ ಕೇಳಿದ್ದಾನೆ. ಕಾಳಿ ನದಿಯ ಎಡದಂಡೆಯಲ್ಲಿದೆ. ಯಾವುದು? ಈ ಕೈಗಾ ಅಟಾಮಿಕ್ ಪವರ್ ಪ್ಲ್ಯಾಂಟ್. ಆಮೇಲೆ ತಮಿಳ್ನಾಡಲ್ಲಿ ಏನಿದೆಯಪ್ಪ ಅಂತಂದರೆ ನೆಕ್ಸ್ಟು ಇಲ್ಲಿ ಕುಡುಕುಳಂ ಅಂತಕ್ಕಂಥದ್ದು ಇದೆ. ಕುಡುಕುಳಂ ಮತ್ತು ಕಲ್ಪಾಕಂ ಎರಡೂ ಇದೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಯಾವ್ಯಾವ ಎಲ್ಲಿದೆ ಇದೆ ಅಂತ ಇಂಪಾರ್ಟೆಂಟ್. ಭಾಳ ಜನರಿಗೆ ಗೊತ್ತಿರುತ್ತೆ, ರಿವಿಷನ್ ಆಗ್ತದೆ ಅಂತ ಹೇಳಿದ್ದೀನಿ. ಇನ್ನೊಂದು ಸಾರಿ ಗೊತ್ತಿರಲಿ, ಇಂಪಾರ್ಟೆಂಟ್. ಎಸ್. ಹಾಗಾದರೆ ನೆಕ್ಸ್ಟ್ ಮುಂದಿನ ಸ್ಲೈಡ್ ಹೋಗೋಣ. ಎಸ್, ನೋಡಿ, ಕರ್ನಾಟಕದಲ್ಲಿ ಕೈಗಾ ಇದೆ. ತಮಿಳ್ನಾಡಲ್ಲಿ ಕುಡುಕುಲಂ ಇದೆ. ಆಯಿತಾ? ಇದು ರಷ್ಯಾ ದೇಶದ ಒಂದು ಸಹಾಯದಿಂದ ಮಾಡಲ್ಪಟ್ಟಿದೆ. ತಮಿಳ್ನಾಡಲ್ಲಿ ಇನ್ನೊಂದೇನಪ್ಪ ಅಂದರೆ ಕಲ್ಪಕಂ ಅಂತಿದೆ. ಇದು ಸ್ಥಳೀಯವಾಗಿ ನಮ್ಮ ಭಾರತದಿಂದನೇ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಒಂದು ಅಟಾಮಿಕ್ ಪವರ್ ಪ್ಲ್ಯಾಂಟ್. ಇದು ಕಲ್ಪಕಂ ಅಂತ ಕೇಳಿದ್ರೆ ಎಕ್ಸಾಮಲ್ಲಿ ಕೇಳಿದ್ದೇನೆ. ಕಲ್ಪಕಂ.
ಆಯಿತಾ. ಯು ಪಿಯಲ್ಲಿ ನರೋರಾ, ರಾಜಸ್ಥಾನದಲ್ಲಿ ರಾವತ್ ಭಟ್, ಗುಜರಾತಲ್ಲಿ ಕಕ್ರಾಪುರ, ಮಹಾರಾಷ್ಟ್ರದಲ್ಲಿ ತಾರಾಪುರ, ಆಮೇಲೆ ಕರ್ನಾಟಕದಲ್ಲಿ ಕೈಗಾ, ಆಮೇಲೆ ತಮಿಳುನಾಡಲ್ಲಿ ಕುಡುಕುಳಂ ಮತ್ತು ಕಲ್ಪಕಂ, ಇಷ್ಟು ಇದ್ದಾವೆ. ಆಮೇಲೆ ಗೊತ್ತಿರಲಿ ನಿಮಗೆ ಮಹಾರಾಷ್ಟ್ರದಲ್ಲಿ ಜೈತಾಪುರ ಅಂತೇಳಿ ಆಗ್ತಾ ಇದೆ ರೀಸೆಂಟಾಗಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಕೂಡ ಗೊತ್ತಿರಲಿ. ಹಾಗಾದರೆ ನೆಕ್ಸ್ಟು ಮುಗೀತು. ವೆರಿ ಇಂಪಾರ್ಟೆಂಟು. ಒಂದೇ 2 ಸ್ಲೈಡ್ ಇದ್ದಾವೆ, 2 ನಿಮಿಷ 2 ನಿಮಿಷ ತೊಗೊಳ್ತೀನಿ ನೋಡಿ. ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ಯಾವುದಪ್ಪ ಗೊತ್ತಿದೆ ನಿಮಗೆ? ಇನ್ನೊಂದ್ಸರಿ ರಿವಿಷನ್ ಮಾಡ್ತಾ ಇದ್ದೀನಿ. ಅದು ಯಾರಿಂದ ಏನಾಯಿತು ಅದ್ರ ಬಗ್ಗೆ. ಮಹಾರಾಷ್ಟ್ರದ ತಾರಾಪುರ. ಮಹಾರಾಷ್ಟ್ರದ ತಾರಾಪುರ ಎಷ್ಟರಲ್ಲಾಯಿತು? ವೆರಿ ಇಂಪಾರ್ಟೆಂಟ್. 1969 ಅಕ್ಟೋಬರ್ 11 ಇಂಪಾರ್ಟೆಂಟ್. ಹಾಗಾದರೆ ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ಗೊತ್ತಾಯಿತು. ಭಾರತದ ಮೊದಲ ಅಣು ರಿಯಾಕ್ಟರ್, ಅಣು ಆರ್ ಬೈಜಿಕ ರಿಯಾಕ್ಟರ್ ಅಥವಾ ಅಟಮಿಕ್ ರಿಯಾಕ್ಟರ್ ಇಂಗ್ಲೀಷಲ್ಲಿ ಯಾವುದು ಅಂತಂದರೆ ದಟ್ ಈಸ್ ಅಪ್ಸರಾ. ಅಪ್ಸರಾ ವೆರಿ ಇಂಪಾರ್ಟೆಂಟ್. ಅಪ್ಸರಾ. ಹಾಗಾದರೆ ಈ ಅಪ್ಸರಾ ಯಾರು ಕಂಡುಹಿಡಿದ್ರು, ಯಾರು ಇದು ಮಾಡಿದ್ರು ಅಂತಂದರೆ ಭಾರತ್, BARC, ಬಾಬಾ ಅಟಮಿಕ್ ರಿಸರ್ಚ್ ಸೆಂಟರ್ ವಿಚ್ ಈಸ್ ಲೊಕೇಟೆಡ್ ಇನ್ ಟ್ರಾಂಬೆ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಟ್ರಾಂಬೆ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಅಟಮಿಕ್ ರಿಯಾಕ್ಟ್ ಯಾವುದು? ಬಾಬಾ ಅಟಮಿಕ್ ರಿಯಾಕ್ಟ್ ಸೆಂಟರ್. ಇದು ಬಾಬಾ ಅಂದರೆ ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ, ಅರ್ಥ ಆಯ್ತಾ? ಬಾಬಾ ಅಟಮಿಕ್ ರಿಯಾಕ್ಟರ್ ಸೆಂಟರ್ ಇದು ಡೆವಲಪ್ ಮಾಡ್ತು. ಅಪ್ಸರಾ ಅಂತಕ್ಕಂಥದ್ದು ಯಾರು ಡೆವಲಪ್ ಮಾಡಿದ್ರು? ಅಪ್ಸರಾ ಅಂತಕ್ಕಂಥದ್ದು ಏನು? ಬೈಜಿಕ ಅಥವಾ ಅಣು ಕ್ರಿಯಾಕಾರಿ. ಇದು ಅಣು ವಿದ್ಯುತ್ ಸ್ಥಾವರ ಅಲ್ಲ. ಇಟ್ ಈಸ್ ಎ ಅಟಮಿಕ್ ರಿಯಾಕ್ಟರ್. ಇಟ್ ಈಸ್ ನಾಟ್ ಅಟಮಿಕ್ ಪವರ್ ಪ್ಲಾಂಟ್. ಎಸ್. ಭಾರತದಲ್ಲಿ ಹೆಚ್ಚು ಸಾಮರ್ಥ್ಯವಿರ್ತಕ್ಕಂಥ ಅಣು ವಿದ್ಯುತ್ ಸ್ಥಾವರ ಯಾವುದು? ಭಾರತದಲ್ಲಿರ್ತಕ್ಕಂಥ ಮೊಟ್ಟ ಮೊದಲ ಅಣು ವಿದ್ಯುತ್ ಸ್ಥಾವರ ತಾರಾಪುರ. ಓಕೆ. ಹಾಗಾದರೆ ಹೆಚ್ಚು ಸಾಮರ್ಥ್ಯ ಇರ್ತಕ್ಕಂಥ ಅಣು ವಿದ್ಯುತ್ ಸ್ಥಾವರ ಯಾವುದು ಅಂತ ಕೇಳಿದಾಗ ಕುಡುಕುಳಂ, ತಮಿಳುನಾಡಲ್ಲಿರ್ತಕ್ಕಂಥ ಕುಡುಕುಳಂ ಹೆಚ್ಚು ಒಂದು ಸಾಮರ್ಥ್ಯ ಇರ್ತಕ್ಕಂಥದ್ದು. ಎಷ್ಟಪ್ಪ ಅಂದರೆ 2000 ಮೆಗಾವ್ಯಾಟ್ ಸಾಮರ್ಥ್ಯ ಇರ್ತಕ್ಕಂಥ ಒಂದು ಅಟಮಿಕ್ ಪವರ್ ಪ್ಲಾಂಟ್. ಭಾರತದಲ್ಲಿ ಮೊಟ್ಟ ಮೊದಲ ಅಣು ವಿದ್ಯುತ್ ಸ್ಥಾವರ ತಾರಾಪುರ. ಭಾರತದಲ್ಲಿರ್ತಕ್ಕಂಥ ಅಣು ಅಥವಾ ಬೈಜಿಕ ಕ್ರಿಯಾಕಾರಿ ಅಪ್ಸರಾ. ಅದು ಯಾರು? ಬಾಬಾ ಅಟಮಿಕ್ ರಿಸರ್ಚ್ ಸೆಂಟರ್ ಟ್ರಾಂಬೆಯಿಂದ ಅವ್ರು ಇದು ಮಾಡಿದ್ರು. ಅದು ಹೆಚ್ಚು ಸಾಮರ್ಥ್ಯವಿರ್ತಕ್ಕಂಥ ಅಟಮಿಕ್ ಪವರ್ ಪ್ಲಾಂಟ್ ಯಾವುದು ಅಂದರೆ ಕುಡುಕುಳಂ, 2000 ಅದು. ಎಸ್. ಹಾಗಾದರೆ ನೆಕ್ಸ್ಟ್ ಹೋಗೋಣ. ಭಾರತದಲ್ಲಿ ಪ್ರಸ್ತುತ 22 ಗೊತ್ತಿರಲಿ. ಭಾರತದಲ್ಲಿ ಪ್ರಸ್ತುತ 22 ಬೈಜಿಕ ಕ್ರಿಯಾಕಾರಿಗಳು. ನಾನು ಅವಾಗ ಹೇಳಿದ್ದೀನಿ ಬೈಜಿಕ ಕ್ರಿಯಾಕಾರಿಗೆ ಮತ್ತು ಅಣು ವಿದ್ಯುತ್ ಸ್ಥಾವರಕ್ಕೆ ಡಿಫರೆನ್ಸ್ ಹೇಳಿದ್ದೀನಿ, ನಿಮಗೆಲ್ಲ ಗೊತ್ತಿದೆ. 22 ಬೈಜಿಕ ಕ್ರಿಯಾಕಾರಿಗಳು 7 ಅಟಮಿಕ್ ಪವರ್ ಪ್ಲಾಂಟ್ ಅಥವಾ 7 ಅಣು ವಿದ್ಯುತ್ ಸ್ಥಾವರಗಳಲ್ಲಿ ಇದ್ದಾವೆ. ಒಂದೊಂದು ಅಣು ವಿದ್ಯುತ್ ಸ್ಥಾವರದಲ್ಲಿ 2, 3, 4, 5 ಇರ್ಬೋದು, ಅಥವಾ ಒಂದರಲ್ಲಿ 2, 3 ಇರ್ಬೋದು. ಓಕೆನಾ? ಅವೆಲ್ಲವೂ 22 ಅಟಮಿಕ್ ರಿಯಾಕ್ಟರ್ ಅಥವಾ ಬೈಜಿಕ ಕ್ರಿಯಾಕಾರಿಗಳು 7 ಅಣು ವಿದ್ಯುತ್ ಸ್ಥಾವರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟೇನಪ್ಪ ಅಂತಂದರೆ 6780 ಮೆಗಾವ್ಯಾಟ್ ಸಾಮರ್ಥ್ಯವುಳ್ಳ ವಿದ್ಯುತ್ತನ್ನು ಪ್ರೊಡ್ಯೂಸ್ ಮಾಡ್ತದೆ. ಎಷ್ಟು ಪ್ರೊಡ್ಯೂಸ್ ಮಾಡ್ತದೆ ಗೊತ್ತಿರಲಿ ನಿಮಗೆ. ಏನಪ್ಪ ಅಂತಂದರೆ ಒಟ್ಟು 22 ಬೈಜಿಕ ಕ್ರಿಯಾಕಾರಿಗಳು 7 ಒಂದು ಒಂದು ಅಟಮಿಕ್ ಪವರ್ ಪ್ಲಾಂಟಲ್ಲಿ ಕೆಲಸ ಮಾಡ್ತಿದ್ದು 6780 ಮೆಗಾವ್ಯಾಟನ್ನು ಎನರ್ಜಿ ಪ್ರೊಡ್ಯೂಸ್ ಮಾಡ್ತದೆ. ಎಸ್. ಹಾಗಾದರೆ ಮುಂದೆ ಹೋಗೋಣ. ಐ ಥಿಂಕ್ ಲಾಸ್ಟ್ ಸ್ಲೈಡ್. ಎಸ್, ಲಾಸ್ಟ್ ಬಟ್ ಒನ್. ಇದಾದಮೇಲೆ ಇನ್ನೊಂದಿದೆ. ಭಾರತದಲ್ಲಿರುವ ವಿದ್ಯುತ್ ಶಕ್ತಿಯ ಮೂಲಗಳ ಶೇಕಡಾವಾರು. ಹಾಗಾದರೆ ಯಾವುದರಲ್ಲಿ ಎಷ್ಟು ಶಕ್ತಿ ಪಡಿತೀವಪ್ಪ ನಾವು ವಿದ್ಯುತ್ ಶಕ್ತಿನ? ಎಸ್, ನಾವು ನ್ಯೂಕ್ಲಿಯರ್ ಎನರ್ಜಿ ಮಾಡಿದ್ವಿ. ನ್ಯೂಕ್ಲಿಯರ್ ಎನರ್ಜಿನಿಂದ ಯಾಕೆ ಮಾಡ್ತಾ ಇದೀವಪ್ಪ ಅಂದರೆ ಇದು ವಿದ್ಯುತ್ ಶಕ್ತಿಗೋಸ್ಕರ ಮಾಡ್ತೀವಿ ಅಂತ ಗೊತ್ತಾಯಿತು. ಈ ವಿದ್ಯುತ್ ಶಕ್ತಿ ಇದರಿಂದ ಎಲ್ಲಿ ಈ ವಿದ್ಯುತ್ ಶಕ್ತಿ ಪಡಿತೀವಿ ಅಂತಂದರೆ ಬೇರೆ ಇದರಿಂದ ಬರ್ತಕ್ಕಂಥ ವಿದ್ಯುತ್ ಶಕ್ತಿ ಎಷ್ಟು ಅಂತ ಹೇಳಿದರೆ ನಾನು ಅವಾಗಲೇ ಇದೆ ಬ್ಲೂ ಮಾರ್ಕಲ್ಲಿ ಹಾಕಿದ್ದೀನಿ, ಬ್ಲೂ ಒಂದು ಕಲರಿಂದ ಹಾಕಿದ್ದೀನಿ. ನಾವು ಜಾಸ್ತಿ ಯಾವುದರಿಂದ ಪಡಿತೀವಿ ವಿದ್ಯುತ್ ಶಕ್ತಿ ಅಂತಂದರೆ ಉಷ್ಣ ವಿದ್ಯುತ್ ಶಕ್ತಿ ಅಥವಾ ಥರ್ಮಲ್ ಪವರ್ ಪ್ಲಾಂಟ್. ಥರ್ಮಲ್ ಪವರ್ ಪ್ಲಾಂಟ್ ಎಷ್ಟಿದೆ ಅಂತಂದರೆ ಅದು 65 ಇದೆ ಥರ್ಮಲ್ ಪವರ್ ಪ್ಲಾಂಟ್. ಓಕೆನಾ? ಹಾಗಾದರೆ ಜಲ ವಿದ್ಯುತ್ ಶಕ್ತಿ ಹೈಡ್ರೋ ಪವರ್ ಪ್ಲಾಂಟಿಂದ ಎಷ್ಟಿದೆಯಪ್ಪ ಅಂದರೆ 22% ಇದೆ. ಹಾಗಾದರೆ ಈಗ ನಾವು ಚಾಪ್ಟರ್ ಪಾಠ ಮಾಡ್ತಾ ಇರ್ತಕ್ಕಂಥ ಒಂದು ಅಣು ವಿದ್ಯುತ್ ಶಕ್ತಿ ಅಥವಾ ನ್ಯೂಕ್ಲಿಯರ್ ಎನರ್ಜಿ, ಇದರಿಂದ ನಾವು ವಿದ್ಯುತ್ ಶಕ್ತಿಯನ್ನು ಎಷ್ಟು ಪಡಿತೀವಿ ಅಂದರೆ 3% ಮಾತ್ರ ಮಾಡ್ತೀವಿ. ಇನ್ನು ಇದು ಡೆವಲಪ್ ಆಗಬೇಕಾಗಿದೆ. ಇತರೆ ಮೂಲಗಳಿಂದ ನಾವು 10% ನಾವು ಮಾಡ್ತೀವಿ. ರಿನ್ಯೂವಬಲ್ ಎನರ್ಜಿ, ಸೋಲಾರಿಂದ, ವಿಂಡಿಂದ, ಬೇರೆ ಇವೆಲ್ಲ ಸೇರಿಸಿ ಇಷ್ಟಾಗ್ತದೆ. ಹಾಗೆ ಗೊತ್ತಿರಲಿ. ಉಷ್ಣ ವಿದ್ಯುತ್ ಶಕ್ತಿ 65%, ಜಲ ವಿದ್ಯುತ್ ಶಕ್ತಿ 22, ಅಣು ವಿದ್ಯುತ್ ಶಕ್ತಿ 3, ಇತರೆ ಮೂಲಗಳಿಂದ 10%. ಆಯ್ತು. ಹಾಗಾದರೆ ಲಾಸ್ಟ್ ಸ್ಲೈಡ್. ಎಸ್, ದಿಸ್ ಈಸ್ ದ ಲಾಸ್ಟ್ ಸ್ಲೈಡ್. ಭಾರತದ ಸರ್ಕಾರವು, ಇದು ಭಾಳ ಸರಿ ಎಕ್ಸಾಮಿಗೆ ಕೇಳಿದ್ದಾರೆ, ಭಾರತ ಸರ್ಕಾರವು 2022
2022 ವೇಳೆಗೆ ಎಷ್ಟು ಗಿಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉತ್ಪಾದನೆಯ ಗುರಿ ಹೊಂದಿದೆ ಅಂತ ಕೇಳಿದಾಗೆ ಗೊತ್ತಿರಲಿ 175 ಗಿಗಾವ್ಯಾಟ್ ಸಾಮರ್ಥ್ಯವುಳ್ಳ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಬೇಕಂತಿದೆ ನಮಗೆ. ಅದರಲ್ಲಿ ಏನೇನಿದೆಯಪ್ಪ, ಯಾವುದರಲ್ಲಿ ಎಷ್ಟೆಷ್ಟು ಅಂತ ಕೇಳಿದಾಗಪ್ಪ ಅಂದರೆ ಕೇಳಿದಾನೆ ಎಕ್ಸಾಮ್ಗೆ, ಸೌರದಿಂದ ಎಷ್ಟು, ಸೋಲಾರ್ ಶಕ್ತಿ ಎಷ್ಟು ಅಂತ ಹೇಳಿದ್ರೆ 100 ಗಿಗಾವ್ಯಾಟ್, ಸೋಲಾರ್ ಶಕ್ತಿ 100 ಗಿಗಾವ್ಯಾಟ್. ಪವನ ಅಥವಾ ಗಾಳಿ ವಿದ್ಯುತ್ ಶಕ್ತಿ, ಪವನ ಶಕ್ತಿ ಎಷ್ಟಂದರೆ 60 ಗಿಗಾವ್ಯಾಟ್. ಹಾಗಾದರೆ ಬಯೋಮಾಸ್, ನಾವು ಬಯೋಗ್ಯಾಸ್ ಇದರಿಂದ ಬೇರೆ ಇದರಿಂದ ಎಷ್ಟಪ್ಪ ಅಂತಂದರೆ 10 ಗಿಗಾವ್ಯಾಟ್. ಇಲ್ಲಿ ಕಿರು ಜಲ ವಿದ್ಯುತ್ ಅಂತಂದರೆ ಕಿರು ಜಲ ವಿದ್ಯುತ್ತಿಂದ ಎಷ್ಟಂದರೆ 5 ಗಿಗಾವ್ಯಾಟ್. ಒಟ್ಟು 175 ಗಿಗಾವ್ಯಾಟ್ 2022 ಒಳಗೆ ನಾವು ಸಾಮರ್ಥ್ಯ ಇರ್ತಕ್ಕಂಥ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು. ಅದರಲ್ಲಿ ಸೌರಶಕ್ತಿದು ಎಷ್ಟಂತ ಎಕ್ಸಾಮ್ ಕೇಳಿದೆ, ಯಾವುದೋ ಒಂದು ಎಕ್ಸಾಮ್ಗೆ 100, ಪವನ ಶಕ್ತಿಯಿಂದ 60, ಬಯೋಮಾಸ್ನಿಂದ 10, ಇಲ್ಲಿ ಕಿರು ಜಲ ವಿದ್ಯುತ್ತಿಂದ 5, ಒಟ್ಟು 175 ಗಿಗಾವ್ಯಾಟ್. ಇಷ್ಟಿರ್ತಕ್ಕಂಥ ಒಂದು ಶಕ್ತಿನ ಇಲ್ಲೇ ಮಾಡ್ಕೊಳ್ಬೇಕಂತಿದೆ. ಸೊ ಹಾಗಾದರೆ ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಸ್ಲೈಡ್ ಅಂತ ಇರ್ಬೋದು. ಎಸ್, ಇದೇ ಲಾಸ್ಟ್ ಸ್ಲೈಡ್ ಆಗಿರ್ತ ಗೆಳೆಯರೆ. ಸೊ ಹಾಗಾದರೆ ಇಲ್ಲಿ ತನಕ ಕರೆಕ್ಟಾಗಿ ಕೇಳಿರ್ತೀರಾ. ಸೊ ಧನ್ಯವಾದಗಳು. ಭಾಳ ಇಂಪಾರ್ಟೆಂಟ್ ಒಂದು ಚಾಪ್ಟರ್ ಇದು. ಈ ಚಾಪ್ಟರ್ ಮೇಲೆ ಭಾಳ ಕ್ವಶನ್ಸ್ ಬರ್ತಾ ಇರ್ತವೆ ನೋಡಿ. ರೀಸೆಂಟಾಗಿ PSIಗೆ 2 ಕ್ವಶನ್ಸ್ ಬಂದುಬಿಟ್ಟು, ಓಕೆನಾ. ನಾನು ಅವತ್ತೇ ಸಾಯಂಕಾಲನೇ ಮಾಡೋನಿದ್ದೆ ಈ ಚಾಪ್ಟರ್, ಬಟ್ ಮಾಡೋಕ್ಕಾಗಿಲ್ಲ ಅನಿವಾರ್ಯ ಕಾರಣದಿಂದ. ಫಾರ್ ದ್ಯಾಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆಯಿತು, ಯಾವುದೇ ಒಂದು ಬೇರೆ ವಿಷಯಗಳಿಗೆ ಕಿವಿಗೊಡದೆ ನಾವು ನಿಮ್ಮೊಟ್ಟಿಗೆ ಇದ್ದೀವಿ. ಎಲ್ಲ ಒಂದು ಪೋರ್ಷನ್ನ ಕವರ್ ಮಾಡ್ತಾ ಇರ್ತೀವಿ. ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಟೈಮ್ ಸಿಕ್ಕಾಗ ನಮ್ಮ ಒಂದು ಆದಷ್ಟು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಸೊ ಅದನ್ನು ತಾವು ಸರಿಯಾದ ಒಂದು ಸದ್ಬಳಕೆ ಮಾಡಿಕೊಳ್ಬೇಕಾಗಿ ನಮ್ಮಲ್ಲಿ ವಿನಂತಿ. ಸೊ ಇಷ್ಟು ಹೇಳ್ತಾ